ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 53ನೇ ವರ್ಷದ ಪುರಾಣ ಕಾವ್ಯವಾಚನ ಪ್ರವಚನ ಕಾರ್ಯಕ್ರಮವನ್ನು ಹಿರಿಯ ವಿದ್ವಾಂಸ ಪ್ರೊಫೆಸರ್ ಎಂ ಪ್ರಭಾಕರ್ ಜೋಶಿ ಜುಲೈ 16ರಿಂದ ಆಗಸ್ಟ್ 17ರವರೆಗೆ ಪ್ರತಿದಿನ ಸಂಜೆ ಗಂಟೆ 6:30ರಿಂದ 8ರವರೆಗೆ ನಡೆಯಲಿರುವ 53ನೇ ವರ್ಷದ ಜೈಮಿನಿ ಭಾರತ ಮತ್ತು ತುರಂಗ ಭಾರತ ಪುರಾಣ ಕಾವ್ಯವಾಚನ ಪ್ರವಚನ ಕಾರ್ಯಕ್ರಮವು ಭೂವ್ಯೋಮ ಪಾತಾಳ ಲೋಕಗಳಲ್ಲಿ ಸಂಭಾವ್ಯರೆಂದೆನಿಸಿಕೊಳ್ಳುವ ಅಖಿಲ ದೇವರ್ಗಳಿಂ ಸೇವ್ಯನಾದ ಅಜನ ಪಟ್ಟದ ರಾಣಿ ಅಖಿಲ ದೇವರ್ಗಳಿಂ ಸೇವ್ಯನಾದ ಜನಪಟ್ಟದ ರಾಣಿ ವರದೆ ಕಲ್ಯಾಣಿ ಕಲ್ಯಾಣಿ ಫಣಿವೇಣಿವಾಣಿ ವರದೆ ಕಲ್ಯಾಣಿ ಫಣಿವೇಣಿ ವಾಣಿ ಕಾವ್ಯಮಿದು ಭುವನದೊಳ್ ಸಕಲ ಜನರಿಂದೆ ಸುಶ್ರಾವ್ಯಮಪ್ಪಂತೆನ್ನವದನಾಬ್ಜದಲ್ಲಿ ನೀ ವ್ಯಾಪಿಸಿರ್ದು ಅಮಲ ಸುಮತಿಯಂ ತಾಯೆನಗೆ ತಾಯೆ ನಗೆಗೂಡಿ ನೋಡಿ ಅಮಲ ಸುಮತಿಯಂ ತಾಯೆನಗೆ ತಾಯೆ ನಗೆಗೂಡಿ ನೋಡಿ ಶಾರದೆ ತಾಯೇ ಧರ್ಮ ಬಂಧುಗಳೇ, ಮೊದಲಿಗೆ ಕ್ಷೇತ್ರಾಧಿವಾಸ ಮಂಜುನಾಥ ಸ್ವಾಮಿ ಮತ್ತು ಎಲ್ಲ ಪರಿವಾರ ದೇವತೆಗಳು ಮತ್ತು ಧರ್ಮದೇವತೆಗಳ ಪದಾರವಿಂದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸೋಣ. ಕಳೆದ 52 ವರ್ಷಗಳಿಂದ ನಿರಂತರವಾಗಿ ಇಲ್ಲಿ ವಾಚನ ಪ್ರವಚನ ಪುರಾಣ ಕಾವ್ಯಗಳ ರಾಮಾಯಣ ಮಹಾಭಾರತ ಭಾಗವತ ಹರಿಶ್ಚಂದ್ರ ಕಾವ್ಯ ಇರಬಹುದು, ಪಂಪ ರನ್ನ ಇವರ ಭಾರತ ಇರಬಹುದು, ಅನೇಕ ಪುರಾಣ ಗ್ರಂಥಗಳ ವಾಚನ ಪ್ರವಚನ ಕಾರ್ಯಕ್ರಮ ಮಳೆಗಾಲದ 2 ತಿಂಗಳು ಸಂಪನ್ನಗೊಳ್ತಾ ಇದೆ. ಜೀವನ ಮೌಲ್ಯಗಳು, ರಾವಣನನ್ನು ರಾಮ ಕೊಂದದ್ದು ಅಂತ ನಮಗೆ ಗೊತ್ತುಂಟು, ಕೌರವರನ್ನು ಪಾಂಡವರು ಸೋಲಿಸಿದ್ದಾರೆ ಅಂತಲೂ ಗೊತ್ತುಂಟು ನಮಗೆ, ಹರಿಶ್ಚಂದ್ರ ಸತ್ಯವಂತ ಅಂತಲೂ ನಮಗೆ ಗೊತ್ತುಂಟು. ಆದರೆ ಅದರಲ್ಲಿ ಅಂತಸ್ಥವಾದಂತಹ ಜೀವನ ಮೌಲ್ಯಗಳೇನು? ಕೃಷ್ಣ ಯಾಕೆ ಭಗವದ್ಗೀತೆಯನ್ನು ಹೇಳಬೇಕಾಯಿತು ಅರ್ಜುನನಿಗೆ? ಯಾವ ಕಾರಣಕ್ಕೂ ಸೋದರರಲ್ಲಿ ಕೊಲೆ ಇಲ್ಲ. ಯಾವ ಮನೆಯಲ್ಲಿ ಒಂದು ಹುಟ್ಲಿ ಮಗು ಪ್ರಸವ ಆಗಲಿ ನಮಗೆ ಅಶೌಚ ಉಂಟು 10 ದಿವಸ. ಯಾವ ಮನೆಯಲ್ಲಿ ಒಂದು ಮರಣ ಆಗಲಿ ನಮಗೆ 11 ದಿವಸ ಅಶೌಚ ಉಂಟು. ಯಾವ ಮನೆಯಲ್ಲಿ ಮಗು ಹುಟ್ಟಿದರೆ ಅಥವಾ ಒಬ್ಬ ವ್ಯಕ್ತಿ ಮರಣಿಸಿದರೆ ಅಶೌಚ ಉಂಟ, ಅವರಲ್ಲಿ ಪರಸ್ಪರ ಹೋರಾಟ ಮಾಡಿ ಕೊಲೆ ಮಾಡಲಿಕ್ಕಿಲ್ಲ. ಯಾಕೆಂದರೆ ಕೊಲೆ ಮಾಡಿದರೆ ನಮಗೆ ಅಶೌಚ ಉಂಟು. ನಾವು ದ್ವೇಷ ಸಾಧನೆಗೆ ಕೊಲೆ ಪರ್ಯಾವಸಾನವೇ ಅಲ್ಲ, ಅದು ಅಲ್ಲದ ಆ ಮಾರ್ಗವೇ ಅಲ್ಲ. ಕೌರವರನ್ನು ಕೊಲ್ಲುವುದು ಸರಿಯೋ? ಅರ್ಜುನನಿಗೆ ಬಂದ ವಿವೇಚನೆ ಅದು. ಕುಟುಂಬದವರು, ರಕ್ತ ಸಂಬಂಧಿಗಳು, ಸರ್ವಪಿತೃ ಶ್ರಾದ್ದದಲ್ಲಿ
ಯಾರಿಗೆಲ್ಲ ನಾವು ಪಿಂಡ ಹಾಕ್ತೇವೆ, ಪಿಂಡಾಧಿಕಾರಿಗಳು, ಅವರೊಳಗೆ ಜಗಳಾಗುವುದು, ಕೊಲೆ ಎನ್ನುವಂತಹದ್ದನ್ನು ಮಾಡಬಹುದು ಅಂತ ಹೇಳಿದ ಶಾಸ್ತ್ರ ಈ ಜಗತ್ತಿನಲ್ಲಿ ಒಂದೂ ಇಲ್ಲ. ಅದನ್ನು ಹೊಸ ಶಾಸ್ತ್ರ ಬರೀಲಿಕ್ಕೂ ಆಗುವುದಿಲ್ಲ. ಆವಾಗ ಕೃಷ್ಣ ತತ್ವಬೋಧನೆ ಅರ್ಜುನನಿಗೆ ಮಾಡ್ತಾರೆ. ಹಿಂದಿನ ಜನ್ಮದ ಆರ್ಜಿತ ಕರ್ಮಗಳನ್ನು ಹೊತ್ತು ಜೀವನು ಹುಟ್ಟುತ್ತಾನೆ. ಇದು ನಮ್ಮ ಸನಾತನವಾದಂತಹ ನಂಬಿಕೆ. ಅವ ಹುಟ್ಟಿದ ಮೇಲೆ ಹಿಂದೆ ಆರ್ಜಿಸಿಕೊಂಡದ್ದು ಈ ಜನ್ಮದಲ್ಲಿ ಸಂಚಿತ, ಅದು ಡೆಪಾಸಿಟ್. ಪಾಪ ಬಂದರೆ ಡೆಪಾಸಿಟ್ ಅಲ್ಲ, ಅದು ಸಾಲ, ಲೋನ್. ಅದು ಪುಣ್ಯ ಬಂದರೆ ಅದು ಉಳಿತಾಯ ಖಾತೆಯಲ್ಲಿರ್ತದೆ, ದೇವರ ಅಕೌಂಟಿನಲ್ಲಿ. ಆ ಪುಣ್ಯವನ್ನು ಪಾಪವನ್ನು ಅನುಭವಿಸುವುದಕ್ಕಾಗಿ ಭಗವಂತ ಜನ್ಮವನ್ನು ಕೊಡ್ತಾನೆ. 84 ಲಕ್ಷ ಯೋನಿಗಳಲ್ಲಿ ಹುಟ್ಟುತ್ತಾನಂತೆ. ಹರಿದಾಡುವ ಹಾವು, ಓಡಾಡುವ ಮೃಗ, ಹಾರಾಡುವ ಹಕ್ಕಿ, ನಡೆದಾಡುವ ಮನುಷ್ಯ. ಜಂತೂನಾಂ ನರಜನ್ಮ ದುರ್ಲಭಂ, ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠವಾದದ್ದು. ಮನುಷ್ಯನಿಗೆ ಮಾತ್ರ ದೇವರು ತಲೆಯನ್ನು ಮೇಲೆ ಕೊಟ್ಟಿದ್ದಾನೆ. ಹಾವು ತಲೆ ಹೀಗೆ ಹೋಗೋದು ನೋಡಿ, ಹೆಡೆ ಎತ್ತಿದರೆ ಮಾತ್ರ ಮೇಲೆ. ಹಕ್ಕಿ ತಲೆ ಹೀಗೆ ಹೋಗ್ತದೆ, ತಲೆ ಎತ್ತಿದರೆ ಮಾತ್ರ ಮೇಲೆ. ಪ್ರಾಣಿಗಳು ದೇಹಕ್ಕಿಂತ ಮುಂದೆ, ಅದು ಪುರೋಗಾಮಿ, ಮನುಷ್ಯ ಪ್ರಗತಿಶೀಲ, ತಲೆ ಮೇಲೆ. ನಮ್ಮ ಮಸ್ತಿಷ್ಕ, ನಮ್ಮ ಮೆದುಳು ಅತ್ಯಂತ ಎತ್ತರದಲ್ಲಿದೆ. ನಮ್ಮ ಯೋಚನೆ ಅತ್ಯಂತ ಎತ್ತರದ್ದಾಗಬೇಕು. ಬಾಕಿದೆಲ್ಲ ಪ್ರಾಣಿಗಳಿಗೆ ಮೆದುಳು ಹೊಟ್ಟೆಯ ನೇರಕ್ಕಿದೆ. ಹೊಟ್ಟೆ ತುಂಬಿಸುವುದಕ್ಕೆ ಮಾತ್ರ ಅವರು ಕೆಲಸ ಮಾಡೋದು. ಹಸಿವೆ ಆಗುವಾಗ ತಿನ್ನಬೇಕು, ನಿದ್ರೆ ಬರುವಾಗ ಮಲಗಬೇಕು. ಯಾಕೆ? ಅವರ ಮೆದುಳು ಹೊಟ್ಟೆಯ ನೇರಕ್ಕಿರುವುದು. ಹಾಗಾಗಿ ಹೊಟ್ಟೆ ತುಂಬಿಸುವ ಕೆಲಸ ಮಾತ್ರ. ಮನುಷ್ಯನದ್ದು ಹೊಟ್ಟೆಗಿಂತ ತುಂಬ ಮೇಲೆ ಇದೆ. ಹಾಗಣ ಅವನದ್ದು ಉತ್ಕರ್ಷವಾದ ಮೇಲ್ಮಟ್ಟದ ಔನ್ನತ್ಯದ ಚಿಂತನೆ ಮನುಷ್ಯನಿಗಿರ್ತದೆ, ಇರಬೇಕು. ಆ ಕಾರಣದಿಂದ ನಮ್ಮ ಜ್ಞಾನಗಳ ಉದ್ದೀಪನಕ್ಕೆ ಮನುಷ್ಯ ಹೇಗೆ ಬದುಕಬೇಕು, ಮನುಷ್ಯನಾಗಿ ಬದುಕಬೇಕಷ್ಟೇ. ಪರೋಪಕಾರ, ಸತ್ಯ, ಧರ್ಮ, ನ್ಯಾಯ, ನೀತಿ, ಇದೆಲ್ಲ ಮನುಷ್ಯನಿಗಿರುವಂಥದ್ದಲ್ಲ. ಅದನ್ನು ಪ್ರಾಣಿಗಳು ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಹಾಗೆಂತ ಮರ ಹಣ್ಣು ಕೊಡ್ತದೆ, ಹಸು ಹಾಲು ಕೊಡ್ತದೆ, ಹೊಳೆ ನೀರು ಕೊಡ್ತದೆ. ನಾವು ಏನನ್ನು ಕೊಡ್ತೇವೆ? ನಾವು ಏನನ್ನು ಕೊಡುವುದಿಲ್ಲ, ನಾವು ತಗೊಂಡದನ್ನು ಕೊಡುವುದಿಲ್ಲ. ಪುರಾಣ ಧರ್ಮಗಳು, ರಾಮಾಯಣದ ರಾಮನ ಎಂಥ ಆದರ್ಶ. ಈಗ ನಮಗೆ ಜಾತ್ಯತೀತ ಅಂತ ಭಾರಿ ದೊಡ್ಡ ಘೋಷಣೆ ಕೇಳುತ್ತೇವೆ. ಜಾತ್ಯತೀತದ ಕುರಿತಾಗಿ ಭಾಷಣ ಮಾಡಿದವನೇ ಮರುದಿವಸ ಜಾತಿ ಸಂಘಟನೆ ಅಧ್ಯಕ್ಷ ಆಗೋದು. ಜಾತ್ಯತೀತ ರಾಮಾಯಣದಲ್ಲಿ ಕೇಳಿ. ಚಕ್ರವರ್ತಿ ಮಗ ರಾಮ ಬೇಡರವ, ಅವನಲ್ಲಿ ಆತಿಥ್ಯ ತೆಕ್ಕೊಂಡು ಅವನಲ್ಲಿ ಒಂದು ರಾತ್ರಿ ಕಳೆದಿದ್ದಾನೆ ಗುಹನಲ್ಲಿ. ತಿರ್ಯಕ್ ಜಂತು ಜಟಾಯುವಿನಲ್ಲಿ ದಶರಥನ ಪಿತೃದ ಪೂಜ್ಯತೆಯನ್ನು ಕಂಡಿದ್ದಾನೆ. ಪಂಚಮ ಕನ್ಯೆ ಬೇಡತಿ ಶಬರಿ ಕೊಟ್ಟಂತಹ ಹಣ್ಣನ್ನು ಸ್ವೀಕರಿಸಿದ್ದಾನೆ. ಶಬರಿಯಲ್ಲಿ ಕೌಸಲ್ಯನ್ನು ಕಂಡ ರಾಮ ಜಟಾಯುವಿಗೆ ಪಿತೃಭಕ್ತಿಯಿಂದ ಅಗ್ನಿ ಸಂಸ್ಕಾರ ಮಾಡಿ ತರ್ಪಣ ಬಿಟ್ಟ ರಾಮ, ಶಾಪಗ್ರಸ್ತನಾದಂತಹ ಕಬಂಧನ ದೇಹಕ್ಕೆ ಅಗ್ನಿ ಸಂಸ್ಕಾರ ಮಾಡಿದ ರಾಮನನ್ನು ಇಂಥ ದೊಡ್ಡ ಜಾತ್ಯತೀತ ವ್ಯಕ್ತಿ ಯಾರು ಹೇಳಿ ರಾಮಾಯಣದಲ್ಲಿ? ಈಗ ಮಾತಾಡೋದಲ್ಲ. ಬ್ರಾಹ್ಮಣ ಶಾಹಿ, ಆ ಶಾಹಿ, ಈ ಶಾಹಿ ಅಲ್ಲ, ರಾಮಾಯಣ ಓದಿ. ಕೃಷ್ಣ ಯಾದವರ ಪಂಗಡದಲ್ಲಿ ಹುಟ್ಟಿದ, ಗೋಪಾಲಕರಲ್ಲಿ ಬೆಳೆದ, ರಾಜಸೂಯಾಗದಲ್ಲಿ ಬ್ರಾಹ್ಮಣರ ಕಾಳು ತೊಳೆದ, ಬ್ರಾಹ್ಮಣರು ಊಟ ಮಾಡಿದ ಎಂಜಲು ಎಲೆಯನ್ನು ಎತ್ತಿದ್ದಾನೆ ಕೃಷ್ಣ. ಒಂದು ಸೇವೆಯನ್ನು ಹೇಗೆ ಮಾಡಬೇಕು? ಕೃಷ್ಣಸ್ತು ಸ್ವಯಂ ಭಗವಾನ್, ದೇವರೇ ಆ ಕೆಲಸ ಮಾಡಿದ್ದಾನೆ. ಒಂದನೇ ಪಂಕ್ತಿಗೆ ಊಟ ಆಗಿ ಎಲೆ ತೆಗಿಲಿಕ್ಕೆ ಜನ ಇಲ್ಲದಿದ್ದರೆ ಕೈ ಕಟ್ಟಿ ನಿಲ್ತೇವೆ ನಾವು, ಎಲೆ ತೆಗೆಯುವನ್ನಾರ. ಹಾಗಾದರೆ ಕೃಷ್ಣನ ಶ್ರೇಷ್ಠತೆ, ಸೇವಾಹಿ ಪರಮೋ ಧರ್ಮ. ಇದಕ್ಕೆ ಓದಿ ಮಹಾಭಾರತ, ಕೃಷ್ಣ ಕಥೆ. ಇದನ್ನು ಪರಮ ಪೂಜ್ಯ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆಯವರು ಮಳೆಗಾಲದಲ್ಲಿ ಇಲ್ಲಿ ಬರುವಂತಹ ಭಕ್ತರಿಗೆ ಜ್ಞಾನಯಜ್ಞ
ಇಲ್ಲಿ ಬರುವುದು, ದೇವರ ಪೂಜೆ ಮಾಡೋದು, ಪ್ರಸಾದ, ಅನ್ನ ಭೋಜನ ಇದು ಅಷ್ಟೇ ಅಲ್ಲ, ನಮ್ಮ ಜ್ಞಾನಕ್ಕೆ, ಜ್ಞಾನದ ಹಸಿವೆಗೆ ಏನಾದರೂ ಕೊಡಬೇಕು ಅಂತ ಈ ವ್ಯವಸ್ಥೆ ನಡೆಸಿದ್ದಾರೆ. ಮಾತೃಶ್ರೀ ಹೇಮಾವತಿ ಹೆಗಡೆ ಅವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ನಾಡಿನ ಅನೇಕ ವಾಚನ ಪ್ರವಚನಕಾರರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದು 52 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ, ನೆನಪಿಟ್ಟುಕೊಳ್ಳಿ. ನಾನು ಯಾವಾಗಲೂ ಹೇಳಿಕೊಂಡು, ನಮ್ಮ ದೇಶದ ಹೃದಯ, ಅದರ ಅಸ್ಮಿತೆ, ಅಸ್ತಿತ್ವ ಇರುವುದು ಎಲ್ಲಿ? ಸತ್ವ ಎಲ್ಲಿದೆ? ಆಧ್ಯಾತ್ಮದ ತಳಹದಿಯಲ್ಲಿದೆ. ಅದು ಪುರಾಣದ ಸಂಗತಿಗಳಲ್ಲೇ, ಅದು ವೇದ ಮಾರ್ಗದಲ್ಲಿದೆ. ನೀವು ಡಿ ವಿ ಜಿಯವರ ಕಗ್ಗ ತೆಗಿರಿ, ಭಗವದ್ಗೀತೆಯನ್ನು ಇಟ್ಟುಕೊಂಡು ಓದಿ. ಇತ್ಲಾಗಿನ ಡಿ ವಿ ಜಿಯವರ ಕಗ್ಗ ಓದಿ, ಭಗವದ್ಗೀತೆಯನ್ನು ಅವರು ಎಷ್ಟು ಸರಳವಾಗಿ ಕಗ್ಗದಲ್ಲಿ ತಂದಿದ್ದಾರೆ ಅಂತ ಓದಿ. ನವರಾತ್ರಿಯ ಮೂಲ ನಕ್ಷತ್ರಕ್ಕೆ ಪುಸ್ತಕ ಪೂಜೆ ಮಾಡಿದರೆ ಗೊತ್ತಾಗೋದಿಲ್ಲ, ತೆರೆದು ಓದಬೇಕು ಅದನ್ನು. ಜಗತ್ತಿನಲ್ಲಿ ನೀವು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಬನ್ನಿ, ಈ ದೇಶದಲ್ಲಿರುವಂತಹ ಲಕ್ಷ ಕೋಟಿ ಸಂಖ್ಯೆಯ ದೇವ ಮಂದಿರಗಳು. ನಾವು ನಮ್ಮ ಕರ್ನಾಟಕ ತಕ್ಕೊಂಡ್ರೆ 40ಕ್ಕಿಂತ ಹೆಚ್ಚು ಎಂಡೋಮೆಂಟ್ ದೇವಸ್ಥಾನಗಳು, 2.5 ಲಕ್ಷ ದೇವಸ್ಥಾನ ಉಂಟು ಕರ್ನಾಟಕದಲ್ಲಿ. 2.5 ಲಕ್ಷ ಎಂಡೋಮೆಂಟ್, 40,000 ಎಂಡೋಮೆಂಟ್, ಒಟ್ಟು ದೇವಸ್ಥಾನ 2.5 ಲಕ್ಷ. ಇನ್ನು ಅಷ್ಟೇ ದೇವಸ್ಥಾನ ಜೀರ್ಣೋದ್ಧಾರ ಆಗಲಿಕ್ಕೆ ಬಾಕಿ ಉಂಟು. ಹಾಗಾದರೆ ನಮ್ಮಲ್ಲಿ ದೇವ ಮಂದಿರ ಎಷ್ಟು? ನಮ್ಮ ಆಸ್ತಿಕತೆ ಎಷ್ಟು? ನಮ್ಮ ನಂಬಿಕೆಗೆ ಎಷ್ಟು ಬಲವಾಗಿದೆ? ನಮಗೆ ಕಲ್ಲು ದೇವರು, ಮರ ದೇವರು, ನೀರು ದೇವರು, ಮಣ್ಣು ದೇವರು, ತೆಂಗಿನಕಾಯಿ ದೇವರು, ನಮಗೆ ತುಳಸಿ ಗಿಡ ದೇವರು, ನಮಗೆ ಯಾವುದು ದೇವರಲ್ಲ. ಇದು ಭಾರತದ ಅಸ್ಮಿತೆ, ಇದು ಸನಾತನ, ಇದು ಅಳಿವಿಲ್ಲದ್ದು. ಈ ಸಂದೇಶವನ್ನು ಕೊಡುವುದು ಪ್ರವಚನದ ಉದ್ದೇಶ. ಈ ಒಂದು ಅಪೂರ್ವವಾದಂತಹ, ಅನುಪಮವಾದಂತಹ ಈ ಏನು ಆಧ್ಯಾತ್ಮದ ಸೇವೆ ಇದೆ, ಇದು ಮಂಜುನಾಥ ಸ್ವಾಮಿಗೆ ಸಮರ್ಪಿಸಲ್ಪಡುವಂಥದ್ದು. ಅದಕ್ಕಾಗಿ ಪರಮಪೂಜ್ಯ ಧರ್ಮಾಧಿಕಾರಿಗಳು ಮತ್ತು ಮಾತೃಶ್ರೀಯವರಿಗೆ ತಮ್ಮ ಎಲ್ಲರ ಪರವಾಗಿ ನಾನು ಅನಂತ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಾವು ಆಯ್ದುಕೊಂಡ ಕಥಾಭಾಗ ಇದು ಒಂದು 64 ದಿವಸ ನಡೀತದೆ ಈ ಸಲ. ಈಗ 3ನೇ ದಿವಸ, ಇನ್ನು 60 ದಿವಸ ಉಂಟಿದು. ಪ್ರತಿ ದಿವಸ 6:30ಯಿಂದ 8 ಗಂಟೆವರೆಗೆ ನಾವು ಆಯ್ದುಕೊಂಡದ್ದು ಪಾಂಡವಾಶ್ವಮೇಧದ ಪ್ರಮುಖ ಸಂಗತಿ ಅದು. ಅದಕ್ಕೆ ಜೈಮಿನಿ ಭಾರತ ಅಂತ ಹೆಸರು. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ಅಥವಾ ದೇವಪುರದ ಅಣ್ಣಮಾಂಕನ ಮಗ ಲಕ್ಷ್ಮೀಕಾಂತ ಹೆಬ್ಬಾರ್, ಅವನೇ ಲಕ್ಷ್ಮೀಶ ಎಂಬ ಕಾವ್ಯನಾಮದಿಂದ ಕರ್ನಾಟ ಕವಿ ಚೂತವನ ಬಿರುದಾಂಕಿತ ಲಕ್ಷ್ಮೀಶ ಬರೆದಂತಹ ಭಾರತ ಇದು, ಮಹಾಕಾವ್ಯ ಇದು. ಇದನ್ನು ಗುರುಕುಲದಲ್ಲಿ ಓದಿ ಅರ್ಥ ಮಾಡಿದವನಿಗೆ ಸ್ನಾತಕೋತ್ತರ ಪದವಿಗೆ ಹೋಗಬಹುದು. ಅಂತಹ ಕ್ಲಿಷ್ಟ ಮತ್ತು ವಿಶಿಷ್ಟ ಕಾವ್ಯ ಇದು. ಆದಿಪ್ರಾಸ ಇರಬಹುದು, ಅನುಪ್ರಾಸ ಇರಬಹುದು, ಲಯ ಇರಬಹುದು, ಉಪಮೆ ಇರಬಹುದು. ಇದೆಲ್ಲ ಅದ್ಭುತವಾಗಿ ಚಿತ್ರಿಸಿದ್ದಾನೆ. ವ್ಯಾಸರ ಪ್ರೇರಣೆಯಂತೆ, ಸೂಚನೆಯಂತೆ, ಕೃಷ್ಣನ ಆಶೀರ್ವಾದದಲ್ಲಿ ಕೌರವಾದಿ ಬಂಧುಗಳ ಹತ್ಯೆಯ ಶಂಕೆ ಬಂತು ಧರ್ಮರಾಯನಿಗೆ. ಪಾಪ ಯಾವುದು ಅಂತ ಕೇಳಿದರೆ, ಪಾಪ ಮಾಡಿದ್ದೇನೋ ಅಂತ ಮನಸ್ಸಿನಲ್ಲಿ ಬಂದರೆ ಅದು ಪಾಪ ಸಂಕಲ್ಪ ಆಗಿ ಆಯಿತು. ನಾವು ಬಿಳಿ ಬಟ್ಟೆ ಉಟ್ಟುಕೊಂಡು ಹೋಗುವಾಗ ಒಬ್ಬ ಹೊಲಸು ಹೊತ್ತು ಹೋಗ್ತಾನೆ, ಬದಿಯಲ್ಲಿ ಗೊಬ್ಬರ ಹೊತ್ತುಕೊಂಡು ಹೋಗ್ತಾನೆ. ಬಿಳಿ ಬಟ್ಟೆ ಉಟ್ಟವನಿಗೆ ಆಗೋದು, ತಮಗೆ ಹೊಲಸು ಅಂಟಿತೋ, ಗೊಬ್ಬರ ತಾಕಿತೋ ಅಂತ. ಗೊಬ್ಬರ ತಾಗಲಿಲ್ಲ, ಹೊಲಸು ಅಂಟಲಿಲ್ಲ. ಅವ ಕಾರ್ಯಕ್ರಮ ಮುಗಿಸುವವರೆಗೂ ನೋಡ್ತಾ ಇರ್ತಾನೆ ಹೇಗೆ ಮಾಡಿಕೊಂಡು, ಹೊಲಸಾಗಿದೋ ಅಂತ. ಅದುವೇ ಹೊಲಸು, ಮನಸ್ಸಿನಲ್ಲಿ ಆಗಿದೋ ಅಂತ ತಿಳಿಯುವಂತಹದ್ದು. ಧರ್ಮರಾಯನಿಗೆ ಬಂದದ್ದು ಅದು ಶಂಕೆ ಪಾಪದ ಕುರಿತಾಗಿ. ಪಾಪ ಅಂಟಿಕೊಂಡ್ರೆ ತನಗೆ ಮುನ್ನೆ ಯಾವುದು ಆಗುವುದಿಲ್ಲ ಎಂಬ ಭಯ, ನನಗೆ ಪಾಪ ಅಂಟಿಕೊಂಡಿದೆ, ಪಾಪ ಮಾಡಿದ್ದೇನೆ ಎಂಬ ಲಜ್ಜೆ. ಶಂಕ, ಭಯ, ಲಜ್ಜ ಭಗವದ್ ದರ್ಶನಕ್ಕಿರುವ ಅಂತರಾಯಗಳು. ದೇವರ ದರ್ಶನ ಆಗುವುದಿಲ್ಲಂತೆ, ಸಾಕ್ಷಾತ್ಕಾರ ಆಗುವುದಿಲ್ವಂತೆ. ಅದಕ್ಕೆ ಬೇಕಾಗಿ ವ್ಯಾಸ ನಿರ್ದೇಶನದಲ್ಲಿ ಅಶ್ವಮೇಧ ಅಂದರೆ ದೊಡ್ಡ ಯಾಗ, ಯಜ್ಞ, ಅದು ಕ್ರಿಯಾಯಜ್ಞ. ನಾವು ಹವಿಸನ್ನು ಹಾಕುವಂತಹದ್ದು, ಧ್ಯಾನ ಮನಸ್ಸಿನಲ್ಲಿ ಮಾಡುವಂತಹದ್ದು, ತಪಸ್ಸು ಕಣ್ಣು ಮುಚ್ಚಿ ಕೂತ್ಕೊಳ್ಳೋದು, ದೇವರ ನಾಮ ಸ್ಮರಣ, ತಪಸ್ಸು, ನಾಮ ವ್ಯಾಹರಣ, ಧ್ಯಾನ. ಇದನ್ನು ಮಾಡಿದರೆ ಅದು ಯಜ್ಞ ಸದೃಶ. ಹಾಗೆ ಪಾಂಡವರು ಅಶ್ವಮೇಧ ಸಂಕಲ್ಪ ಮಾಡಿ, ಯೌವನಾಶ್ವನಲ್ಲಿ ಒಳ್ಳೆಯ ಕುದುರೆ ಇದೆ ಅಂತ ಹೇಳಿದರು. ಆ ಕುದುರೆ ತರಲಿಕ್ಕೆ ಭೀಮನ ಮಗ ಘಟೋತ್ಕಜನ ಮಗ ಮೇಘನಾಥ ಮತ್ತು ವೃಷಕೇತುವಿನ ನೇತೃತ್ವದಲ್ಲಿ ಹೊರಟಿದ್ದಾರೆ.
ಭದ್ರಾವತಿ ನಗರಕ್ಕೆ ಬಂದಿದ್ದಾರೆ. ಎಷ್ಟು ಹುಡುಕಿದರೂ ಕುದುರೆ ಕಾಣಲಿಲ್ಲ. ನಾವು 3ನೇ ಸಂಧಿಯನ್ನು ನಿನ್ನೆ ಮುಗಿಸಿದ್ದೇನೆ. ಇವತ್ತು ಕುದುರೆ ಸಿಗ್ತದೋ ಅಂತ ಈ ಸಂಧಿಯಲ್ಲಿ ನೋಡುವ. ಎದ್ದು ಹೋದರೆ ಗೊತ್ತಾಗೋದಿಲ್ಲ. ಮಾತಾಡಲಿಕ್ಕಿದ್ರೆ ಇಲ್ಲಿ ಕೂತು ಮಾತಾಡಬೇಡಿ, ಹೋಗಿ. ಉದ್ರೇಕದ್ಯು ಮುನಿವರನೊಳಾಡಿ ತಪ್ಪಿದ ಗುರುದ್ರೋಹ ಮುಂದು ಅಚ್ಯುತನೊಳಾಡಿ ಹೊಳೆದ ದೈವದ್ರೋಹ ಮೆರಡು ಅರಸನ ಅವಸರ ಕೊದಗದ ಸ್ವಾಮಿ ದ್ರೋಹ ಮೈದೆ ಮೂರು ಉದ್ರೇಕದಿ ಮುನಿವರನುಳಾಡಿ ತಪ್ಪಿದ ಗುರುದ್ರೋಹ ಮುಂದಚ್ಯುತನುಳಾಡಿ ಹೊಳೆದ ದೈವದ್ರೋಹ ಮೆರಡು ಅರಸನವಸರ ಕೊದಗದ ಸ್ವಾಮಿ ದ್ರೋಹ ಮೈದೆ ಮೂರು ಮದ್ರಚಿತ ವೀರ ಪ್ರತಿಜ್ಞೆ ಕೈಗೂಡದಾತ್ಮದ್ರೋಹ ಮದುವೆ 4 ಇದರ ಸಂಗಡಕ್ಕೆ ಧರ್ಮದ್ರೋಹ ಮೈದು ಆಗದಿಹುದೆ ತನಗೆ ಅಶ್ವಮಂ ಕಂಡು ಇದರ ಸಂಗಡಕ್ಕೆ ಧರ್ಮದ್ರೋಹ ಮೈದಾಗದಿಹುದೆ ತನಗಶ್ವಮಂ ಕಂಡು ಕೊಂಡೊಯ್ಯದಿರಲು ಅಶ್ವಮೇಧಕ್ಕೆ ಬೇಕಾದಂತಹ ಉತ್ತಮ ಅಶ್ವವನ್ನು, ಶ್ರೇಷ್ಠವಾದಂತಹ ಕುದುರೆಯನ್ನು ತರುವುದಕ್ಕೆ ಕಷ್ಟ ಅಂತ ಧರ್ಮರಾಯ ಹೇಳಿದ್ದ. ಭೀಮ, ಅರ್ಜುನ, ನಕುಲ, ಸಹದೇವಾದಿಗಳು ಈಗಾಗಲೇ ಮಹಾಭಾರತದ 18 ದಿವಸದ ಯುದ್ಧದಲ್ಲಿ ದಣಿದಿದ್ದಾರೆ. ಪುನಃ ಅವರನ್ನು ಹೇಗೆ ಹೇಳುವುದು? ನಾನು ಕೆಲಸ ಹೇಳುವುದು ಹೇಗೆ? ಆವಾಗ ಕೃಷ್ಣನು ಹೇಳ್ತಾನೆ, ಭೀಮ ಅಹಂಕಾರಲ್ಲ ಹೇಳ್ತಾನೆ ಕೆಲಸ ಮಾಡುವುದಿಲ್ಲ ಅಂತ. ಆವಾಗ ಭೀಮ ಪ್ರತಿಜ್ಞೆ ಮಾಡಿ ಹೊರಡ್ತಾನೆ, ಕೃಷ್ಣ ಸುಮ್ಮನೆ ಕೂತ್ಕ, ನನಗೆ ಆಯಾಸ ಇಲ್ಲ, ನಾ ತರ್ತೇನೆ. ಇಡೀ ಭದ್ರಾವತಿ ನಗರದಲ್ಲಿ ಕೋಟೆ, ಕೊತ್ತಲ, ಪರ್ವತ, ಗಿರಿ, ಬಯಲು ಪ್ರದೇಶ ಬಹಳಷ್ಟು ತಿರುಗಾಡಿದ್ರು. ಉತ್ತಮ ಅಶ್ವ, ಅನೇಕ ಕುದುರೆಗಳನ್ನು ಕಂಡರು. ಆದರೆ ಯಜ್ಞಕ್ಕೆ ಬೇಕಾದಂಥ ಕುದುರೆ ಅವರ ಕಣ್ಣಿಗೆ ಬೀಳಲಿಲ್ಲ. ಭಾರಿ ಹುಡುಕಿದ್ರಂತೆ. ಕುದುರೆ ಲಾಯದಿಂದ ಹೊರಗೆ ತರುವಾಗೆಲ್ಲ ಗೊತ್ತಾದೀತು, ಕುದುರೆಯನ್ನು ತುಳಿಲಿಕ್ಕೆ ಅಥವಾ ಹುಲ್ಲು ಕೊಡಲಿಕ್ಕೆ, ಹುರುಳಿ ಕೊಡಲಿಕ್ಕೆಲ್ಲ. ಎಂತಹ ಕುದುರೆ ಬೇಕು? ಸ್ವಚ್ಛತರ, ಧವಳಾಂಗದ, ಅತಿ ಮನೋಹರ, ಪೀತಪುಚ್ಚದ, ಒಂದೇ ಕಿವಿಯಳು ಎಸೆಯುವ ನೀಲ ಚವಿಯ ಕೋಮಲ ತುರಗ, ಇಷ್ಟು ಹೇಳಿದ್ದಾರೆ. ಆ ಕುದುರೆ ಅವರಿಗೆ ಕಾಣಲಿಲ್ಲ, ಬೇರೆಲ್ಲ ಕುದುರೆ ಕಂಡಿದೆ. ಭೀಮ ಆಲೋಚನೆ ಮಾಡ್ತಾನಂದರೆ, ವ್ಯಾಸರ ಮುಂದೆ ನಾನು ಪ್ರತಿಜ್ಞೆ ಮಾಡಿ ಹೊರಟಿದ್ದೇನೆ, ಕೃಷ್ಣನ ಮುಂದೆಯೂ ಪ್ರತಿಜ್ಞೆ ಮಾಡಿದ್ದೇನೆ. ವ್ಯಾಸರು ಗುರುಗಳು, ಗುರುದ್ರೋಹ ಆಗ್ತದೋ ಹೇಗೆ? ಗುರುಗಳ ಮುಂದೆ ಪ್ರತಿಜ್ಞೆ ಮಾಡಿ ನಾವು ಕೆಲಸ ಮಾಡದೇ ಇದ್ದರೆ ಅದು ಗುರುದ್ರೋಹ ಆಗ್ತದೆ. ಕೃಷ್ಣನ ಮುಂದೆ ಪ್ರತಿಜ್ಞೆ ಮಾಡಿದ್ದೇನೆ, ಕುದುರೆಯನ್ನು ನಾನು ಕೊಂಡೋಗದೇ ಇದ್ದರೆ ದೈವದ್ರೋಹ ಆಗ್ತದೆ. ಧರ್ಮರಾಯನ ಮುಂದೆ ನಾನು ಹೇಳಿದ್ದೇನೆ, ಕುದುರೆಯನ್ನು ತಂದು ಕೊಡ್ತೇನೆ ಅಂತ, ರಾಜದ್ರೋಹ ಆಗ್ತದೆ. ನಾನು ಪ್ರತಿಜ್ಞೆ ಮಾಡಿದ್ದೇನೆ, ನಾನು ತಂದೆ ತರ್ತೇನೆ ಅಂತ. ಹಾಗಾದ ಕಾರಣ ದೊರೆಯ ಮುಂದೆ ಮಾಡಿದ್ದು ಸ್ವಾಮಿದ್ರೋಹ ಅಥವಾ ಅದು ರಾಜದ್ರೋಹ ಆಗ್ತದೆ. ನಾನೇ ನನ್ನ ಮನಸ್ಸಿನಲ್ಲಿ ಮಾಡಿದ್ದೇನೆ ಸಂಕಲ್ಪ, ನಾನು ತಂದೆ ತರ್ತೇನೆ. ಆತ್ಮಪ್ರತ್ಯಯ ಅಂತ ಹೆಸರು. ಕೆಲವೊಮ್ಮೆ ದೇವರ ಮುಂದೆ ನಾವು ಹರಿಕೆ ಹೇಳಿಕೊಳ್ತೇವೆ. ಆ ಹರಿಕೆ ಅಂದರೆ ಬಾಕಿದವರಿಗೆ ರಗಳೆ ತೊಂದರೆ ಕೊಡುವ ಹರಿಕೆ ಅದು. ಅವನಿಗೆ ತೊಂದರೆ ಆದರೆ ನಾನು ಹರಿಕೆ ಹೇಳೋದು. ಪುರೋಹಿತರು ಕೇಳ್ತಾರೆ, ಯಾಕೆ ಹರಿಕೆ ಹೇಳಿದ್ದೆ? ನಾವಾಗ ಅದನ್ನು ಯಾಕೆ ಅಂತ ಹೇಳೋದಿಲ್ಲ, ನಾವು ಅದು ಭಕ್ತಿಯಿಂದ ಹೇಳ್ತೇವೆ. ಒಬ್ಬ ಹೇಳಿದ್ರಂತೆ, ನನ್ನ ವಿರೋಧಿಗೆ ಕೊಟ್ಟದ್ದಕ್ಕಿಂತ 2 ಪಾಲು ಕೊಡಬೇಕು ಅಂತ. ಅವನಿಗೆ 1 ಕಣ್ಣು ಹೋಯಿತು, ಇವನಿಗೆ 2 ಪಾಲು ಅಲ್ಲ, ಇವನಿಗೆ 2 ಕಣ್ಣು ಹೋಯಿತು. ದೇವರಿಗೆ ಹರಿಕೆ ಹೇಳುವಾಗ, ಪ್ರಾರ್ಥನೆ ಹೇಳುವಾಗ ಅದು ಲಂಚ ಅಲ್ಲ. ನಾನು ನಿನ್ನೆ ಹೇಳಿದ್ದೇನೆ, ನನಗೆ ಬಾವಿ ತೆಗೆಯುವಾಗ ನೀರು ಸಿಕ್ಕಿದರೆ ದೇವರಿಗೆ ಅಭಿಷೇಕ ಮಾಡಿಸ್ತೇನೆ, ನೀರು ಸಿಗದಿದ್ದರೆ ಅಭಿಷೇಕ ಇಲ್ಲ ದೇವರಿಗೆ. ದೇವರಿಗೆ ಇದೆಯಾ? ಕೈ ಮುಗಿರಿ, ಪ್ರಾರ್ಥನೆ ಮಾಡಿ, ಲಂಚ ಕೊಡಬೇಡಿ ದೇವರಿಗೆ. ನೀರು ಸಿಕ್ಕಿದರೆ ಅಭಿಷೇಕ ಮಾಡಿಸಿ. ದೇವರಿಗೆ ದಾರಿದ್ರ್ಯ ಇಲ್ಲ, ದೇವರಿಗೆ ಬಡತನ ಇಲ್ಲ, ದೇವರಿಗೆ ಲಂಚ ತೋರಿಸೋದು ಬೇಡ ನೀವು. ಅಥವಾ ದೇವರೇ ಕೊಡುವುದು ನೀರು, ದೇವರಿಗೆ ಬಾಯಾರಿಕೆ ಉಂಟಾ? ನಮ್ಮ ಹಾಗೆ ಪಂಚಭೌತಿಕವಾದ ದೇಹ ಅಲ್ಲ ದೇವರಿಗೆ, ತೈಜಸ ದೇಹ.
ಮೈಯಲ್ಲಿ ಬೆವರುವುದಿಲ್ಲ, ಮೂಗಿನಲ್ಲಿ ಸಿಂಬಳ ಬರುವುದಿಲ್ಲ, ಕಣ್ಣಿನಲ್ಲಿ ಹಿಕ್ಕೆ ಇಲ್ಲ, ಕಿವಿಯಲ್ಲಿ ಹಿಕ್ಕೆ ಇಲ್ಲ, ಹೊಟ್ಟೆಯಲ್ಲಿ ಹಸಿವೆ ಇಲ್ಲ, ಮಲಪುರೇಶಾದಿಗಳು ದೇವರಿಗಿಲ್ಲ, ದೇವರಿಗೆ ಹಸಿವೆ ಇಲ್ಲ. ಹಸಿವೆ ನಮಗೆ ಇರುವುದು. ದಿವಸಕ್ಕೆ 3 ಹೊತ್ತಲ್ಲ, ಹೊತ್ತಿಗೆ 3 ಸಲ ತಿಂತೇವೆ ನಾವು. ಹಾಗಾದ ಕಾರಣ ಅದು ದೈವದ್ರೋಹ ಆಗ್ತದೆ. ಆತ್ಮದ್ರೋಹ. ನಾನೇ ಸಂಕಲ್ಪ ಮಾಡಿದ್ದೇನೆ, ನಾವು ಮಾಡಿದಂತಹ ಸಂಕಲ್ಪವನ್ನು ಈಡೇರಿಸದೇ ಇದ್ದರೆ ಆತ್ಮದ್ರೋಹ. ಆತ್ಮಪ್ರತ್ಯಯ ಗೊತ್ತಿರಬೇಕು ನಮಗೆ. ಸ್ವಸ್ವರೂಪ ಜ್ಞಾನ ಅಂತ ಹೆಸರದಕ್ಕೆ. ಮೊದಲು ಇನ್ನೊಬ್ಬ ಏನು ಅಂತ ತಿಳಿಯುವುದಕ್ಕಿಂತ ನಾವೇನು ಅಂತ ಮೊದಲು ತಿಳಿಬೇಕು. ಆವಾಗ ಇನ್ನೊಬ್ಬ ಏನು ಅಂತ ಅರ್ಥ ಆಗ್ತದೆ. ಅದನ್ನೇ ಗೀತೆಯಲ್ಲಿ ಕೃಷ್ಣ ಹೇಳಿದ್ದು, ಉದ್ಧರೇದಾತ್ಮದಾತ್ಮನಂ. ನಿನ್ನನ್ನು ಉದ್ಧಾರ ಮಾಡಲಿಕ್ಕೆ ಯಾರೂ ಬರುವುದಿಲ್ಲ, ನಿನ್ನನ್ನು ನೀನೇ ಉದ್ಧಾರ ಮಾಡಿಕೊ. ಆ ಕಾರಣದಿಂದ ಅದಾಗ್ತದೆ. ಧರ್ಮದ್ರೋಹ 5ನೇಯದ್ದು ಯಾವ ಧರ್ಮ ಇದು? ಮನುಷ್ಯ ಧರ್ಮ. ಒಬ್ಬ ಸಹೋದರನಾಗಿ ಮಾಡಬೇಕಾದ ಧರ್ಮ. ನಾನು ಕುದುರೆಯನ್ನು ತಾರದೇ ಇದ್ದರೆ ಆಗ್ತದೆ ಅಲ್ವೋ ಅಂತ ಅವನಿಗೆ ಭೀಮನಿಗೆ ತಲೆಬಿಸಿ ಆಯ್ತಂತೆ. ಅಲ್ಲ, ವ್ಯಾಸರು ಸುಳ್ಳು ಹೇಳಿದ್ರೋ ಹೇಗೆ? ಇಲ್ಲಿ ಕುದುರೆ ಉಂಟು ಅಂತ ನಮ್ಮನ್ನು ಸೋಲಿಸಲಿಕ್ಕೆ ನಾವು ಸ್ವಲ್ಪ ಅಹಂಕಾರ ವ್ಯಕ್ತಪಡಿಸಿದೆವು. ನಮ್ಮನ್ನು ಸುಮ್ಮನೆ ವ್ಯಾಸರು ಓಡಿಸಿದ್ರೋ ಹೇಗೆ? ಹಾಗೆಂತ ಕೃಷ್ಣ ಹಾಗೆ ಮಾಡಲಿಕ್ಕಿಲ್ಲಲ್ಲ. ಕೃಷ್ಣ ಯಾಕೆ ನಮಗೆ ಹೋಗಿ ಭದ್ರಾವತಿ ನಗರಕ್ಕೆ ಅಂತ ಕೃಷ್ಣ ಯಾಕೆ ಹೇಳಿದ? ಅದು ಕಂಡಿತು ಭೀಮನಿಗೆ. ಹಾಗಾದ ಕಾರಣ ಶಕುನಗಳು ನಮಗೆ ಒಳ್ಳೆಯದು ಕಂಡಿದೆ. ಹೊರಡುವಾಗ ಶಕುನ ಅಂತ ಹೇಳ್ತೇವೆ ನಾವು. ಹೊರಡುವಾಗ ಅತ್ಯಂತ ಹಾವು ಅದು ಪೂಜನೀಯ, ನಾಗರಾವು. ಹಾಗಂತ ಶಕುನ ಒಳ್ಳೆಯದಲ್ಲ. ಹಾವು ಸಿಕ್ಕಿದರೆ ಕೇರೆ ಹಾವಿಗೆ ನಾವು ಪೂಜೆ ಮಾಡೋದಿಲ್ಲ, ಶಕುನಕ್ಕೆ ಕೇರೆ ಹಾವು ಒಳ್ಳೆಯದು. ಅತ್ಯಂತ ವಂಚಕ ಪ್ರಾಣಿ ನರಿ, ಶಕುನಕ್ಕೆ ಒಳ್ಳೆಯದು. ನರಿ ಸಿಕ್ಕಿದರೆ ಶಕುನ ಒಳ್ಳೆಯದು, ನರಿ ಸಿಕ್ಕಿದರೆ. ನಾಯಿ ಸಿಕ್ಕಿದ್ರಲ್ಲ. ಬೆಕ್ಕು ಒಳ್ಳೆಯದಲ್ಲ. ಅದಕ್ಕೆ ನಾವು ಶಾಸ್ತ್ರಕಾರರೇ ಮನೆಯ ಬೆಕ್ಕು ಅಡ್ಡ ಬಂದರೆ ತೊಂದರೆ ಇಲ್ಲ ಅಂತ. ಮನೆಯದ್ದು ಬೆಕ್ಕಲ್ವ? ಮನುಷ್ಯನ ದುರಂತ ನೋಡಿ ಸ್ವಾಮಿ. ಕದ್ದು ಹಾಲು ಕುಡಿಯುವ ಬೆಕ್ಕು ಒಳಗೆ, ನಮ್ಮ ಸಂಪತ್ತನ್ನು ಕಾಯುವ ನಾಯಿ ಹೊರಗೆ. ಆ ಬೆಕ್ಕನ್ನು ಮುದ್ದು ಮಾಡಿ ಹಾಸಿಗೆಯಲ್ಲಿ ಮಲಗಿಸಿ ಅದಕ್ಕೆ ಹಾಲು ಹಾಕುವುದು ನೋಡಿದರೆ, ಅದನ್ನು ಮಕ್ಕಳಿಗೆ ಕೊಟ್ಟರೆ ಇವರು ಮುದುಕರಾಗುವಾಗ ಮಕ್ಕಳು ನೋಡಿಕೊಂಡರು. ನಾವು ಆ ಪ್ರೀತಿಯನ್ನು ಬೆಕ್ಕಿಗೆ ಕೊಡೋದು. ಮನುಷ್ಯ ನೋಡಿ ಅಲ್ವಾ? 15 ಲಕ್ಷದ ಕಾರಿನಲ್ಲಿ ನಾವು 1 ಲಕ್ಷದ ನಾಯಿಯನ್ನು ಹಿಡ್ಕೊಂಡು ಹೋಗೋದಲ್ವ? ಮನುಷ್ಯನ ಪ್ರೀತಿ ಎಲ್ಲಿ ಅಪಮೌಲ್ಯ ಆಗ್ತದೆ ಅಂತ ನಾನು ಹೇಳಿದ್ದು. ಪ್ರೀತಿ ಎಲ್ಲಿ ಅಪಮೌಲ್ಯ ಆಗ್ತದೆ? ಯಾರಿಗೆ ಪ್ರೀತಿ ಕೊಡಬೇಕು? ಪ್ರೀತಿ ಮಕ್ಕಳಿಗೆ ಕೊಡಿ, ಬಂಧುಗಳಿಗೆ ಕೊಡಿ, ಮನುಷ್ಯರಿಗೆ ಕೊಡಿ. ನಮಗೆ ಪ್ರೀತಿಯನ್ನು ಕೊಡಕೊಳ್ಳಿಕ್ಕೆ, ಅದರ ವ್ಯವಹಾರ ಮಾಡಲಿಕ್ಕೆ ನಮ್ಗೆ ಗೊತ್ತಿಲ್ಲಲ್ಲ. ಆ ಕಾರಣದಿಂದ ಇದು ಖಂಡಿತಂತೆ. ಶಕುನ ಒಳ್ಳೆಯದುಂಟು. ಹಾಗಾದರೆ ಚಂದ್ರವಂಶ ಮಲಿನವಾಗ್ತದೋ ನಾನು ಇದನ್ನು ಮಾಡದೇ ಇದ್ದರೆ? ಧರ್ಮರಾಯನಿಗೆ ಅಪಕೀರ್ತಿ ಬರ್ತದೋ? ಮನೆತನಕ್ಕೆ ಅಪಕೀರ್ತಿ ಬರ್ತದೋ? ನಾವು ಯಾವುದೇ ಕೆಲಸ ಮಾಡಲಿ, ನಮ್ಮ ಹಿರಿಯರಿಗೆ, ಪೂರ್ವ ಸೂರಿಗಳು, ಅವರಿಗೆ ಅಪಕೀರ್ತಿ ಬರಬಾರದು. ಓ, ಇಂಥವನ ಮಗ ಹೀಗೆ ಮಾಡಿದರು ಅಂತ ಆಗಬಾರ್ದು. ಓ, ಅವರ ಮಗ ಇದನ್ನು ಒಳ್ಳೆ ಕೆಲಸ ಮಾಡಿದರು. ಅದು ಭೀಮನಿಗೆ ಖಂಡಿತಂತೆ. ನಮ್ಮ ಹಿರಿಯರೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿ ಹೋಗಿದ್ದಾರೆ, ಆದರೆ ಅಪಕೀರ್ತಿ ಬರ್ತದೋ ಅಂತ ಆಯ್ತಂತೆ. ತಾನು ಪಾತಕಿ ಆಗ್ತೇನೆ ಅಂತ ಖಂಡಿತಂತೆ. ಕೇಳೋಣ. ಪಾತಕಿಗೆ ನುಡಿದ ಸ್ವಲ್ಪುಸಿಯಹುದು, ಪರದಾರ ಸೂತಕಿಗೆ ನೆನೆದೆಣಿಕೆ ಬಯಲಹುದು. ಪಾತಕಿಗೆ ನುಡಿದ ಸ್ವಲ್ಪುಸಿಯಹುದು, ಪರದಾರ ಸೂತಕಿಗೆ ನೆನೆದೆಣಿಕೆ ಬಯಲಹುದು. ಗುರು ವಿಪ್ರಘಾತಕಿಗೆ ಕಾಣ್ಬೊಡವೆ ಮರೆಯಹುದು. ತಥ್ಯಮಿದು ಜಗದುಳ್ ಎನಗಾವ ಭವದ ಜಾತ ಕಿಲ್ಪಿಷವೋ. ಯಾದವ ಕುಲ ಮಹಾಂಬುನಿಧಿ ಶೀತ ಕಿರಣೋ ತನ್ನ ಶರಣರನುಳಿದನೋ. ಹಯಮೇತಕ್ಕಿಂತ ಕಟ ಕಾಣಿಸದೋ. ಹಯಮೇತಕ್ಕಿಂತ ಕಟ ಕಾಣಿಸದೋ. ಶಿವ ಶಿವ ಎಂದು ಪವನಜಂ ಚಿಂತಿಸಿದನು. ಶಿವ ಶಿವ
ಕುದುರೆಯನ್ನು ತರ್ತೇನೆ ಅಂತ ನಾನು ವಚನಬದ್ಧನಾಗಿದ್ದೇನೆ. ಮಾತಿಗೆ ಬಹಳ ಮೌಲ್ಯ ಇದೆ. ಮುತ್ತು ಬಿದ್ದರೆತ್ತಬಹುದು, ಮಾತು ಬಿದ್ದರಾಗದು. ಯಾಕೆಂದರೆ ಮಿಕ್ಕ ಪ್ರಾಣಿಗಳಿಗೆ ಈ ಯುಗಧರ್ಮದಲ್ಲಿ ಮಾತಿಲ್ಲಲ್ಲ. ಮಾತು ಮೌಲಿಕವಾದದ್ದು. ಯೋಚಿಸಿ ಮಾತಾಡಬೇಕು. ಮಾತಾಡಿದ ಮೇಲೆ ಯೋಚಿಸಿದ ಪ್ರಯೋಜನ ಇಲ್ಲ. ಅದು ಮಾತುಗಳಿಗೆ ಮಾತು ಕೋಟಿಗಳುಂಟು, ಆದರೆ ಆ ಮಾತು ಮೌಲಿಕವಾಗಿರಬೇಕು. ನಾನು ಮಾತು ಹೇಳಿ ಬಂದಿದ್ದೇನೆ, ಕುದುರೆಯನ್ನು ತರುವ ಹೊಣೆ ನನಗೆ, ಅಥವಾ ಮೇಘನಾದನಿಗೆ, ಅಥವಾ ವೃಷಕೇತುವಿಗೆ. ಆದರೆ ಆ ಮಾತು ಅದು ಹುಸಿಯಾಗ್ತದೆ ಅಂತಾದರೆ ನಾನು ಪಾಪ ಮಾಡಿದನೋ ಹೇಗೆ? ಪಾಪಿಯ ಮಾತು ಹುಸಿಯಾಗ್ತದೆ ಅಂತೆ, ಅವನ ಮಾತು ನಡೆಯುವುದಿಲ್ಲ. ಅದಕ್ಕಾಗಿ ನಾವು ಪಾಪ ಮಾಡಬಾರದು. ಪಾಪ ಮಾಡಿ ದೇವರಿಗೆ ಹರಿ ಕೇಳಬೇಡಿ, ಅದು ಹುಸಿಯಾಗ್ತದೆ, ನಡೆಯುವುದಿಲ್ಲ. ಆ ಕಾರಣದಿಂದ ಪರಸ್ತ್ರೀ ಸಂಘವನ್ನು ಬಯಸಿದವನ ಕೆಲಸ ನಿಷ್ಫಲವಾಗ್ತದೆ. ಪರಸ್ತ್ರೀ ಸಂಘವನ್ನು ಮಾಡಿದವನ ಅಲ್ಲ, ಬಯಸಿದವನ ಕೆಲಸ ನಿಷ್ಫಲವಾಗ್ತದೆ. ಆಲೋಚನೆ ಮಾಡಿ. ಲೋಕದಲ್ಲಿ ಒಂದು ಮಾತುಂಟು, ಅವರವರ ಮಕ್ಕಳು ಚಂದ, ಇನ್ನೊಬ್ಬನ ಹೆಂಡತಿ ಚಂದ ಅಂತ. ಇದೊಂದು ವಾಡಿಕೆ. ಆದರೆ ಅದಲ್ಲ. ಒಂದು ಮಗುವನ್ನು ಪಡೆದ ಮೇಲೆ ಹೆಂಡತಿಯನ್ನು ತಾಯಿಯಂತೆ ಕಾಣಬೇಕು. ಆತ್ಮ ವೈ ಪುತ್ರ ನಾಮಾಸಿ ಭೋಜೇಶು ಮಾತ. ಯಾವ ತಾಯಿಯೇ ಹೆಣ್ಣೆ ಅನ್ನ ಹಾಕಲಿ, ಮಗಳು ತಂದೆಗಿರ್ಬೋದು, ಸೊಸೆ ಮಾವನಿಗಿರ್ಬೋದು, ತಂಗಿ ಅಣ್ಣನಿಗಿರ್ಬೋದು, ಅಥವಾ ನಾದಿನಿ ಭಾವನಿಗಿರ್ಬೋದು, ಅನ್ನವನ್ನು ಹಾಕುವ ಹೊತ್ತಿಗೆ ಅವಳನ್ನು ತಾಯಿ ಅಂತ ತಿಳಿಬೇಕು. ಭೋಜೇಶು ಮಾತ ಅಂದರೆ ಊಟಕ್ಕೆ ಒಟ್ಟಿಗೆ ಕೂತ್ಕೊಳ್ಳುವಾಗ ತಾಯಿ ಅಂತ ಅರ್ಥ ಅಲ್ಲ, ಅಥವಾ ತಾಯಿಯ ಒಟ್ಟಿಗೆ ಕೂತ್ಕೊಳ್ಬೇಕು ಅಂತ ಅರ್ಥ ಅಲ್ಲ. ಅನ್ನವನ್ನು ಹಾಕುವವರು ತಾಯಿ. ನಾವು ಮಾತೃತ್ವಕ್ಕೆ ಅಪೂರ್ವವಾದಂತಹ ಗೌರವವನ್ನು ಕೊಟ್ಟಂತಹ ಸಂಸ್ಕೃತಿ ಈ ದೇಶದಲ್ಲಿ. ನೀವು ಯಾವ ದೇವರನ್ನೇ ತಕ್ಕೊಳ್ಳಿ, ಬ್ರಹ್ಮದೇವರು ಹೆಂಡತಿಯನ್ನು ನಾಲಿಗೆಯಲ್ಲಿಟ್ಟುಕೊಂಡದ್ದು, ವಾಗ್ದೇವಿ. ವಿಷ್ಣುದೇವರು ಹೆಂಡತಿಯನ್ನು ಹೃದಯದಲ್ಲಿಟ್ಟುಕೊಂಡದ್ದು, ಶ್ರೀವತ್ಸ, ಶ್ರೀಕಾಂತ. ಶಿವದೇವರು ಮಂಜುನಾಥ ಸ್ವಾಮಿ ಹೆಂಡತಿಗೆ ಅರ್ಧ ಮೈಯನ್ನು ಕೊಟ್ಟದ್ದು, ಅರ್ಧ ನಾರೀಶ್ವರ, ಉಮಾಮಹೇಶ್ವರ, ಲಕ್ಷ್ಮೀನಾರಾಯಣ, ಶಾರದಾರಮಣ. ಹೆಣ್ಣುಮಕ್ಕಳು ಲಕ್ಷ್ಮಿಯ ಹಾಗಿದ್ದರೆ ಹೃದಯದಲ್ಲಿ, ಪಾರ್ವತಿ ಹಾಗಿದ್ದರೆ ಅರ್ಧ ಮೈಯಲ್ಲಿ, ವಾಣಿಯ ಹಾಗಿದ್ದರೆ ನಾಲಿಗೆಯಲ್ಲಿ, ಗಂಗೆಯಾಗಿದ್ದರೆ ತಲೆಯಲ್ಲಿ. ಹಾಗಾದರೆ ನೀವು ಎಲ್ಲಿರಬೇಕು ಅಂತ ನೀವು ಆಲೋಚನೆ ಮಾಡಿ. ನಾಲಿಗೆಯಲ್ಲಿ ವಾಣಿಯಾಗಿರಬೇಕಾ, ರಾಣಿಯಾಗಿ, ಹೃದಯದಲ್ಲಿ ಲಕ್ಷ್ಮಿಯಾಗಿರಬೇಕೋ, ಅರ್ಧ ಮೈಯಲ್ಲಿರಬೇಕೋ, ಗಂಗೆಯಾಗಿ ತಲೆಯಲ್ಲಿರಬೇಕು ಅಂತ ನೀವು ಆಲೋಚನೆ ಮಾಡಿ. ಸಮಾನತೆ ಕೇಳಬೇಡಿ, ತಲೆಯಿಂದ ಕೆಳಗೆ ಬರ್ತದೆ. ನಿಮ್ಮ ಸ್ಥಾನ ಯಾವುದು ನೀವು ಆಯ್ದುಕೊಳ್ಳಿ. ನಾವು ಪ್ರಕೃತಿಯನ್ನು ತಾಯಿ ಅಂತ ತಿಳಿದಿದ್ದೇವೆ, ಈ ಭೂಮಿ ಮಣ್ಣನ್ನು ತಾಯಿ ಅಂತ ಹೇಳಿದ್ದೇವೆ ನಾವು, ಹರಿಯುವ ನೀರನ್ನಿನಲ್ಲಿ ತಾಯಿ ಅಂತ ಹೇಳಿದ್ದೇವೆ, ಉರಿಯುವ ಬೆಂಕಿಯನ್ನು ತಾಯಿ ಅಂತ ಹೇಳಿದ್ದೇವೆ ನಾವು, ಬೀಸುವ ಗಾಳಿಯನ್ನು ತಾಯಿ ಅಂತ ಹೇಳಿದ್ದೇವೆ ನಾವು. ಇದು ಈ ದೇಶದ ಸಂಸ್ಕೃತಿ, ಅಪೂರ್ವವಾದ. ಹಾಗಾದ ಕಾರಣ ಪರಸ್ತ್ರೀಯ ಸಂಘವನ್ನು ಬಯಸಿದರೆ ಅದು ಪಾಪ ಸಂಕಲ್ಪ ಆಗ್ತದೆ. ಆ ಕಾರಣದಿಂದ ಅದು ನನ್ನಿಂದ ಆಯಿತೋ ಅಂತ ಭೀಮ ಗ್ರಹಿಸಿದನಂತೆ. ಯಾಕೆ ನನಗೆ ಹೀಗಾಗ್ತಾ ಇದೆ? ಆದರೆ ಅವನೇ ಹೇಳ್ತಾನಂತೆ, ನಾನು ಅಂಥದ್ದನ್ನು ಮಾಡಲೇ ಇಲ್ಲ, ಅಂಥದ್ದನ್ನು ಬಯಸಲೇ ಇಲ್ಲ, ನಾನು ಕನಸಿನಲ್ಲಿಯೂ ಬಯಸಲಿಲ್ಲ, ಮನಸ್ಸಿನಲ್ಲಿಯೂ ಬಯಸಲಿಲ್ಲ. ಹಾಗಾದರೆ ಯಾಕಾಯಿತು? ಅವ ಹೇಳ್ತಾನೆ, ಬ್ರಾಹ್ಮಣರನ್ನು, ಗುರುಗಳನ್ನು, ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ ಜಾತಿವಾಚಕ ಅಲ್ಲ, ಗುಣ ಕರ್ಮ ವಿಭಾಗಶಃ. ಗೀತೆಯಲ್ಲಿ ಕೃಷ್ಣ ಹೇಳಿದ್ದದು, ಗೀತೆಯಲ್ಲೇ ಕೃಷ್ಣ ಹೇಳಿದ್ದಲ್ಲ, ಕೃಷ್ಣನೂ ಗೀತೆಯಲ್ಲಿ ಹೇಳ್ತಾನೆ. ಇದನ್ನು ಹಿಂದೆ ಜನಕಾದಿಗಳಿಗೆ ಹೇಳಿದ್ದೇನೆ ಸತ್ಯಯುಗದಲ್ಲಿ ಅಂತ ಕೃಷ್ಣನ ಹೇಳ್ತಾನೆ. ಗೀತೆಯಲ್ಲಿ ಕೃಷ್ಣ ಕೊನೆಗೆ ಹೇಳಿದ್ದು, ಮತ್ತೆ ಕಲಿಯುಗ ಬಂದಿದೆ. ಇದು ಸತ್ಯಯುಗದಿಂದಲೇ ಭಗವಂತ ಹೇಳಿದ್ದಾನೆ, ಗುಣ ಕರ್ಮ ವಿಭಾಗಶಃ. ಅವನ ಗುಣ ಮತ್ತು ಅವನ ಕರ್ಮಕ್ಕೆ ಸರಿಯಾಗಿ ಅವನಿಗೆ ನಿರ್ಣಯ ಮಾಡಿದೆ. ಈಗ ಹೇಳುವಂತಹ ಜಾತಿ ಇದ್ದರೆ ಯಾವುದು, ನೀವು ಯಾವ ಜಾತಿ, ಅದರಲ್ಲಿ ಉಪಜಾತಿ ಯಾವುದು, ಜಾತ್ಯತೀತ ಹೇಳ್ತಾರಂತೆ. ಹಾಗಂತ ಎಲ್ಲ ಅರ್ಜಿಯಲ್ಲಿ ಅದುಂಟು, ಜಾತಿ ಯಾವುದು, ಉಪಜಾತಿ ಯಾವುದು, ಉಪಪಂಗಡ ಯಾವುದು, ಮತ್ತು ಜಾತ್ಯತೀತ ಅಂದರೆ ಅಂಥದ್ದು. ಯೋಚನೆ ಮಾಡಿ ನೀವು. ಇದನ್ನು ನಮ್ಮ ಪುರಾಣಗಳು ಹೇಳ್ತದೆ, ನಮಗೆ ಸತ್ಯದ ಸಂದೇಶವನ್ನು ಕೊಡ್ತದೆ. ಅದು ಭೀಮನಿಗೆ ಆಯ್ತಂತೆ. ಯಾವ ಜನ್ಮದ ಪಾಪ, ಯಾಕೆ ನನಗೆ ಆ ಕುದುರೆ,
ಅಶ್ವಮೇಧದ ಕುದುರೆ ಸಿಗಲಿಲ್ಲ. ನಾವು ಹೊರಟದ್ದು ಧರ್ಮ ಕಾರ್ಯ ಅಂತ ಹೊರಟದ್ದು, ಯಜ್ಞ ಕಾರ್ಯ ಅಂತ ಹೊರಟದ್ದು. ಅಣ್ಣನ ಹತ್ರ ಹೋಗಿ ಹೇಳುವುದು ನಾನು ಕುದುರೆ ಸಿಗಲಿಲ್ಲ ಅಂತ, ಅದು ದೊಡ್ಡ ಅವಮಾನ. ಇದು ಭೀಮನಿಗೆ ಚಿಂತೆ ಆಯಿತು. ಜೊತೆಗೆ ವೃಷಕೇತು, ಮೇಘನಾದಾದಿಗಳಿದ್ದರು. ಬೇರೆ ಎಲ್ಲಿಂದಾದರೂ ಹೋಗಿ ಕುದುರೆ ಹುಡುಕುವುದೋ, ನನ್ನ ಭಾಷೆಗೆ ಭಂಗ ಬರ್ತದೆ. ಯಾಕಂದರೆ ಕುದುರೆ ಭದ್ರಾವತಿ ನಗರದಲ್ಲಿ ಯವ್ವನಾಶ್ವನಲ್ಲಿ ಉಂಟು ಅಂತ ವ್ಯಾಸರು ಹೇಳಿದ್ದಾರೆ. ಭವಿಷ್ಯವನ್ನು ಬಗೆದು ನೋಡಬಲ್ಲ ಕಾಲಜ್ಞಾನಿಗಳು ವ್ಯಾಸರು. ನಮಗೆ ನಿನ್ನೆ ನೆನಪುಂಟು, ಈಗ ವರ್ತಮಾನದಲ್ಲಿದ್ದೇವೆ. ಒಂದು ಅರ್ಥದಲ್ಲಿ ವರ್ತಮಾನ ಅಂತ ಇಲ್ಲ, ಭೂತಕಾಲ ಉಂಟು. ಒಂದೊಂದು ನಿಮಿಷ, ಒಂದೊಂದು ಸೆಕೆಂಡು ನಾವು ಮಾತಾಡ್ತಾ ಹೋದಾಗೆ ಭೂತಕಾಲ ಅಂತ ಆಗ್ತದೆ. ಹಾಗಾದರೆ ವರ್ತಮಾನ ಕಾಲ ಇಲ್ಲ ಅಂತಲೂ ಒಂದು ಪ್ರಯೋಗ ಉಂಟು. ಭೂತ ಮತ್ತು ಭವಿಷ್ಯತ್ತು ನಾವು ಹೇಳ್ತಾ ಇದ್ದಾಗ ಅದು ಹಿಂದೆ ಹೋಯ್ತಲ್ಲ, ಪ್ರವಾಹ ಹೋದಾಗೆ. ಆದರೆ ನಾವು ವರ್ತಮಾನದಲ್ಲಿದ್ದಾರೆ ಅಂತ ವರ್ತಮಾನ ಉಂಟು, ನಾವು ಹೋದರೆ ವರ್ತಮಾನ ಆಗ್ತದಲ್ಲ. ಹಾಗಾದರೆ ವರ್ತಮಾನ ಉಂಟು ಅಂತ ನಾವು ತಗೊಳ್ಬೇಕು. ಆ ಕಾರಣದಿಂದ ಅವನಿಗೆ ಚಿಂತೆ ಆಯಿತು. ಆಗ ಕುದುರೆ ಎಲ್ಲಿಯೋ ಕಾಣಲಿಕ್ಕೆ ಸಿಕ್ಕಿತು ಅಂತ ಲಕ್ಷ್ಮೀಶ ಹೇಳ್ತಾನೆ, ಕೇಳೋಣ. ಅನಿತರೊಳನೇಕ ಸೇನೆಗಳ ಸನ್ನಾಹದಿಂ, ಅನಿತರೊಳನೇಕ ಸೇನೆಗಳ ಸನ್ನಾಹದಿಂ, ಘನವಾದ್ಯ ರಭಸದಿಂ, ಸೂತರ ಪೊಗಳ್ಕೆಯಿಂದ ಅನಿತರೊಳನೇಕ ಸೇನೆಗಳ ಸನ್ನಾಹದಿಂ, ಘನವಾದ್ಯ ರಭಸದಿಂ, ಸೂತರ ಪೊಗಳ್ಕೆಯೋದನು ಕರಿಸಿದ ಮಲವಸ್ತ್ರಾಭರಣ ಗಂಧಮಾಲಾದಿಗಳ ಪೂಜೆಯಿಂದೇ ವಿನೋತಾತ ಪತ್ರ ಚಮರಂಗಳಿಂದ ಎಡಬಲದುಳ್ ಅನುವಾಗಿ ವಾಘೆಯಂ ಪಿಡಿದು ನಡೆತಪ್ಪ. ವಿನುತಾತ ಪತ್ರ ಚಮರಂಗಳಿಂದೆಡಬಲದುಳನುವಾಗಿ ವಾಘೆಯಂ ಪಿಡಿದು ನಡೆತಪ್ಪ. ನೃಪತನುಜರಿಂದ ಹಯಂ ನೀರ್ಗೆ ಪೊರಮಟ್ಟು ಸಂಭ್ರಮದೊಳೆತರುತ್ತಿರ್ದುದು. ನೃಪತನುಜರಿಂದ ಹಯಂ ನೀರ್ಗೆ ಪೊರಮಟ್ಟು ಸಂಭ್ರಮದೊಳೆತರುತ್ತಿರ್ದುದು. ಸಂಭ್ರಮದೊಳ್ ಐತರುತ್ತಿರ್ದುದು. ಚಿಂತಿಸುತ್ತಿರುವ ಸಂದರ್ಭದಲ್ಲಿ ಅನೇಕ ಮಂದಿ ಕಾವಲು ಭಟರು, ರಕ್ಷಣಾ ಭಟರು ಇವರಿಂದ ಸುತ್ತುವರಿಯಲ್ಪಟ್ಟು ಪರಿವೇಷ್ಟಿತವಾಗಿ ಅವರು ಪರಿಭ್ರಮಿಸುತ್ತಲೇ ಇದ್ದರು. ಕುದುರೆಯನ್ನು ರಕ್ಷಿಸುವ ಒಂದು ಕೆಲಸದಲ್ಲಿ ಅವರಿದ್ದರು. ನೀರು ಕುಡಿಲಿಕ್ಕಾಗಿ ಆ ಕುದುರೆ ಬಂತಂತೆ ಲಾಯದಿಂದ ಹೊರಗೆ. ಇವರು ಎತ್ತರವಾದ ಬೆಟ್ಟದ ಪ್ರದೇಶದಲ್ಲಿ ನಿಂತಿದ್ದಾರೆ. ಆ ಕುದುರೆಯನ್ನು ಹೊರಗೆ ಕರ್ಕೊಂಡು ಬಂದ್ರಂತೆ. ಸೇನೆಗಳು ಕಾವಲಾಗಿದ್ದವು. ಗಂಧ ಹೂ ಅಕ್ಷತೆಗಳಿಂದ ಕುದುರೆಗೆ ಪೂಜೆ ಮಾಡ್ತಾ ಇದ್ರಂತೆ. ಅದಕ್ಕೆ ಬಿಳಿ ಬಣ್ಣದ್ದು, ಸ್ವಚ್ಛತರ ಧವಳಾಂಗದ, ಮನೋಹರವಾಗಿತ್ತು. ಸಾಮಾನ್ಯ ಕುದುರೆ ಆಗಿರಲಿಲ್ಲ. ಪೀತ ಪುಚ್ಚದ ಹಳದಿ ಬಣ್ಣದ ಬಾಲ, 2 ಕಿವಿ ಇತ್ತು. ಒಂದು ಕಿವಿ ಕಪ್ಪು ಬಣ್ಣದ್ದು, ಒಂದೇ ಕಿವಿಯಳು ಎಸೆಯುವ ನೀಲಚ್ಛವಿ. ಅಂದರೆ ಒಂದೇ ಕಿವಿ ಅಂತ ಅರ್ಥಲ್ಲ, ಕಿವಿ 2 ಇತ್ತು, ಒಂದು ಕಿವಿ ಇತ್ತು. ಸುಗಮನ, ಒಳ್ಳೆಯ ಗಮನ, ಸುಮನೋಹರ ಕುದುರೆ ಕಂಡಿತಂತೆ. ದಿವ್ಯವಾದದ್ದು, ಭವ್ಯವಾದದ್ದು. ಛತ್ರ ಚಾಮರದಲ್ಲಿ ಪೂಜೆ ಮಾಡ್ತೀವಿ. ದೇವತಾ ರಾಜೋಪಚಾರ ಅಂತ ಹೆಸರು ಅದಕ್ಕೆ. ದೇವರಿಗೆ ಉಂಟು, ಚಕ್ರವರ್ತಿಗಳಿಗುಂಟು, ಪಟ್ಟಾಧಿಕಾರಿಗಳಿಗುಂಟು, ಧರ್ಮಾಧಿಕಾರಿಗಳಿಗುಂಟು, ಪೀಠಾಧಿಪತಿಗಳಿಗುಂಟು. ಅವಧೂತರಿಗೆ ದೇವತಾ ರಾಜೋಪಚಾರ ಇಲ್ಲ. ಪೀಠಾಧಿಪತಿಗಳುಂಟು, ಪರಂಪರೆ ಬೇಕು. ಇದಕ್ಕೆ ದೇವತಾ ರಾಜೋಪಚಾರ ನಡೀತಾ ಇತ್ತಂತೆ. ಅಂದರೆ ದಿವ್ಯವಾದದ್ದು, ದೇವತಾ ಸಾನ್ನಿಧ್ಯ ಇದೆ ಕುದುರೆ ಅಂತಾಯಿತು. ಚಂದ್ರೋದಯದಲ್ಲಿ ಸಮುದ್ರ ಉಕ್ಕುವಂತೆ, ಅಮೃತ ಸಿದ್ಧಿಯಿಂದ ಇಂದ್ರನು ಸಂಭ್ರಮಿಸುವಂತೆ. ಸಮುದ್ರ ಮತನಾಗುವಾಗ ಅಮೃತ ಬಂತಲ್ಲ, ಇಂದ್ರ ಸಂಭ್ರಮಿಸಿದ. ಮಹಾಬಲಶಾಲಿಯಾದಂಥ ಯವ್ವನಾಶ್ವನ ಐಶ್ವರ್ಯ ಲಕ್ಷ್ಮಿ ಕಂಡಿತು ಅಂತ ಕವಿ ಹೇಳ್ತಾನೆ.
ಆ ಕುದುರೆ ಐಶ್ವರ್ಯ. ನಾವು ಹೇಳೋದು ಅದು ಲಕ್. ನಮ್ಮ ಹತ್ರ ದುಡ್ಡಿದ್ದರೆ, ಹೊಸ ನಾಣ್ಯ ಇದ್ದರೆ ಬ್ಯಾಗಿನಲ್ಲಿ ಇಡ್ತೇವೆ, ಅದು ಲಕ್ಷಣ. ಅದು ಪೊಲುಸು ಅಂತ ಹೇಳ್ತೇವೆ ನಾವು, ಅದಕ್ಕೆ ಅದನ್ನು ನಾವು ಖರ್ಚು ಮಾಡೋದಿಲ್ಲ, ಇಡ್ತೇವೆ. ಅಥವಾ ಯಾರಾದರೂ ಗುರುಗಳ ನಮಗೆ ಯಾವ ರೀತಿಯಿಂದ ಏನಾದ್ರು ಸಿಕ್ಕಿತು, ಒಂದು ದಕ್ಷಿಣ ಸಿಕ್ಕಿತು, ಕಾಣಿಕೆ ಸಿಕ್ಕಿತು, ಅದನ್ನು ನಾವು ಅಥವಾ ವಿಷು ಸಂಕ್ರಮಣಕ್ಕೆ, ಯುಗಾದಿಗೆ ಹಿರಿಯರೇನಾದ್ರು ನಮಗೆ ಕೊಟ್ಟರು, ಉಡುಗೊರೆ ಕೊಟ್ಟರು, ಆ ದುಡ್ಡನ್ನು ನಾವು ಹಾಗೆ ಇಡುತ್ತೇವೆ. ಆ ದುಡ್ಡು ಇದ್ದರೆ ಅದು ಅಕ್ಷಯವಾಗ್ತದೆ ಅಂತ ಲೆಕ್ಕ. ಹಾಗೆ ಐಶ್ವರ್ಯ ಲಕ್ಷ್ಮಿ ಯೌವನಾಶ್ವನದ್ದು ಅದು ಖಂಡಿತಂತೆ. ಬೆಟ್ಟದಂತೆ ಭೀಮನಿಗೆ ಸಂತೋಷ ಆಯಿತಂತೆ ಇದರಿಂದ. ಅವ ಹೇಳ್ತಾನೆ, ಕುದುರೆ ಸತ್ಕವಿಯ ಪ್ರೌಢ ಕಾವ್ಯದಂತೆ ಇತ್ತು. ಲಕ್ಷ್ಮೀಶ ಅದ್ಭುತ ಅಲಂಕಾರ ಪ್ರಿಯ. ಅವ ಚತುರ ಪದಗತಿ ಶೋಭಿಸುವ ಅಲಂಕಾರ ಕುದುರೆಗಿತ್ತು. ಆಭರಣಗಳಿಂದ, ಮುತ್ತುರತ್ನಗಳಿಂದ ಕುದುರೆಯನ್ನು ಅಲಂಕಾರ ಮಾಡಿದ್ದಾರೆ. ಶಬ್ದ ಅಲಂಕಾರ, ಕುದುರೆಗೆ ಮಾಡಿದ ಅಲಂಕಾರ, ಕಿವಿಗೆ ಇಂಪಾದ ವಿಶೇಷ ಅರ್ಥಗಳಿಂದ ಕೂಡಿದ, ರಂಜಿಸುತ್ತಿತ್ತು. ಕಲಾವಿದನಾದವ ಭೀಮ, ಅವನಲ್ಲಿಯೂ ಕಲಾವಿದ ನನ್ನು ನೋಡುವ, ಕಲೆಯನ್ನು ನೋಡುವ ಕಲಾವಿದತನ ಇತ್ತು ಅಂತ ಕವಿ ಹೇಳ್ತಾನೆ. ಅದನ್ನು ನೋಡಿ ಹರ್ಷಿಸಿದ, ಸಂತೋಷ ಆಯಿತು ಅವನಿಗೆ. ಯಾವ ಕುದುರೆಯನ್ನು ಹುಡುಕಿಕೊಂಡು ಬಂದಿದ್ದೇವೆಯೋ ಅದನ್ನು ನೋಡಿ ಆಯಿತು. ಮರುಭೂಮಿಯಲ್ಲಿ ಕಾಣುವ ಬಿಸಿಲು ಕುದುರೆ ಅಲ್ಲ ಇದು, ಮರುಭೂಮಿಯಲ್ಲಿ ಕಾಣುವ ಮರೀಚಿಕೆಯಲ್ಲ ಇದು, ಇದು ವಾಸ್ತವಕ್ಕೆ ಬಂದ. ಆ ಸಂದರ್ಭದಲ್ಲಿ ಭೀಮನ ಮಗ ಘಟೋತ್ಕಜ, ಅವ ಭಾರತ ಯುದ್ಧದಲ್ಲಿ ಸಾಯ್ತಾನೆ ಘಟೋತ್ಕಜ. ಅವನ ಮಗ ಮೇಘನಾದ ಇರ್ತಾನೆ ಜೊತೆಗೆ. ಅವ ಏನು ಹೇಳ್ತಾನೆ ಕೇಳೋಣ. ತುರುಗಿ ತೆತ್ತೆತ್ತಲು ಪ್ರಳಯ ಕಾಲದ ಮೇಘ ಮೆರಗುತ್ತಿವೆ, ಬರಿಯ ಬರಸಿಡಿಲ್ಗಳೆತ್ತೆತ್ತಲು ಕರೆಯುತ್ತಿದೆ, ಬಿರುಗಾಳಿ ಧೂಳನೆತ್ತೆತ್ತಲು ಕತ್ತಲೆಗಳಿಟ್ಟಣಿಸಿವೆ, ಬರಿಯ ಬರಸಿಡಿಲ್ಗಳೆತ್ತೆತ್ತಲು ಕರೆಯುತ್ತಿದೆ, ಬಿರುಗಾಳಿ ಧೂಳನೆತ್ತೆತ್ತಲು ಕತ್ತಲೆಗಳಿಟ್ಟಣಿಸಿವೆ, ತೆರೆಯಬಾರದು ಕಣ್ಣ ಮರೆದು ಕಣ್ತೆರೆಯ ಧಿಕ್ಕರಿಯಬಾರದು, ಮಹಾದ್ಭುತಮಿದೆತ್ತಣದೋ ಮಹಾದ್ಭುತಮಿದೆತ್ತಣದೋ, ಜಗತೆರೆಯನೇ ಬಲ್ಲನೆನುತಿರ್ದುದ ಆ ಸೈನಿಕಂ ಹೈಡಿಂಬಿಕೃತ ಮಾಯೆಗೆ, ತೆರೆಯಬಾರದು ಕಣ್ಣ ಮರೆದು ಕಣ್ತೆರೆಯ ಧಿಕ್ಕರಿಯಬಾರದು, ಮಹಾದ್ಭುತಮಿದೆತ್ತಣದೋ, ಜಗತೆರೆಯನೇ ಬಲ್ಲನೆನುತಿರ್ದುದ ಸೈನಿಕಂ ಹೈಡಿಂಬಿಕೃತ ಮಾಯೆಗೆ. ವ್ಯಾಸ ಮಹರ್ಷಿಗಳು ಸೂಚಿಸಿದ್ದಾರೆ, ಯೌವನಾಶ್ವನಲ್ಲಿ ಯಜ್ಞಕ್ಕೆ ಬೇಕಾದಂತಹ ಒಳ್ಳೆಯ ಕುದುರೆ ಇದೆ, ಸಲ್ಲಕ್ಷಣವಾದದ್ದು. ಕೃಷ್ಣ ಹೇಳಿದ್ದಾನೆ, ಆವಿದ್ದು ನಡೆಸಿಕೊಡುವೆವು, ನಾನಿದ್ದು ನಡೆಸಿಕೊಡ್ತೇನೆ. ಮೇಘನಾದ ಮಹಾಮಾಯಾವಿ, ಇಂದ್ರಜಾಲ ಇದ್ದಾಗೆ ಒಂದು ಕಣ್ಣು ಕಟ್ಟು ವಿದ್ಯೆ ಅದು ಮಾಯೆ ಎನ್ನುವಂಥ. ಹಾಗಂತ ಮಾಯೆ ಬಹುಕಾಲ ನಿಲ್ಲುವುದಿಲ್ಲ, ಅದು ನಮ್ಗೆ ಗೊತ್ತಿರಬೇಕು. ಒಂದು ಸ್ವಲ್ಪ ಹೊತ್ತು, ಒಂದು ಮುಹೂರ್ತ ಕಾಲ ಮಾಯೆ ಏನನ್ನು ಮಾಡಲಿಕ್ಕಾಗ್ತದೆ. ಮಾಯಾಜಾಲವನ್ನು ಬೀಸಿ ಮೇಘನಾದ ಅವ ಕುದುರೆಯನ್ನು ಹಾರಿಸ್ತಾನೆ. ಯಾರ ಕಣ್ಣಿಗೂ ಕುದುರೆ ಕಾಣುವುದಿಲ್ಲ, ಯಾರು ಕೊಂಡೋದ್ರು ಏನಾಯಿತು ಅಂತ ಗೊತ್ತಾಗುವುದಿಲ್ಲ. ಕುದುರೆಯನ್ನು ಹಾರಿಸಿದ. ಅವ ಹೇಳಿದನಂತೆ ಅಜ್ಜಯ್ಯನಾದಂತಹ ಭೀಮನ ಹತ್ರ, ವೃಷಕೇತು ಹತ್ರ, ನಿಮಗೇನು ಕೆಲಸ ಇಲ್ಲ ಅಜ್ಜಯ್ಯ, ನಾನು ಕೆಲಸ ಮಾಡ್ತೇನೆ, ನನ್ನ ಹತ್ರ ಮಾಯೆ ಇದೆ. ಇದು ಒಂದು ಸಿದ್ಧಿ. ಭಗವಂತನ ಜೊತೆಗೂ ಮಾಯೆ ಇದೆ. ಮಾಯೆಯ ಅವಲಂಬನ ಇಲ್ಲದೇ ಇದ್ದರೆ ಭಗವಂತನಿಗೆ ಲೀಲೆಯೂ ಇಲ್ಲ, ಮಹಾತ್ಮೆಯೂ ಇಲ್ಲ. ಸೆರೆಮನೆಯಲ್ಲಿ ಕೃಷ್ಣ ಹುಟ್ಟುವಾಗ ದೇವಕಿಯ ಗರ್ಭದಿಂದ
ನಂದಗೋಪನಲ್ಲಿ ಯಶೋದೆಯಲ್ಲಿ ಮಾಯೆ, ಹೆಣ್ಣು ಮಗು ಬಂದಿತ್ತು. ಯಶೋದೆಗೆ ಗೊತ್ತೇ ಆಗಲಿಲ್ಲ ತಾನೇ ಹೆತ್ತದ್ದು, ಹೆರಿಗೆಯ ನೋವೇ ಇಲ್ಲ. ಹಾಗಾದರೆ ಹೆತ್ತದ್ದು ಮಾಯೆ ಪ್ರತ್ಯಕ್ಷವಾದದ್ದು. ಇಲ್ಲಿ ಕೃಷ್ಣ ಶಂಖಚಕ್ರ ಗದಾಪಾಣಿಯಾಗಿ ಕಂಡ ಸೆರೆಮನೆಯಲ್ಲಿ. ತಾಯಿಯನ್ನು ಎಬ್ಬಿಸಿದ, ಅಮ್ಮ ನಾ ಹೊರಗೆ ಬಂದಿದ್ದೇನೆ ಅಂತ. ಹೌದಾ? ಅಮ್ಮ ಚೋಟುದ್ದಲ್ಲ ಮಗುವಾಗಿ ನಿರ್ದೇಶನ ಮಾಡ್ತಾರೆ, ನನ್ನನ್ನು ಹೊತ್ತುಕೊಂಡು ಹೋಗಿ ನಂದಗೋಪನಲ್ಲಿ, ಅಲ್ಲಿ ನನ್ನನ್ನು ಬಿಡಿ, ಅಲ್ಲಿರುವಂಥ ಮಗುವನ್ನು ಹೊತ್ತುಕೊಂಡು ಬನ್ನಿ. ಯಶೋದೆ ಬೆಳಗ್ಗೆ ಎದ್ದು ನೋಡುವಾಗ ತಾನೇ ಹೆತ್ತದ್ದು ಗಂಡು ಮಗು ಅಂತ ತಿಳ್ಕೊಂಡು ಅವಳಿಗೆ ಎಚ್ಚರವೇ ಆಗಲಿಲ್ಲ. ಕಂಸ ಈ ಮಗುವನ್ನು, ಹೆಣ್ಣು ಮಗುವನ್ನು ಕೊಲ್ಲಿಕ್ಕಾಗುವಾಗ ಕಂಸನ ಎದೆ ಮೆಟ್ಟಿ ಹಾರಿ ಹೋಯಿತು ಮಾಯೆ. ನಿನ್ನನ್ನು ಕೊಲ್ಲುವ ಮತ್ತೆಲ್ಲಿಯೋ ಬೆಳೀತಾನೆ. ಸೂಚನೆ ಕೊಟ್ಟಿದ್ದು ಅಂದರೆ ಬದುಕುವ ಪ್ರಯತ್ನ ಮಾಡು ಅಂತ. ಕಂಸ ಬದುಕುವ ಪ್ರಯತ್ನ ಮಾಡಿದ್ರ, ಆ ಮಗುವನ್ನು ಕೊಲ್ಲಿಕ್ಕೆ ಪೂತನಿ ಶಕಟ ದೇನುಕ ಬಿಟ್ಟ, ಕಂಸ ಸತ್ತೋದ. ಆ ಮಗುವನ್ನು ಕೊಲ್ಲಿಕ್ಕೆ ಕಂಸ ಪ್ರಯತ್ನ ಪಡದೇ ಇದ್ದರೆ ಕಂಸನಿಗೆ ಬದುಕಿತ್ತು. ನಮ್ಮ ಬದುಕನ್ನು ಕಸಿಯುವವನನ್ನು ನಾಶ ಮಾಡಲಿಕ್ಕೆ ಹೋಗುವುದಲ್ಲ, ನಾವು ಬದುಕುವುದನ್ನು ಕಲಿಬೇಕು. ಬದುಕಲು ಕಲಿಯಿರಿ. ಇನ್ನೊಬ್ಬನ ಬದುಕನ್ನು ತೆಗಿಲಿಕ್ಕೆ ಕಲಿಬೇಡಿ. ನಮ್ಮ ಬದುಕನ್ನು ನಾವು ಅನುಭವಿಸಲಿಕ್ಕೆ ಹೇಗೆ ಬದುಕಬೇಕು ಅದನ್ನು ಕಲಿಬೇಕಾದ್ದು ಮುಖ್ಯ. ಮತ್ತೊಬ್ಬನ ಬದುಕಿಗೆ ನಾವು ಮಾರಕರಾಗುವುದಲ್ಲ, ನಮ್ಮ ಬದುಕಿನ ಆರಾಧಕರಾಗಬೇಕು ನಾವು. ಇದು ಬದುಕು. ನಮ್ಮನ್ನು ನಾವು ಪ್ರೀತಿಸಬೇಕು. ಇದು ಜೀವನ. ಈ ಮಾಯೆ ಇಲ್ಲಿ ಕುದುರೆಯನ್ನು ಹಾರಿಸ್ತದೆ. ದೇವೇಂದ್ರನಿಗೆ ದೂರ ಹೇಳಿದ್ರಂತೆ ಯಾರೋ, ಅಲ್ಲಿ ಕುದುರೆಯನ್ನು ಯಾರೋ ಹಾರಿಸ್ತಾ ಹೋಗ್ತಾ ಇದ್ದಾರೆ ಅಂತ. ಮೇಘನಾದ ಹೇಳಿದ, ಇಲ್ಲ, ನನಗೆ ಭಗವಂತನ ಅನುಗ್ರಹ ಆಗಿದೆ. ಪಾಂಡವರಲ್ಲಿ ಜ್ಯೇಷ್ಠನಾದ ಧರ್ಮರಾಯ ಅಶ್ವಮೇಧ ತೊಡಗಿದ್ದಾನೆ, ಅದಕ್ಕೆ ಬೇಕಾಗಿ ನಾನು ಕುದುರೆಯನ್ನು ಕೊಂಡೋಗುದು, ಇದು ಒಳ್ಳೆ ಕೆಲಸಕ್ಕೆ ಕೊಂಡೋಗುದು. ಹೌದಾ, ನೀ ಕೊಂಡೋಗಿ ಹೇಳಿದ ದೇವೇಂದ್ರ. ಎಲ್ಲ ದೇವತೆಗಳು ಸೇರಿದ್ರಂತೆ ಆಕಾಶದಲ್ಲಿ. ಯಾಕೆ ಯುದ್ಧ ನಡೀತದೆ. ಈ ಕುದುರೆಯನ್ನು ಬಿಡಿಸಲಿಕ್ಕೆ ಯೌವನಾಶ್ವ ಅತ್ಯಂತ ವಿಕ್ರಮಿ 10 ಅಕ್ಷೋಹಿಣಿ ಸೇನೆ ಉಂಟವನ ಹತ್ರ. ಯುದ್ಧ ನಡೀತದೆ. ಹಾಗಾದರೆ ಯುದ್ಧ ಹೇಗೆ ನಡೀತದೆ ಅಂತ ನೋಡುವ. ಯುದ್ಧದ ವಾರ್ತೆ ರಮ್ಯ ಅಲ್ವಾ ಕೇಳಲಿಕ್ಕೆ. ಗಡಿ ಪ್ರದೇಶದಲ್ಲಿ ಜಗಳ ಆಗಲಿ, ಅದು ಕಾರ್ಗಿಲ್ ಇರ್ಬೋದು ಅಥವಾ ಅದು ಚೀನಾದ ಬಾರ್ಡ್ರ್ ಇರ್ಬೋದು, ನಮಗೆ ಇಲ್ಲಿ ಕೂತ್ಕೊಂಡು ಖುಷಿಯಾಗೋದು. ಏನಾಯ್ತಂತ ಇವತ್ತು ಅಂತ. ಇಲ್ಲಿಗೊಂದು ಸಣ್ಣ ಕೈ ಬಾಂಬು ಬೀಳಲಿ, ಹೌದಾ, ಅದು ಕೈ ಬಾಂಬು ಎಂತಾಗಿದೆ, ಅಲ್ಲಿ ನಡೆಯುತ್ತಿರೋದಾ, ನಡೀಲಿ. ಗಡಿ ಪ್ರದೇಶದಲ್ಲಿ ನಮ್ಮ ದೇಶವನ್ನು ಕಾಯುವ ಯೋಧರು ಸತ್ತಿದ್ದಾರೆ ಅಂತ ಒಂದು ಶ್ರದ್ಧಾಂಜಲಿ, ಕಣ್ಣ ನೀರು ಹಾಕಲಿಕ್ಕೆ ನಮ್ಮ ಕಣ್ಣಿನಲ್ಲಿ ನೀರು ಬರುವುದಿಲ್ಲ. ನಮ್ಮ ಮನೆಯಲ್ಲಿ ಆ ಬದಿಯಲ್ಲಿ ಮೂಲೆಯಲ್ಲಿ ಒಂದುಂಟಲ್ಲೋ, ಸಂಕೋಲೆಯಲ್ಲಿ ಕಟ್ಟಿಕೊಂಡು ಅದು ಸತ್ತರೆ ಕಣ್ಣು ನೀರು ಹಾಕ್ತವೆ. ನಮ್ಮ ಕಣ್ಣ ನೀರು ಯಾರಿಗೆ ಹಾಕಬೇಕು ಅಂತಲೇ ನಮ್ಗೆ ಗೊತ್ತಿಲ್ಲ ಅಂತ. ನೀರು ಬರ್ತದೆ, ಯಾರಿಗೆ ನಾವು ಕಣ್ಣ ನೀರು ಹಾಕಬೇಕು. ಅವರು ದೇಶ ಕಾಯುವುದರಿಂದ ನಾವು ಮುಸ್ಕಾಕಿ ಮಲಗೋದಿಲ್ಲಿ ಕಂಬಳಿ ಹೊದ್ದು. ಅದಕ್ಕೊಂದು ಮಾತುಂಟು, ದೇಶ ಕಾಯುವ ಯೋಧ ದೇಶಕ್ಕೆ ಬೆನ್ನು ಮಾಡಿ ಗಡಿ ಪ್ರದೇಶದಲ್ಲಿ ನಿಲ್ಲಬೇಕಂತೆ. ಯಾರು ಬರ್ತಾರೆ ಆಕ್ರಮಣಕ್ಕೆ ಅಂತ, ಅವ ನಿಜವಾಗಿ ದೇಶ ಕಾಯುವವ. ಬೇರೆ ದೇಶಕ್ಕೆ ಬೆನ್ನು ಮಾಡಿ ನಮ್ಮ ದೇಶಕ್ಕೆ ಮುಖ ಮಾಡಿ ನಿಲ್ಲುವ ಊರಿಗೆ ಹೋಗುವ ಆಲೋಚನೆಯಲ್ಲಿ ಇದ್ದಾನೆ ಅಂತ ಅರ್ಥ. ಯಾವಾಗ ರಜೆ ಸಿಗ್ತದೆ ಅಂತ. ಅದಲ್ಲ, ಇಲ್ಲಿ ದೇವತೆಗಳು ಭಾರಿ ದೊಡ್ಡ ಒಂದು ಯುದ್ಧ ನಡೀತದೆ ಈಗ ಅಂತ ಆಕಾಶದಲ್ಲಿ ಸಂಭ್ರಮಿಸಿದರು. ಕವಿ ಬಹಳ ವರ್ಣನೆ ಮಾಡಿದ್ದಾನೆ. ಹೇಗೆಂದರೆ, ಅಮೃತವನ್ನು ತೆಕ್ಕೊಂಡು ಹಾರುವ ಗರುಡನಂತೆ ಮೇಘನಾದ ಆಕಾಶಕ್ಕೆ ಹಾರ್ತಾನೆ. ಭೀಮ ವೃಷಕೇತುವರಿಗೆ ಆಶ್ಚರ್ಯ ಆಗ್ತದೆ ನೋಡುವಾಗ. ಸರೋವರದಿಂದ ಕಮಲದ ಬಿಳಿಯ ದಂಟನ್ನು ಹಿಡಿದು ಆಕಾಶಕ್ಕೆ ಹಾಕುವಂತೆ ತನ್ನ ಎಡಕಂಕುಳಲ್ಲಿ ದಿವ್ಯ ಕುದುರೆಯನ್ನು ಅವಚಿಕೊಂಡು ರಾವಣ ಸೀತಾಪಾರ ಮಾಡುವಾಗ, ಜಟಾಯುವಿನ ಜೊತೆಗೆ ಯುದ್ಧ ಮಾಡುವಾಗ ಸೀತೆಯನ್ನು ಎಡಕಂಕುಳಲ್ಲಿ ಹಿಡ್ಕೊಂಡ ಅಂತ ಕವಿ ಹೇಳ್ತಾನೆ ವಾಲ್ಮೀಕಿ. ಅದೇ ರೀತಿ ಎಡಕಂಕುಳಲ್ಲಿ ಬಗಲಿನಲ್ಲಿ ಅವಚಿಕೊಂಡು ಕುದುರೆಯನ್ನು ಒಯ್ಯುತ್ತಿದ್ದ. ರಾಹುಗ್ರಸ್ತವಾದಂತಹ ಚಂದ್ರಮಂಡಲವೋ ಅಥವಾ ಗರುಡ ಉತ್ಸಾಹದಿಂದ ಒಯ್ಯುವಂತಹ ಅಮೃತ ಭಾಂಡವೋ, ಲಕ್ಷ್ಮೀಶ ಬಹಳ ಅಪೂರ್ವವಾಗಿ ಹೇಳಿದ್ದಾನೆ. ಕುದುರೆಯ ಕಾವಲಿನವರಿಗೆಲ್ಲ ಗೊತ್ತಾಯಿತು, ಕುದುರೆ ಇಲ್ಲ, ಎಲ್ಲಿಗೆ ಹೋಯಿತು ಅಂತ ಕಾಣುವುದಿಲ್ಲ. ಮಾಯೆ ಹತ್ತಿತ್ಲಾಗಿ ನೋಡುವ ಕುದುರೆ ಹೇಗೆ ಹೋಯಿತು ಅಂತಲೇ ಗೊತ್ತಿಲ್ಲ. ಇಂದ್ರಜಾಲ ಅದು. ಇದ್ದಕ್ಕಿದ್ದಂತೆ ಮಾಯೆ ಆಯಿತು. ಹಾಗೆ ಅವರೆಲ್ಲ ಬೊಬ್ಬೆ ಹಾಕಿದ್ರಂತೆ. ದೊಡ್ಡ ಸಂಖ್ಯೆಯಲ್ಲಿ ಚದುರಂಗ ಸೇನೆ ಸಿದ್ಧ ಆಯಿತಂತೆ. ಯೌವನಾಶ್ವನ ಸೈನಿಕರು ಮೇಘನಾದನಿಗೆ, ಏನು ಮೇಘನಾದ, ಮಾಯೆಯಲ್ಲಿ ಹೋಗ್ತಾ ಇದ್ದಿ. ಮೇಘನಾದ ಕಾಣ್ತದೆ, ಕುದುರೆ ಕಾಣುವುದಿಲ್ಲ. ಇದು ಮಾಯೆ. ವ್ಯಕ್ತಿ ಕಾಣ್ತಾನೆ, ಯಾವುದನ್ನು ಅಪಹರಿಸ್ತಾನೆ, ವಸ್ತು ಕಾಣುವುದಿಲ್ಲ. ಇದು ಮಾಯೆ. ಇದು ಮಾಯೆ.
ಹಾಗೆ ಆ ದೊಡ್ಡ ಸೈನ್ಯ ಅವನನ್ನು ಅನುಸರಿಸ್ತದೆ, ಹುಡುಕುತ್ತದೆ. ಕೇಳೋಣ. ಪಿಂತಿರುಗಿ ನೋಡಿದವು ಕಂಡೆನಲ್ಲವೇ ಜೀವಮಂ ತೆಗೆದುಕೊಂಡೊಯ್ವ ಕಾಲನಂ ಪೆಣ ನಟುವಂತಾಯ್ತಲ ನಿಮ್ಮ ಸಾಹಸಂ ಜಾಗು ಜಾಕೆನುತೆ ಹೈಡಿಂಬಿನಗುತೆ ಪೆಣ ನಟುವಂತಾಯ್ತಲ ನಿಮ್ಮ ಸಾಹಸಂ ಜಾಗು ಜಾಗೆನುತೆ ಹೈಡಿಂಬಿನಗುತೆ ಸಂತತಂ ಕರೆವ ಕಲ್ಮಳೆಗಳಂ ಸೃಜಿಸಿ ಬಲಮಂ ತವೆ ಪೊರಳ್ಜಿ ಮುಂದೆಳೆಯಲ ಪುಯ್ಯಲು ಊರಂತಾಗೆ ಪೊರಮಟ್ಟುದ ನೃಪನ ಸೈನ್ಯಂ ಅಕ್ಷೌಹಿಣಿಯ ಗಣನೆಯಿಂದೆ ಪಿಂತಿರುಗಿ ನೋಡಿದು ಮೇಘನಾದ ಹಿಂತಿರುಗಿ ನೋಡ್ತಾನೆ. ಆತ್ಮವನ್ನು ಯಮಭಟರು ಕೊಂಡು ಹೋಗುವಾಗ ಇಲ್ಲಿ ದೇಹ ಮಾತ್ರ ಉಳಿಯುತ್ತದೆ. ಯಾಕಂದರೆ ಕಳೇವರ ಹೆಣವನ್ನು ಯಮ ಕೊಂಡೋಗುವುದಿಲ್ಲ ಅಲ್ಲ, ಅದನ್ನು ಹೆಗಲು ಕೊಡಲಿಕ್ಕೆ ಬೇರೆ ಜನ ಇದ್ದಾರೆ ಕುಟುಂಬದವರು. ಆ ಆತ್ಮನ ಹಿಂದೆ ಅನುಸರಿಸಿ ಹೋಗಲಿಕ್ಕಾಗ್ತದೆ, ಸತ್ಯವಾನನ ಹಿಂದೆ ಸಾವಿತ್ರಿ ಹೋದಾಗೆ. ಇದಕ್ಕೆ ತಪಸ್ಸು ಬೇಕು, ಅಪೂರ್ವವಾದಂತಹ ಸಿದ್ಧಿ ಬೇಕು, ಅಥವಾ ನಾವು ಸ್ಮಶಾನಕ್ಕೆ ರುದ್ರಭೂಮಿಗೆ ನಾವು ದೇಹವನ್ನು ಕೊಂಡಾಗುವಾಗ ಅನುಸರಿಸಿಕೊಂಡು ಸಾಕ್ತಾರೆ ದುಃಖ ತಪ್ತ ಕುಟುಂಬಸ್ಥರು. ಹಾಗೆ ಈ ಮಾಯೆಯನ್ನು ಅನುಸರಿಸಿಕೊಂಡು ದೊಡ್ಡ ಸಂಖ್ಯೆಯ ಸೈನ್ಯ ಓಡುತ್ತಿತ್ತಂತೆ. ಅದನ್ನು ಬಿಡಿಸಲಿಕ್ಕೆ ಬೇಕಾಗಿ ಅದ್ಭುತವಾಗಿ ಹೇಳಿದ್ದಾನೆ ಇಲ್ಲಿ ಕವಿ. ಅದನ್ನು ಸಾಹಸ ಎಷ್ಟು ಮಾಡಿದರೂ ಸಿಗುವುದಿಲ್ಲ, ಯಾಕಂದ್ರೆ ಮಾಯೆ, ಅದು ಮಾಯೆ. ಮಾಯೆ ಹೇಗಿರ್ತದೆ ಅಂದರೆ ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ ನಾನು. ನಾವು ಪ್ರಯಾಣದಲ್ಲಿ ಸಣ್ಣ ಪ್ರಾಯದಿರುವಾಗ ನೀವು ವಾಹನದಲ್ಲಿ ಬಸ್ಸಿನ ಬದಿಯಲ್ಲಿ ಕೂತ್ಕೊಳ್ಳಿ, ಬಸ್ಸು ಹೋಗುವಾಗ ಗುಡ್ಡೆ ಹೀಗೆ ತಿರುಗಿದಾಗೆ ಕಾಣ್ತದೆ ನಮಗೆ, ಮರಗಳೆಲ್ಲ. ಅಥವಾ ನಾವು ಬಸ್ಸು ನಿಲ್ದಾಣದಲ್ಲಿ ನಮ್ಮ ಬಸ್ಸು ನಿಂತುಕೊಂಡುಂಟು, ಆಚೆ ಬಸ್ಸು ಹೊರಟು ಹೋಗುವಾಗ ನಮ್ಮ ಬಸ್ಸು ಹೋದಾಗೆ ಕಾಣೋದು. ಇದು ಮಾಯೆ ಅಷ್ಟೇ. ಇದು ಸುಲಭದಲ್ಲಿ ಹೇಳಿದ್ದು ನಾನು. ನಾವು ಕೂತ್ಕೊಂಡೇ ಇರ್ತೇವೆ, ಆ ಬಸ್ಸು ಹೊರಡುವಾಗ ನಮಗೆ ನಮ್ಮ ಬಸ್ ಒಮ್ಮೆ ಹೋಗ್ತದೋ ಅಂತ ಕಾಣೋದು. ಪಕ್ಕ ನಾವು ಸರಿ ನೋಡೋ ಗೊತ್ತಾಗೋದು ನಮ್ಮ ಬಸ್ ಇಲ್ಲೇ ಉಂಟು, ಅದು ಹೋಗೋದು ಅಂತ. ಅದು ಮಾಯೆ ಅಷ್ಟೇ. ಮಾಯೆಯನ್ನು ಸುಲಭದಲ್ಲಿ ಅರ್ಥ ಮಾಡೋದು ಹೇಗೆ ಅಂದರೆ, ಭಗವಂತ ಹೇಗಿದ್ದಾನೆ? ಭಗವಂತ ವಿದ್ಯುತ್ ಶಕ್ತಿ, ಕರೆಂಟು ವೈರಿನಲ್ಲಿ ಹೋಗ್ತದಲ್ಲ ರೋಪಿನಲ್ಲಿ, ಹಾಗಿದ್ದಾನೆ. ನೀವು ಈ ಉರುಟಿನ ಇದಕ್ಕೆ ಬಲ್ಬಿಗೆ ಹಾಕಿ ಕೆಂಪು ಉರಿಯುತ್ತದೆ, ಉದ್ದದ ಟ್ಯೂಬಿಗೆ ಹಾಕಿ ಬೆಳ್ಳಗೆ ಉರಿಯುತ್ತದೆ, ಇಸ್ತ್ರಿ ಬೆಟ್ಟಿಗೆ ಕೊಡಿ ಬಿಸಿ ಆಗ್ತದೆ, ಫ್ರಿಜ್ಜಿಗೆ ಕೊಡಿ ತಂಪಾಗ್ತದೆ, ಫ್ಯಾನಿಗೆ ಕೊಡಿ ತಿರುಗ್ತದೆ. ಹಾಗಾದರೆ ಕರೆಂಟಿಗೆ ಸ್ವಭಾವ ಯಾವುದು? ತಿರುಗುವುದೋ, ಬಿಸಿಯಾಗುವುದೋ, ತಂಪು ಮಾಡುವುದೋ? ಎಲ್ಲಿಯೂ ಆಗ್ತದೆ, ನಮಗೊತ್ತಿಲ್ಲ. ಅದು ಜೋಗದಲ್ಲಿ ಆಗ್ತದೋ ಶರಾವತಿಯಲ್ಲಿ ಆಗ್ತದೋ ನಮಗೊತ್ತಿಲ್ಲ. ನೀವು ಕರೆಂಟಿನ ಕಾಣೋದಿಲ್ಲ, ಆ ಕರೆಂಟಿನ ವೈರನ್ನು ಮುಟ್ಟಿ ಜಪ್ ಕೊಡೀತದೆ. ದೇವರು ಹಾಗೆ ಇದ್ದಾನೆ. ಮುಟ್ಲಿಕ್ಕಿದ್ದದ್ದಲ್ಲ ದೇವರು, ಕೈ ಮುಗಿಲಿಕ್ಕಿದ್ದದ್ದು. ನಾವು ದೇವರನ್ನು ಹೇಗೆ ಆವಾಹಿಸ್ತೇವೆ ಮತ್ತು ದೇವರನ್ನು ಹೇಗೆ ಪೂಜೆ ಮಾಡ್ತೇವೆ? ಫ್ರಿಜ್ಜಿಗಿಟ್ಟರೆ ಶೀತ ಆಗ್ತದೆ, ಫ್ಯಾನಿಗಿಟ್ಟರೆ ಗಾಳಿ ಆಗ್ತದೆ, ಇಸ್ತ್ರಿ ಬೆಟ್ಟಿಗೆ ಇಟ್ಟರೆ ಬಿಸಿ ಆಗ್ತದೆ. ಹೇಗೆಯೋ ಭಗವಂತ ಅಂದರೆ ನಾವು ಯಾವ ಉಪಾಧಿಯಲ್ಲಿ ಯಾವ ಮಾಧ್ಯಮದಲ್ಲಿ ಬಳಸ್ತೇವೆ ಭಗವಂತನನ್ನು, ಆ ರೀತಿ ಭಗವಂತನಿದ್ದಾನೆ. ಮಾಯೆ ಹಾಗೆ ಹಾರಿಸಿಕೊಂಡು ಹೋದ್ರಂತೆ. ನಗಾರಿ, ಬೇರಿ, ತಮ್ಮಟೆ, ಯುದ್ಧ ಎಲ್ಲ ಸೇನೆ ದೊಡ್ಡ ಸಂಖ್ಯೆಯಲ್ಲಿ ಹೊರಟಿತು ಅಂತ ಹೇಳ್ತಾನೆ. ಆ ಸೇನೆ ಕವಿಯಿತು, ಹಾರಿಸಿಕೊಂಡು ಹೋಯಿತು. ಏನು ಯೌವನಾಶ್ವನ ಬಲ ಜಳ್ಳಾಯಿತೋ, ನೀರು ಹಾವಿನಂಥವರನ್ನು ನೂಕಿ ಎಲ್ಲ ಒಟ್ಟು ಗುಲ್ಲಾಗಿ ಹೋಯಿತು. ಯಾಕಂದರೆ ದಿವ್ಯವಾದ ಭವ್ಯವಾದ ಕುದುರೆ ಕಾಣದಾಗಿದೆ, ಅದಕ್ಕೆ ಬೇಕಾಗಿ ಎಲ್ಲ ಆಯಿತು.
ಮಾಯೆ ಹಿಂದೆ ಓಡಾಡ್ತಾ ಇದ್ದಾರೆ ಇವರೆಲ್ಲ, ಎಲ್ಲ ಮಾಡಿದರು, ಆದರೂ ಆಗಲಿಲ್ಲ. ಕವಿ ಹೇಳ್ತಾನೆ ಅದು ಭಗೀರಥ ಯತ್ನವಾದೀತು ಅಂತ ಕವಿ ಹೇಳಿದ. ಇದು ಭಗೀರಥ ರಥವ ಬೆಳ್ಕೊಂಡು ಪರಿವಸುರ ನದಿಯ ಪ್ರವಾಹ ಮೆನಲು ನೃಪನವರವರೂಥದ ಪಿಂತೆ ಬಹುವಾದ್ಯ ರಭಸದಿಂದೆಡವರಿಯದೆ ಐತಪ್ಪ ಚತುರಂಗದ ಪದಹತಿಗೆ ಧರೆ ನಡುಗುತ್ತಿರೇ ಜೌನು ಮುನಿಪನಂತದರ ಸಂಭ್ರಮಗೆ ಸೈರಿಸದೆ ಅಂತರಂಗದೊಳ್ ಕುದಿಯುತ್ತಿರ್ದಂ ಕರ್ಣಸುತನವನ ಭಾವಮಂ ಪವನ ಜಾತಂ ಕಂಡನು ಪವನ ಜಾತಂ ಕಂಡನು. ಭಗೀರಥನ ರಥ ಮುಂದೆ ಹೋಗ್ತಾ ಇತ್ತು ಗಂಗಾವತರಣದಲ್ಲಿ. ಭಗೀರಥ ಹೋಗುತ್ತಿದ್ದಾಗೆ ಗಂಗೆ ಹಿಂದಿನಿಂದ ಹರಿದು ಬರ್ತಾ ಇದ್ಲು, ನದಿಯಾಗಿ ಹರಿದ್ಲು ಗಂಗೆ. ಮಹಾವಿಷ್ಣುವಿನ ಪಾದದಿಂದ ಹುಟ್ಟಿದ್ದಾಳೆ. ಬಲಿಯನ್ನು ತ್ರಿವಿಕ್ರಮನಾಗಿ ಪಾತಾಳಕ್ಕೆ ತಳ್ಳೋ ಹೊತ್ತಿಗೆ ಬ್ರಹ್ಮದೇವರು ಕಮಂಡಲದಲ್ಲಿ ತುಂಬಿಸಿಕೊಂಡರು. ಹರಿಯ ಪಾದದ ತೀರ್ಥ ಅತ್ಯಂತ ಪವಿತ್ರ ಅಂತ. ಆ ಕಾರಣದಿಂದ ನಾವು ಪಿತೃಶ್ರಾದ್ದ ಕರ್ಮದಲ್ಲಿ ವಿಷ್ಣು ಸ್ಥಾನ ವೈಶ್ಯ ದೇವಕ್ಕೆ ಕೂದವರ ಬಲ ಉಂಗುಷ್ಟದ ಪಾದತೀರ್ಥವನ್ನು ತೆಕ್ಕೊಳ್ತೇವೆ. ಗದಾಧರ ಮಹಾವಿಷ್ಣುವಿನ ತೀರ್ಥ ಅಂತ ಅರ್ಥ. ಅದು ಯಾವ ಮತ, ಯಾವ ಪಂಥ ಅಥವಾ ಯಾವುದೇ ಇರಲಿ, ಶ್ರಾದ್ದಾದಿ ದೇವತೆ ಯಾರು ಅಂತ ಕೇಳಿದರೆ ಗದಾಧರ ಮಹಾವಿಷ್ಣು. ನಾನು ಶೈವ ಈಶ್ವರ ಅಂತ ಹೇಳಲಿಕ್ಕಿಲ್ಲ, ನಾನು ಗಣಪತಿ ಹೇಳಲಿಕ್ಕಿಲ್ಲ, ನಾನು ಶಾಖೆ ಅಂತ ಹೇಳಲಿಕ್ಕಿಲ್ಲ. ಶ್ರಾದ್ದಾದಿ ದೇವತೆ ವಿಷ್ಣು ಸಾಯುಜ್ಯವನ್ನು ಕೊಡುವವನು ಗದಾಧರ ಮಹಾವಿಷ್ಣು. ಇದು ನೀವು ಯಾವ ಸೂತ್ರ, ಯಾವ ಗೋತ್ರ ಎಲ್ಲ ಎಂಥದ್ದು ತೆಕ್ಕೊಳ್ಳಿ, ಅದೊಂದೇ, ಅದರಲ್ಲಿ ಬದಲಾವಣೆ ಇಲ್ಲ. ಆ ವಿಷ್ಣು ಪಾದದ ತೀರ್ಥ ಅತ್ಯಂತ ಶ್ರೇಷ್ಠ. ಬ್ರಹ್ಮದೇವರು ಕಮಂಡಲದಲ್ಲಿ ತೆಕ್ಕೊಂಡ. ಭಗೀರಥ ಪೂರ್ವಪಿತೃಗಳಿಗೆ 60,000 ಮಂದಿ ಕಪಿಲ ಮುನಿಯ ನೇತ್ರಾಗ್ನಿಯಿಂದ ಸತ್ತು ಹೋದವರು, ಸಗರಪುತ್ರರು, ಅವರಿಗೆ ಮೋಕ್ಷಕ್ಕೆ ಬೇಕಾಗಿ ಗಂಗಾವತರಣ ಆಯಿತು. ಶಿವದೇವರ ಮಂಜುನಾಥ ಸ್ವಾಮಿ ವ್ಯೋಮಕೇಶನಾಗಿ ಗಂಗೆಯನ್ನು ಧರಿಸ್ತಾನೆ. ಆ ಗಂಗೆ ಶಿವನ ಮುಡಿಯಿಂದ ಹೊರಡ್ತಾಳೆ. 7 ಭಾಗ ಮಾಡಿ ಒಂದು ಸೆಲೆ ಮಾತ್ರ. ಇಡೀ ಗಂಗೆ ಭೂಮಿಗೆ ಬಂದರೆ ಭೂಮಿ ಕರಗಿ ಹೋದೀತು. ಶಂಖಧ್ವನಿ ಮಾಡುತ್ತಾ ಭಗೀರಥ ಹೋಗುವಂಥದ್ದು. ನಮ್ಮನಲ್ಲಿ ಸತ್ಯನಾರಾಯಣ ಕಥೆ ಮಾಡ್ತೇವೆ, ಸತ್ಯನಾರಾಯಣ ವೃತ ಮಾಡ್ತೇವೆ. ನಾವು ಬೆಳಗ್ಗೆ ಬಾವಿಯಿಂದ ಶಂಖ ಜಾಕಟೆ ಇದನ್ನೆಲ್ಲ ಇಟ್ಟು ಕಲಶ ತರ್ತೇವೆ, ಪೂಜೆ ಮಾಡಿ ಪುನಃ ವಿಸರ್ಜನೆ ಮಾಡುವಾಗ ಶಂಖನಾದ ಮಾಡಿಕೊಂಡು ಹೋಗ್ತೇವೆ. ಅಂದರೆ ಗಂಗಾ ವಿಸರ್ಜನೆ ಮಾಡುವಾಗ ಶಂಖನಾದ ಮಾಡಬೇಕು ಅಂತದು ಒಂದು ಪುರಾಣದ ಕತೆ. ಅದಕ್ಕೆ ವೇದೋಕ್ತವಾದಂತಹ ಸಂಗತಿಗಳು ಬೇರೆಯೇ ಇದೆ. ಗಂಗಾ ವಿಸರ್ಜನೆ ಮಾಡುವಾಗ ಅದು ಪೂಜ್ಯತೆಯ ಪಾವನತೆಯ ಸಂಕೇತ. ಆ ಗಂಗೆ ಬರುವಾಗ ಜನ್ನು ಮಹರ್ಷಿಯ ಆಶ್ರಮವನ್ನು ಕೊಚ್ಚಿಕೊಂಡು ಹೋಗ್ತಾಳೆ. ಜನ್ನು ಮಹರ್ಷಿ ಆಪೋಷಣ ಮಾಡ್ತಾನೆ, ಭಗೀರಥ ಪ್ರಾರ್ಥನೆ ಮಾಡ್ತಾನೆ. ಆಮೇಲೆ ಅದನ್ನು ಆಪೋಷಣ ಮಾಡಿದ್ದನ್ನು ನಾವು ಬಾಯಿಯಿಂದಲೇ ಬಿಟ್ಟರೆ ಅದು ವಮನ, ವಾಂತಿ, ಅದು ಕಿವಿಯಿಂದ ಬಿಡ್ತಾನೆ, ಅದು ತೀರ್ಥ. ಹಾಗೆ ಅವಳು ಜಾಹ್ನವಿ ಅಂತ ಆದ್ಲು, ಅದು ಕತೆ ಬಿಡುವ. ಹಾಗೆ ಜನ್ನೂ ಮಹರ್ಷಿ ಆಶ್ರಮವನ್ನು ಕೊಚ್ಚಿಕೊಂಡು ಹೋಗುವಾಗ ಭಗೀರಥನ ಜೊತೆಗೆ ಬಂದ ಗಂಗೆ ಹೇಗೆಯೋ ಹಾಗೆ ಯೌವನಾಶ್ವನ ಸೈನ್ಯ ಅನುಸರಿಸಿಕೊಂಡು ಹೋಯಿತು ಅಂತ ಕವಿ ಅಪೂರ್ವವಾಗಿ ಹೇಳಿದ್ದಾನೆ. ಆ ಸಂದರ್ಭದಲ್ಲಿ ಒಂದು ಮರದ ಬೊಡ್ಡೆಗೆ ಆ ಕುದುರೆ ಪ್ರತ್ಯಕ್ಷ ಆಯಿತಂತೆ. ಮೇಘನಾದ ಕಟ್ಟಿ ಹಾಕಿದ. ಭೀಮ ವೃಷಕೇತು ಆ ಕುದುರೆಯ ಕಾವಲಿನಿಗೆ ನಿಂತರು. ಯುದ್ಧ ಸಂಭವಿಸ್ತದೆ ಅಂತ ಗೊತ್ತಾಯ್ತು ಅವರಿಗೆ. ದೊಡ್ಡ ಯುದ್ಧ ವೃಷಕೇತುವಿಗೆ ಆಯ್ತಂತೆ. ಯಾಕೆ ನಾವು ಮಾಯ ಮಾಡೋದು, ಓಡಾಡೋದು? ಯುದ್ಧ ಮಾಡಿಕೊಂಡು ಹೋಗಬೇಕು, ನಾವು ಪರಾಕ್ರಮದಿಂದ ಕೊಂಡೋಗಬೇಕು. ಅದು ಕ್ಷತ್ರ, ನಾವು ಹಾರಿಸಿಕೊಂಡು ಹೋಗುವುದಲ್ಲ. ಹಾಗೆ ಯುದ್ಧ ಆಯಿತು. ಎಲ್ಲ ಸುವೇಗನೋ ಯಾರ್ಯಾರಿದ್ದಾರೆ ಯೌವನಾಶ್ವನ ಸೈನಿಕರು ಇವರೆಲ್ಲ ಸೋತರು. ಯೌವನಾಶ್ವನೇ ಯುದ್ಧಕ್ಕೆ ಬರ್ತಾನೆ. ಅಪ್ರತಿಮ ವಿಕ್ರಮಿ ಯೌವನಾಶ್ವ, ಭದ್ರಾವತಿ ನಗರದವ. ಆ ಯೌವನಾಶ್ವ ಕರ್ಣಕುಮಾರನಾದಂತಹ ವೃಷಕೇತುವಿನ ಯುದ್ಧ ವೈಖರಿಯನ್ನು ಕಂಡು ಏನು ಹೇಳ್ತಾನೆ ಕೇಳೋಣ. ಪೂತುರೇ ತರುಣ
ಮಂತ್ರಾಸ್ತ್ರ ಪ್ರತೀಕಾರ ಚಾತುರ್ಯ ಉಂಟಲ ನಿನ್ನೊಳದು ಲೇಸು ಅದು ಲೇಸು ಗೆಲ್ವಾತುರಮದೇಕೆ ನಿನಗೆನುತ ಅವಂ ಕೈದೋರಿಸಲು ಕಣೆಗಳಾಗಸದೊಳು ಸೇತುವಂ ಕಟ್ಟಿದವನು ಕಣೆಗಳಾಗಸದೊಳು ಸೇತುವಂ ಕಟ್ಟಿದವಲಿಟ್ಟಣಿಸಲಾಗ ವೃಷಕೇತು ತರೆದೊಡ್ಡುತ್ತಿರಲ್ ಅವರಿರುವರೆಡೆಯೊಳು ಅಡ್ಡಾತು ನಿಂದುದು ಬಳೆದು ಚಿನಗಡಿದ ಶರಗಿರಿಯದೇನೆಂಬೆ ಅದ್ಭುತವನು ಏನೆಂಬೆ ಅದ್ಭುತವನು. ಕರ್ಣನಿಗೆ ಅನೇಕ ಜನ ಮಕ್ಕಳಿದ್ಲು, ಬದುಕಿ ಉಳಿದವ ವೃಷಕೇತು ಮಾತ್ರ ಭಾರತ ಯುದ್ಧದಲ್ಲಿ. ಅದ್ಭುತ ವಿಕ್ರಮಿ. ಅದನ್ನು ಕಂಡು ಯೌವನಾಶ್ವ ಪೂತುರೇ ಬಾಲಕ, ಒಳ್ಳೆ ಯುದ್ಧ ನೀನು. ಬಾಲಕ ಅಂದರೆ ಸಣ್ಣ ಮಗುವಲ್ಲವ, ಯೌವನಾಶ್ವನ ವಯಸ್ಸಿಗೆ ಬಾಲಕ ಅಷ್ಟೇ. ನಾವು ಜ್ಯೇಷ್ಠತ್ವವನ್ನು ತಿಳಿಯುವುದು ಹೇಗೆ ಅಂದರೆ ಬ್ರಾಹ್ಮಣರಿಗೆ ವಿದ್ಯೆಯಿಂದ ಜ್ಯೇಷ್ಠತ್ವ. ವಯಸ್ಸು ನೋಡಿ ನಮಸ್ಕರಿಸುವುದರಲ್ಲ, ಅವರ ವಿದ್ಯಾ ಸಂಪನ್ನತೆಯನ್ನು ನೋಡಿ ಗೌರವಿಸಬೇಕು. ಕ್ಷತ್ರಿಯನಿಗೆ ವಿಕ್ರಮದಿಂದ ಗೌರವಿಸುವಂತಹದ್ದು. ವೈಶ್ಯ ಅವನನ್ನು ಸಂಪತ್ತಿನಿಂದ ಗೌರವಿಸುವುದು, ಶ್ರೀಮಂತಿಕೆಯಿಂದ. ನಾಲ್ಕನೇ ವರ್ಣದವನನ್ನು ಗೌರವಿಸುವುದು ವಯಸ್ಸಿನಿಂದ. ಕ್ಷತ್ರ ಇಲ್ಲಿ ಯೌವನಾಶನ ವಯಸ್ಸಿಗೆ ವೃಷಕೇತು ಸಣ್ಣವ. ಏನು ಬಾಲಕ, ಏನು ಯುದ್ಧ, ಮಂತ್ರಾಸ್ತ್ರ ಯೇಸುಗೆ ಎಲ್ಲಿ ಅಧ್ಯಯನ ಮಾಡಿದೆ, ಅಭ್ಯಾಸ ಮಾಡಿದೆ ನೀನು? ಬೆರಗಾಗಿ ಹೋದ. ಯುದ್ಧದಲ್ಲಿ ಪ್ರತಿಭಟನ, ವಿರೋಧಿ ಸೇನೆಯಲ್ಲಿರುವ ಭಟನ ಯುದ್ಧದ ವೈಖರಿಯನ್ನು ಕಂಡು ಪ್ರಶಂಸಿಸುವುದು ಇದು ಪ್ರಾಮಾಣಿಕತನ. ಯುದ್ಧದಲ್ಲಿ ಒಳ್ಳೆ ಯುದ್ಧ ಮಾಡಿದಿರಾ, ಒಳ್ಳೆ ಯುದ್ಧ, ಯಾರು ನೀನು? ಅದು ಧರ್ಮಯುದ್ಧ ನಡೀತಿತ್ತು. ಈಗಿನಾಗೆ ಹಿಂದಿನಿಂದ ಹೊಡೆಯುವುದಲ್ಲ, ಧರ್ಮಯುದ್ಧ. ಅದು ಅಡಗಿ ಕೂತು ಹೊಡೆಯುವುದಲ್ಲ, ಎಲ್ಲಿಯೋ ಕೂತುಕೊಂಡು ಬೆರಳ ತುದಿಯಲ್ಲಿ ಒತ್ತಿ ಅಣುಬಾಂಬು ಬಿಡುವುದಲ್ಲ. ಜಪಾನಿಗೆ ಅಮೇರಿಕ ಬಿಟ್ಟ ಹಾಗೆ ಯುದ್ಧ ಆಗಿತ್ತು. ಈಗ ಇಸ್ರೇಲಿನದ್ದು ಫೇಮಸ್ ಯುದ್ಧ. ಆ ಕಾರಣದಿಂದ ಯಾರು ನೀನು ವಿಚಾರಿಸಿದವ, ಭಾರಿ ಯುದ್ಧ ಮಾಡ್ತಾ ಇದ್ದೆ, ಮಂತ್ರಾಸ್ತ್ರ ಗೊತ್ತುಂಟು ಅಂತ. ಅವ ಹೇಳ್ತಾನೆ, ನಾನು ದಾನಶೂರ ಕರ್ಣನ ಮಗ. ನನ್ನ ಅಜ್ಜ ಸೂರ್ಯ, ಕುಂತಿದೇವಿ ವಿವಾಹಾತ್ ಪೂರ್ವ ಸಣ್ಣ ಪ್ರಾಯದಲ್ಲಿ ಅವಳು ಕುಂತಿ ಭೋಜನಿಗೆ ದತ್ತು ಕೊಟ್ಟದ್ದು ಕುಂತಿದೇವಿಯನ್ನು. ಅವಳ ಹೆಸರು ಪೃಥೆ. ತುಂಬ ಜನ ಹೆಣ್ಣು ಮಕ್ಕಳಿದ್ದರು, ಕುಂತಿ ಭೋಜನಿಗೆ ಮಕ್ಕಳಿರಲಿಲ್ಲ, ದತ್ತು ಕೊಟ್ಟು. ಈಗಿನ ಕಾಲದಲ್ಲಿಲ್ಲ, ಈಗಿನ ಕಾಲದಲ್ಲಿ 1 ಅಥವಾ 1.5 ಮಕ್ಕಳಿರೋದು ನೋಡಿ, ದತ್ತು ಕೊಡಲಿಕ್ಕಿಲ್ಲ. ಅದು ಈಗೀಗ ಇತ್ತೀಚೆಗಂತೂ 2020ನೇ ಇಸವಿ ಕಳೆದ ಮೇಲೆ ಹೆಣ್ಮಕ್ಕಳು ನಾನು ಹೆರುವುದಿಲ್ಲ ಹೇಳ್ತಾರೆ. ಮದುವೆ ಆಗುವಾಗ ಕಂಡೀಷನೇ ಹೆರಲಿಕ್ಕಿಲ್ಲ ಅಂತ. ಒಂದು ವೇಳೆ ಹೆರುವುದಿದ್ದರೆ ತಾಯಿ ಬರಬೇಕು, ಹೆರಲಿಕ್ಕಲ್ಲ ಮಗುವನ್ನು ನೋಡಿಕೊಳ್ಳಲಿಕ್ಕೆ. ಹೌದೌದು, ಇದು ವಿಶೇಷ ಅಲ್ಲ. ತಾಯಿಯೇ ಸ್ತನ್ಯಪಾನ ಮಾಡಿಸುವ ಕ್ರಮ ಉಂಟು ಹೀಗೆ ಇಟ್ಕೊಂಡು. ನಮ್ಮ ಭಾರತೀಯ ಕುಟುಂಬ ಪದ್ಧತಿಯ ಪರಂಪರೆ ಅದಲ್ಲ. ಭಾರತೀಯ ಕುಟುಂಬ ಪದ್ಧತಿಯ ಪರಂಪರೆ ಏನು? ಮಕ್ಕಳನ್ನು ಹೆತ್ತು ಕೊಡುವುದೇ ಇರುವಂತಹದ್ದು. ಹೆರುವೋಳು ಎನ್ನುವುದರಿಂದ ಹೆಣ್ಣು, ಹೆರುವೋಳು ಎನ್ನುವುದರಿಂದಲೇ ಹೆಣ್ಣಲ್ಲ, ಅದು ಹೆಣ್ಣಿಗೆ ಭೂಷಣ. ಹಾಗಾದ ಕಾರಣ ನಾವೆಲ್ಲ ಪ್ರಪಂಚದ ಬೆಳಕನ್ನು ಕಂಡಿದ್ದೇವೆ. ಎಲ್ಲ ಋಣದಿಂದ ಮುಕ್ತನಾಗಬಹುದು ಬಂಧುಗಳೇ. ಗಂಡಸರಿಗೆ ತಾಯಿಯ ಹೆರಿಗೆ ಋಣದಿಂದ ಮುಕ್ತನಾಗುವುದಕ್ಕಾಗುವುದಿಲ್ಲ. ನಾವು ಆ ಋಣ ಮಾಡಿಕೊಂಡೇ ಸಾಯ್ಬೇಕಷ್ಟೆ. ಹೆತ್ತರೆ ಹೆಣ್ಣಲ್ವೋ, ಗಂಡಲ್ಲ. ನಮ್ಮ ಭಾರತೀಯ ಕುಟುಂಬ ಪದ್ಧತಿ ಅಪೂರ್ವವಾದದ್ದು, ಅದ್ಭುತವಾದದ್ದು. ಹೊಗಳ್ತಾನೆವ, ಯಾರು ನೀನು? ನಾನು ಸೂರ್ಯನ ಮೊಮ್ಮಗನಿದ್ದೇನೆ. ಒಂದು ದಿವಸ ಕುಂತಿ ಭೋಜನದಲ್ಲಿಗೆ ದುರ್ವಾಸರು ಬರ್ತಾರೆ. ಎಲ್ಲರೂ ಹೆದರಿದ್ರು. ದುರ್ವಾಸರ ಮೂಗಿನ ತುದಿಯಲ್ಲಿ ಸಿಟ್ಟು. ಈ ಮುಗ್ಧ ಹುಡುಗಿ ಮಗು, ಅವಳು ಉಪಚಾರ ಮಾಡಿದ್ಲು. ಅವಳಿಗೆ ಸಿಟ್ಟಂದರೆ ಅಂತ ಗೊತ್ತಿಲ್ಲ, ಅವಳು ಮುಗ್ಧ. ಸಂತೋಷ ಆಯಿತು ದುರ್ವಾಸರಿಗೆ. ಅವರು ಮಂತ್ರವನ್ನು ಉಪದೇಶ ಮಾಡಿದರು. ಈ ಮಂತ್ರವನ್ನು ಹೇಳಿ ನೀನು ದೇವತೆಗಳನ್ನು ಕರೆದ್ರೆ ನಿನಗೆ ದೇವತೆಗಳ ಅನುಗ್ರಹದಿಂದ ಮಕ್ಕಳಾಗ್ತದೆ. ಮಗುವಿಗೆ ಪಾಪ ಮಕ್ಕಳು ಅಂದರೆ ಏನು, ಅನುಗ್ರಹ ಏನು ಅಂತ ಗೊತ್ತಿಲ್ಲ. ನಾವು ಸಣ್ಣ ಮಕ್ಕಳಿಗೆ ಆಡುವುದಕ್ಕೆ ಬೊಂಬೆ ತಂದು ಕೊಡ್ತೇವೆ, ಮಗುವಿನ ಬೊಂಬೆಯನ್ನು. ಅದು ಆಟ ಆಡ್ತಾರೆ, ಅದು ಜೀವಂತ ಮಗು ಅಂತ ಲೆಕ್ಕ ಮಗುವಿಗೆ. ಅದು ಮಲಗಿಸುವುದು ಎಲ್ಲ ಮಾಡ್ತದೆ, ತಾನು ಊಟ ಮಾಡುವಾಗ ಊಟ ಕೊಡೋದೆಲ್ಲ ಮಾಡ್ತದೆ ಅದು ಮಗು. ಈ ಮಗುವಿಗೆ ಆಯಿತು, ಒಂದು ಮಗು ಇದ್ದರೆ ಆಡಲಿಕ್ಕೆ ಒಳ್ಳೆಯದಲ್ವ,
ಅದು ಹೊಳೆ ಬದಿಗೆ ಹೋಯಿತು. ಸೂರ್ಯನ ಮಂತ್ರವನ್ನು ನೆನಪು ಮಾಡಿ ಮಂತ್ರ ಹೇಳಿತು. ಸೂರ್ಯ ಬಂದ. ಮಂತ್ರ ಅಧೀನಂತು ದೈವತಂ, ಮಂತ್ರಕ್ಕೆ ದೇವತೆಗಳು ಅಧೀನರು, ಬರಲೇಬೇಕು. ಬಂದ ಕೂಡ ಮುಜುಗರ ಆಯಿತು ಈ ಮಗುವಿಗೆ. ಯಾಕಮ್ಮ ಕರೆದದ್ದು? ನಾ ಕರೀಲಿಲ್ಲ ಹೇಳಿದ್ಲು ಅವಳು. ಇಲ್ಲ, ನೀ ಮಂತ್ರ ಹೇಳಿದ್ದಿ, ಮಂತ್ರ ಹೇಳುವಾಗ ಬರಬೇಕಂತ ನಮಗೆ ಹೊಣೆ. ನೀವು ಸ್ವಿಚ್ ಹಾಕಿದ ಮೇಲೆ ಕರೆಂಟ್ ಹತ್ರ ಬರಲಿಕ್ಕೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಸ್ವಿಚ್ ಹಾಕಿದೊಳ್ಳೆ ಕರೆಂಟ್ ಪೆರಳು ತೆಗೆಯುವ ಮತ್ತು ಕರೆಂಟ್ ಬಂದಾಯ್ತಲ್ಲ, ಹಾಗಾದ್ರೆ ಅಲ್ಲಿದ್ದ ಕರೆಂಟ್ ಅಷ್ಟು ಬೇಗ ಬಂದದ್ದು ಹೇಗೆ? ಇಲ್ಲ, ನಿನಗೆ ಮಗುವನ್ನು ಅನುಗ್ರಹಿಸಿದ್ದೇನೆ ಅಂತ ಹೇಳಿ ಹೋದ. ಗರ್ಭಿಣಿ ಆಗಲಿಲ್ಲ, ಸದ್ಯೋಜಾತ, ಮಗು ಹೊರಗೆ ಬಂದಾಯಿತು. ಗಲಿಬಿಲಿ ಆದರು ಹುಡುಗಿ. ಏನು ಮಾಡೋದು? ಮನೆ ಕೊಂಡೋಗೋದ ಗೊತ್ತಿಲ್ಲ. ಭಗವಂತ ಹೇಳಿದ, ನಿನ್ನ ಕನ್ಯತ್ವ ಏನಾಗೋದಿಲ್ಲ, ನೀನು ಹುಡುಗಿಯಾಗಿಯೇ ಇರ್ತಿ. ಅವನ ಕೆಲಸ ಆಯಿತು, ತಲೆಬಿಸಿ ಆಯಿತು. ಆ ಮಗುವನ್ನು ಕುಂತಿ ಒಂದು ತೊಟ್ಟಿಲಿನಾಗೆಲ್ಲ ಮಾಡಿ ಅದನ್ನು ಅಶ್ವ ಎಂಬ ನದಿಯಲ್ಲಿ ಬಿಡುತ್ತಾಳೆ. ಚಿನ್ನದ ಆಭರಣದ ಹಾಕಿದ್ಲಂತೆ ತೆಗೆದು. ಯಾರಾದರೂ ಚಿನ್ನದ ಆಶೆಗಾಗಿ ಆದರೂ ಮಗುವನ್ನು ಬದುಕಿಸಲಿ. ತಾಯಿಗೆ ಮಗು ಸಾಯಬೇಕು ಅಂತ ಇರಲಿಲ್ಲ, ಯಾಕೆ ಅವಳು ಹೆಣ್ಣು. ಸಣ್ಣ ಪ್ರಾಯದಲ್ಲಿ ನಾವು ಮಾಡಿದ ಹೇಸಿಗೆ, ನಾವು ಮಾಡಿದ ರಗಳೆ, ನಾವು ಹಿಂಸೆ ಕೊಟ್ಟದ್ದು ತಾಯಿಗೆ. ಯಾವಾಗ ಹಗಲು ಮಗು ಮಲಗೋದು, ರಾತ್ರಿ ಮಗು ಎಚ್ಚರದಲ್ಲಿದ್ದು, ತಾಯಿಗೆ ಹಿಂಸೆ. ಆ ತಾಯಿ ಎತ್ತಿ ಬಿಸಾಡಿದ್ದಾಳ ಹೇಸಿಗೆ ಮಾಡುವಾಗ. ಆ ಮಲಪೂರೇಶವನ್ನು ತೊಳೆದು, ಆ ಬಟ್ಟೆ ತೊಳೆದು, ಆ ಮಗುವಿಗೆ ಹಾಲು ಉಣಿಸಿ, ಮಣ್ಣಿ ಕಲಸಿ ತಾಯಿ ಮಾಡಿದ ಸೇವೆ ಏನು? ಇದು ತಾಯಿ. ಆ ಅಶ್ವ ನದಿ ಗಂಗಾ ನದಿಯನ್ನು ಸೇರುತ್ತದೆ. ಒಬ್ಬ ಅತಿರಥ ಎನ್ನುವನಿಗೆ ಮಕ್ಕಳಿರಲಿಲ್ಲ. ಅವ ಎಂದಿನಂತೆ ಏನೋ ಮತ್ಸ್ಯ ಹಿಡಿಲಿಕ್ಕೆ ಹೋಗಿದ್ದಾನೆ. ಮಗು ಸಿಕ್ಕಿತು, ಹಿಡ್ಕೊಂಡ, ಹೆಂಡತಿಗೆ ಕೊಟ್ಟ. ರಾಧೆ ಅಂತ ಹೆಸರು. ಗರ್ಭಿಣಿ ಆಗಲಿಲ್ಲ, ಮಗುವನ್ನು ಹೆರಲಿಲ್ಲ. ಆ ಮಗುವನ್ನು ಎದೆಗಾನಿಸಿಕೊಂಡಾಗ ಅವಳ ಎದೆಯಲ್ಲಿ ಹಾಲು ಉಕ್ಕಿತಂತೆ. ಅದು ಭಗವಂತ. ಆಮೇಲೆ ಅವಳಿಗೆ ಮಕ್ಕಳಾಯಿತು. ಲೋಕಕ್ಕೆ ಅವ ಸೂತನ ಮಗ ಅಂತ ಲೆಕ್ಕ, ಆದರೆ ಕುಂತಿ ಹೆತ್ತ ಮಗವ ಕೌಂತೆಯ. ಹೇಳಿದನಂತೆ, ನಾನು ಸೂರ್ಯಗೆ ನನಗೆ ಅಜ್ಜ, ನಾನು ಕರ್ಣನ ಮಗನಿದ್ದೇನೆ, ವೃಷಕೇತು. ಹೌದಾ? ಕೌರವ ಯುದ್ಧದಲ್ಲಿ ನಿನ್ನ ಅಪ್ಪನನ್ನು ಪಾಂಡವರು ಕೊಂದಿದ್ದಾರೆ. ಅಪ್ಪ ಕೆಟ್ಟದ್ದು ಮಾಡಿದ್ದಾನೆ, ವಸ್ತ್ರಾಪಾರಕ್ಕೆ ಪ್ರೇರೇಪಿಸಿದ್ದಾನೆ, ದುಷ್ಟರ ಜೊತೆಗಿದ್ದ. ಆದರೆ ನಾನು ಧರ್ಮಾತ್ಮನಂತಹ ಧರ್ಮರಾಯನ ಜೊತೆಗಿದ್ದೇನೆ. ಹಾಗೆ ಯೌವನ ಅಶ್ವ, ದೊಡ್ಡ ಯುದ್ಧ ನಡೆಯಿತು. ಬಾಣ ಪ್ರಯೋಗದಿಂದ ವೃಷಕೇತು ಮೂರ್ಛೆ ಹೋಗ್ತಾನೆ. ಮೂರ್ಛೆ ಹೋಗಿ ವೃಷಕತೆ ಏಳ್ತಾನೆ. ಆಮೇಲೆ ವೃಷಕೇತುವಿನ ಯುದ್ಧ ಏನು ಅಂತ ಕೇಳೋಣ. ಏನೆಂಬಿನ ರಸಕರ್ಣ ಜನವಾಣದ ಘಾತಿಗೆ ಆ ನರೇಂದ್ರಂ ಕರದ ಚಾಪಮಂ ಬಿಟ್ಟು ಮೂರ್ಛಾನುಗತನಾಗಲು ಆತನ ಬಲಂ ಮುಂಕೊಂಡು ಬಂದಿವನ ಮೇಲೆ ಕವಿಯೇ ಆನೆಯಂ ಪೊಯ್ದೆಳೆವ ಸಿಂಗಮಂ ಮುತ್ತುವ ಮೃಗಾನೀಕಮಂ ಕಂಡೆ ವಿಂದೆನು ತೆಗೆ ಆನೆಯಂ ಪೊಯ್ದೆಳೆವ ಸಿಂಗಮಂ ಮುತ್ತುವ ಮೃಗಾನೀಕಮಂ ಕಂಡೆ ವಿಂದೆನುತೆ ತುಳುಕಿದನೂನ ಶರಜಾಲಮಂ ಕರಿತುರಗರಥ ಪದಾತಿಗಳ ಸಂದಣಿ ದಣಿಯಲು ಏನೆಂಬೇನು. ಮಂತ್ರಾಸ್ತ್ರಗಳ ಪ್ರಯೋಗ ಆಯಿತು. ಲೋಹದ ಕಣೆ ಇರ್ತದೆ ಬತ್ತಳಿಕೆಯಲ್ಲಿ, ಅದನ್ನು ತೆಗೆದು ಮಂತ್ರವನ್ನು ಉಚ್ಚರಿಸಬೇಕು. ಆವಾಗ ಮಂತ್ರಾಧೀನವಾದಂತಹ ದೇವತೆಗಳು ಸಾನ್ನಿಧ್ಯ ವಹಿಸುವಂಥದ್ದು. ಅದು ಮಂತ್ರಾಸ್ತ್ರಗಳು, ಮಂತ್ರಭೂತವಾದದ್ದು. ನಮ್ಮ ವೈದಿಕ ಪರಂಪರೆ ಧನುರ್ವೇದ ಎನ್ನುವಂತಹದ್ದು ಯಜುರ್ವೇದಕ್ಕೆ ಉಪವೇದ. ಅದು ಅದೇ ರೀತಿ ಋಗ್ವೇದಕ್ಕೆ ಆಯುರ್ವೇದ ಉಪವೇದಗಳು, ಸಾಮವೇದಕ್ಕೆ ಗಂಧರ್ವ. ಒಂದೊಂದು ವೇದಗಳಿಗೆ ಉಪವೇದಗಳಿದ್ದಾವೆ.
ನಾವು ಹೇಗೆ ಒಂದು ಕಲ್ಲನ್ನು ದೇವರು ಮಾಡೋದು, ಕಲ್ಲು ದೇವರಲ್ಲ, ಕಾಷ್ಟ ಮರದಲ್ಲಿ, ಶಿಲೆ ಕಲ್ಲಿನಲ್ಲಿ, ಲೋಹದ ಮೂರ್ತಿ, ಪಂಚಲೋಹವ, ಚಿನ್ನದ್ದೋ ಬೆಳ್ಳಿಯದ್ದೋ, ಮೃತ್ತು ಮಣ್ಣಿನದ್ದು ಬೇಡ. ತೆಂಗಿನಕಾಯಿ ಸಾಕಾಗ್ತದೆ, ಸ್ವಸ್ತಿಕವು ಸಾಕಾಗ್ತದೆ, ಮರದ ತುಂಡು ಸಾಕಾಗ್ತದೆ. ಶಾಲಗ್ರಾಮ ಶಿಲೆ ದೇವರು, ಏನೂ ಇಲ್ಲ ಮಂಡಲ ಮಧ್ಯೆ, ಅದೂ ಇಲ್ಲ. ಒಂದು ಗಂಧವನ್ನಿಡಿ, ಅದಕ್ಕೆ ಅಕ್ಕಿ ಕಾಳಿಡಿ, ತುಳಸಿ ಇಡಿ, ದೇವರು ಬಂದಾಯಿತು. ಆವಾಹಯಾಮಿ, ದೇವರು ಎಲ್ಲಿಂದ ಬರ್ತಾನೆ? ಕಲ್ಲು ದೇವರಲ್ಲ, ಕಲ್ಲಿನಲ್ಲಿ ದೇವರು, ಸ್ವಸ್ತಿಕದಲ್ಲಿ ದೇವರು. ಪರಬ್ರಹ್ಮದಿಂದ ಒಬ್ಬ ಅರ್ಚಕ ದೇವರನ್ನು ತಾನು ಅನುಷ್ಠಾನ ಮಾಡಿ ತನ್ನ ಶರೀರಕ್ಕೆ ಆವಾಹಿಸ್ತಾನೆ. ಅಲ್ಲಿ ಅನುಷ್ಠಾನ ಮಾಡಬೇಕು. ಅನುಷ್ಠಾನ ಮಾಡಿದ ಮೇಲೆ ತನ್ನ ಶರೀರದಲ್ಲಿ ಆವಾಹನೆಗೊಂಡಂತಹ ದೇವರನ್ನು ಮತ್ತೆ ತೆಗಿತಾನೆ. ತೆಗೆದು ಆ ಉಪಾಧಿಗೆ ದೇವರನ್ನು ನಿಕ್ಷೇಪಗೊಳಿಸ್ತಾರೆ. ಉಪಾಧಿಗೆ ದೇವರನ್ನು ಶಕ್ತಿಯನ್ನು ತುಂಬಿಸ್ತಾರೆ. ಇದು ನಮ್ಮ ವೈದಿಕ ತಾಂತ್ರಿಕವಾದಂತಹ ಕಲ್ಪನೆಗಳು. ಹಾಗೆ ಬಾಣಗಳನ್ನು, ಮಂತ್ರಾಸ್ತ್ರಗಳನ್ನು ಮಾಡಿಸುವುದು, ಆ ಅಭಿಮಾನಿ ದೇವತೆಯ ಮಂತ್ರವನ್ನು ಅನುಷ್ಠಾನ ಮಾಡಬೇಕು. ಅದಕ್ಕೆ ಹೇಳುವುದು ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸದಾಶಿವ. ದೇಹವೇ ದೇವಾಲಯ. ನಾವು ದುಶ್ಚಟಗಳಲ್ಲಿದ್ದರೆ, ಮದ್ಯಪಾನ ಮಾಡಿದರೆ, ಧೂಮಪಾನ ಮಾಡಿದರೆ, ಆವಾಗ ದೇಹಕ್ಕೆ ದೇವರು ಬರ್ತಾನ. ದೇವರನ್ನು ಪರಬ್ರಹ್ಮನಿಂದ ದೇವರೇ ಇದು ಇಲ್ಲಿಗೆ ಬರಬೇಡ, ಇದು ಒಳ್ಳೆಯದಿಲ್ಲ, ಸ್ವಲ್ಪ ತಗೊಂಡಿದ್ದೇನೆ, ಹಾಗೆ ದೇವರಾಗೆ ಬರೋದೇ ಇಲ್ಲ. ಇಲ್ಲಿಗೆ ಬರಬೇಕು, ಅನುಷ್ಠಾನ ಮಾಡಬೇಕು, ಉಪಾಸನೆ ಮಾಡಬೇಕು. ದೇವರು ಅಲ್ಲಿಂದಲ್ಲಿಗೆ ಹೋಗೋದೇ ಇಲ್ಲ, ಇಲ್ಲಿ ವೈದ್ಯನಲ್ಲ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸದಾಶಿವ. ಅದಕ್ಕೆ ನಮ್ಮ ದೇಹವನ್ನು ಪವಿತ್ರವಾಗಿಡಬೇಕು. ಬರೇ ದುಶ್ಚಟಗಳಲ್ಲ, ದುರಾಚಾರ ಮನಸ್ಸಿನಲ್ಲಿಯೂ ಹಾಗೆ. ಒಳ್ಳೆ ಮನಸ್ಸಿರಬೇಕು, ಒಳ್ಳೆ ಮಾತಿರಬೇಕು, ಒಳ್ಳೆ ಕೃತಿ ಇರಬೇಕು. ಸುಮ್ಮನೆ ದೇವರು ಬರುವುದಿಲ್ಲಲ್ಲ. ವಿಘ್ನ ಇರುವಂತಹ ವಿಗ್ರಹದಲ್ಲಿ ದೇವರು ಇರುವುದಿಲ್ಲ. ಆ ವಿಗ್ರಹದಲ್ಲಿ ಸಣ್ಣ ವಿಘ್ನ ಉಂಟು, ದೇವರು ಬರುವುದಿಲ್ಲ. ಇದು ನಮ್ಮ ಭಾರತೀಯ ಪರಂಪರೆ, ನಮ್ಮ ವೈದಿಕ ಪರಂಪರೆ. ಇದು ಮಂತ್ರಾಸ್ತ್ರಗಳ ಪ್ರಯೋಗ ವಿನಿಯೋಗ ಆಯಿತು. ವೃಷಕೇತುವಿನ ಮಂತ್ರಾಸ್ತ್ರದಲ್ಲಿ ಮೂರ್ಛೆ ಹೋಗ್ತಾನೆ, ಮೂರ್ಛೆ ಬೀಳುತ್ತಾನೆ ಯೌವನಾಶ್ವ. ಎಲ್ಲ ಬೀಳುವಾಗ ಯಾರೂ ಇಲ್ಲ ಸ್ವಾಮಿ, ಓಡಿದ್ದೇ ಅಲ್ಲೋ ಸೈನಿಕರೆಲ್ಲ, ಶಿವ ಶಿವ ಅಂತ ಎಲ್ಲ ಓಡಿ ಹೋದ್ರಂತೆ. ಬೀಳುವಾಗ ಯಾರಿದ್ದಾರೆ? ಯಾರೂ ಇಲ್ಲ. ನಿಶ್ಚೇಷ್ಟಿತನಾದ, ಕಣ್ಣು ಮುಚ್ಚಿ ಹೋಯಿತು, ಮಾತು ನಿಂತು ಹೋಯಿತು. ಅದು ಧರ್ಮಯುದ್ಧ. ವೃಷಕೇತು ಪಾಪ ಹತ್ರ ಬರ್ತಾನೆ, ಅವನ ಮೂಗಿನ ಹತ್ರ ಕೈ ಹಿಡಿತಾನೆ, ಇಲ್ಲ. ಮೂರ್ಛೆ ಹೋಯಿತು ಅಂತ ಕೇಳ್ತಾನೆ, ಇಲ್ಲ, ಮಾತಿಲ್ಲ, ನೆಲದಲ್ಲಿ ಬಿದ್ದು ಹೋಗಿದ್ದಾನೆ. ಯೌವನಾಶ್ವ ರಾಜಧರ್ಮವನ್ನು ಪಾಲಿಸಿದ ರಾಜಋಷಿ. ಭದ್ರಾವತಿ ನಗರ ಐಶ್ವರ್ಯದಿಂದ ತುಂಬಿ ತುಳುಕುತ್ತಾ ಇತ್ತು. ಎಲ್ಲಿ ಧರ್ಮ ಇದೆ ಅಲ್ಲಿ ಸಂಪತ್ತಿದೆ, ಎಲ್ಲಿ ದಾನ ಇದೆ ಅಲ್ಲಿ ಸಂಪತ್ತಿದೆ. ಸಂಪತ್ತಿರುವುದು ದಾನ ಮಾಡಲಿಕ್ಕೆ. ಹಾಗಾದರೆ ದಾನ ಮಾಡಿದಷ್ಟು ಸಂಪತ್ತು. ನೀವು ಬಾವಿಯಿಂದ ನೀರು ತೆಗೆಯದೇ ಕೂತ್ಕೊಳ್ಳಿ, ಬಾವಿಯಿಂದ ನೀರು ಹಾರ್ತಾ ಇರ್ತದೆ. ಶಿವರಾತ್ರಿ ಕಳೆಯಿತು, ಏಪ್ರಿಲ್ ಬಂತು, ಬಾವಿಯಲ್ಲಿ ನಾವು ನೀರು ತೆಗಿಲೇ ಇಲ್ಲ. ಬಾವಿಯಿಂದ ನೀರು ತೆಗಿರಿ, ಅಲ್ಲಿ ಹೊರತೆ ಇರ್ತದೆ, ನೀರು ಬರ್ತಾ ಇರ್ತದೆ. ಹಾಗಾದರೆ ದಾನ ಮಾಡಿದರೆ ಸಂಪತ್ತು ಬರ್ತದೆ, ದಾನ ಮಾಡದೇ ಇದ್ದರೆ ಸಂಪತ್ತು ಕೂಡುವುದಿಲ್ಲ. ಹಸುವಿನ ಕೆಚ್ಚಲಿನಲ್ಲಿ ಬೇಡ, ಇವತ್ತು ಹಾಲು ಕರೆಯುವುದು ಬೇಡ, ಬರುವ ತಿಂಗಳು ಮಗಳ ಮದುವೆ ಉಂಟು ಅಂತ ನೀವು ಒಂದು ತಿಂಗಳ ಹಸುವಿನ ಕೆಚ್ಚಲಿನಲ್ಲಿ ಹಾಲು ಕರೆಯದೇ ಇದ್ದರೆ ಏನೊಂದು 20 ಡ್ರಮ್ ಹಾಲು ಸಿಗ್ತದ? ಇಲ್ಲ, ಹಾಲು ಕರೀಲೇಬೇಕು ಹೊತ್ತಿಗೆ. ಹಸುವಿನ ಕೆಚ್ಚಲಿನಲ್ಲಿ ಹಾಲು ಕರೆಯದಿದ್ದರೆ ಅದುವೇ ಹಾಲು ತುಂಬಿ ಬೊಬ್ಬೆ ಹೊಡೀತದೆ. ಹಾಗಾದರೆ ಹಸುವಿನ ಕೆಚ್ಚಲಿನ ಹಾಲು ಎಲ್ಲಿಂದ ಬಂತು? ಕರು ಬಿಟ್ಟರೆ ಕರು ಹಾಲು ತಿಂತದೆ, ಕರು ಬಿಡದೇ ಇದ್ದರೆ ಹಾಲು ಬರ್ತದ? ನೀವು ಕತ್ತಿಯಿಂದ ಕಡೀರಿ, ರಕ್ತ ಬರ್ತದೆ. ಕರುವನ್ನು ಬಿಡಿ, ಕೆಚ್ಚಲಿನಲ್ಲಿ ಹಾಲು ಬರ್ತದೆ. ವಾತ್ಸಲ್ಯ, ವಾತ್ಸಲ್ಯ. ಕರು ಕೆಚ್ಚಲಿಗೆ ಗುದ್ದು ಆಗುವಾಗ ಭಗವಂತ ರಕ್ತವನ್ನು ಹಾಲಾಗಿ ನಮಗೆ ಕೊಡ್ತಾನೆ. ನಾವು ಕರುವನ್ನು ಕಟ್ಟಿ ಹಾಕ್ತೇವೆ, ಬಿಡಿ. ಇದು ಭಗವಂತ ಎಚ್ಚರಿಸ್ತಾನೆಂತೆ. ಆ ಯೌವನಾಶ್ವ ಬೀಳಿಸಿದವ ವೃಷಕೇತು, ಅವ ಏಳಬೇಕಿದ್ರೆ ವೃಷಕೇತು ಹರಿಕೆ ಹೇಳುತ್ತಾನೆ, ಕೇಳೋಣ. ಅದು ಧರ್ಮಯುದ್ಧ. ಸತ್ಯಮೆನಗುಂಟಾದೊಡೆ ಧೀರನಾದೊಡೆ ಆದಿತ್ಯಂಗೆ ಪೌತ್ರನಾದೊಡೆ
ತನ್ನ ತಾತಂಗಪತ್ಯ ನಾನಾದೋಡೆ ಈ ನೃಪತಿ ಜೀವಿಸಲೆನುತೆ ಕರ್ಣ ಜಂಪಗೆ ಮಾಡುವ ಕೃತ್ಯಮಂಬಿಟ್ಟು ಈ ನೃಪತಿ ಜೀವಿಸಲೆನುತೆ ಕರ್ಣಜಂ ಪಗೆ ಮಾಡುವ ಕೃತ್ಯಮಂಬಿಟ್ಟು ಆ ಮಹೀಶನ ಬಳಲ್ಕೆ ಗೌಚಿತ್ಯ ಮಾತುಪಚಾರದಿಂದೇ ಸಮರಶ್ರಮ ಪರಿತ್ಯಾಗಮಪ್ಪಂತೆ ಸಂತೈಸುತ್ತಿರಲು ಆಧರಾಧಿಪಂ ಮೈ ಮುರಿದನು ಪರಿತ್ಯಾಗಮಪ್ಪಂತೆ ಸಂತೈಸುತ್ತಿರಲಾಧರಾಧಿಪಂ ಮೈ ಮುರಿದನು ಪ್ರತಿಭಟ ಬಿದ್ದಿದ್ದಾನೆ, ಪ್ರತಿಪಕ್ಷದ ನಾಯಕ ಅಥವಾ ಭದ್ರಾವತಿಯ ಅರಸ. ನಾವೇನು ಮಾಡೋದು? ಬಿದ್ದವನಿಗೆ ಪುನಃ ಕಲ್ಲೊತ್ತಾಕೋದು, ಸಾಯ್ಬೇಕಲ್ಲ. ಧರ್ಮಯುದ್ಧದಲ್ಲಿ ಹಾಗಿಲ್ಲ. ಆಯುಧ ತುಂಡಾಗಿ ಬಿದ್ದರೆ ಯುದ್ಧ ಮಾಡಲಿಕ್ಕಿಲ್ಲ. ಪ್ರತಿಭಟ ಮೂರ್ಛೆ ಹೋದರೆ ಯುದ್ಧ ಮಾಡಲಿಕ್ಕಿಲ್ಲ, ಅವನಿಗೆ ಉಪಚಾರ ಮಾಡಬೇಕು. ಇದು ಧರ್ಮಯುದ್ಧ. ಆ ಕಾಲದಲ್ಲಿ ಅದಿತ್ತು, ಯಾಕೆಂದರೆ ಧರ್ಮರಾಯನ ಕಾಲ. ನೀವು ಯಾವ ಪುರಾಣವನ್ನು ತಕ್ಕೊಳ್ಳಿ, ಸಶರೀರಿಯಾಗಿ ಸ್ವರ್ಗಕ್ಕೆ ಹೋದಂತಹ ಏಕೈಕ ವ್ಯಕ್ತಿ ಧರ್ಮರಾಯ. ದ ವಂಡರ್ಫುಲ್ ಧರ್ಮರಾಯ. ಅವನ ಪರಂಪರೆಯಲ್ಲಿ ಬಂದವ ವೃಷಕೇತು. ಧರ್ಮರಾಯನ ಸೇನೆ ಬಂದದ್ದಲ್ಲೋ, ಹೊಡೆದವನಿಗೆ ಬಿದ್ದವನಿಗೆ ಹೊಡಿಲಿಕ್ಕುಂಟ, ಬಿದ್ದವನಿಗೆ ಹೊಡಿಲಿಕ್ಕಿಲ್ಲ. ಬಿದ್ದವರನ್ನು ಮೇಲೆತ್ತುವ ಬನ್ನಿ, ಎಲ್ಲರೂ ಕೈ ನೀಡಿ. ನಮ್ಮ ಭಾರತೀಯ ಪರಂಪರೆ ಅದು. ಅವ ಹೇಳ್ತಾನೆ, ಪ್ರಮಾಣ ಹೇಳ್ತಾನೆ, ನಾನು ಸತ್ಯವಂತನಾಗಿದ್ದರೆ, ತನ್ನನ್ನೇ ಪ್ರಮಾಣಕ್ಕಿಡುವಂತಹದ್ದು. ಸತ್ಯವಂತನಾಗಿದ್ದರೆ, ಧೀರನಾಗಿದ್ದರೆ ಕ್ಷತ್ರಿಯ, ಸೂರ್ಯನ ಮೊಮ್ಮಗನಾಗಿದ್ದರೆ ಅಥವಾ ತಂದೆಗೆ ಔರಸನ ಪುತ್ರನಾಗಿದ್ದರೆ ಯೌವನಾಶ್ವನಿಗೆ ಶುಶ್ರೂಷೆ ಮಾಡ್ತಾ ಇದ್ದ ಹಾಗೆ ಹೇಳ್ತಾ ಅವ ಏಳಲಿ ಅಂತ ಹೇಳಿದ್ರಂತೆ. ಅವ ಏಳಬೇಕು, ಯಾಕೆಂದರೆ ಕುದುರೆ ಅವ ಕೊಡಬೇಕಲ್ಲ. ಅವನನ್ನು ಬೀಳಿಸಿ ಕುದುರೆಯನ್ನು ಎಳ್ಕೊಂಡು ಹೋದಕ್ಕೆ ಗೌರವ ಇಲ್ಲ. ಅವನೇ ಕುದುರೆಯನ್ನು ಕೈ ಎತ್ತಿ ಕೊಡಬೇಕು ಅಶ್ವಮೇಧಕ್ಕೆ. ಇದು ಪ್ರಮಾಣ. ಸತ್ಯ ಅಂದರೆ ದೇವರು. ಆಡುವುದಕ್ಕೆ ಸತ್ಯ, ಅನುಷ್ಠಾನಕ್ಕೆ ಧರ್ಮ, ಆರಾಧನೆಗೆ ದೇವರು. ಸುಳ್ಳೇ ಹೇಳುವುದು ಬೆಳಗ್ಗಿಂದ ಸಂಜೆವರೆಗೆ ದೇವರ ಪೂಜೆ ಪ್ರಯೋಜನ ಇಲ್ಲ. ದೇವರ ಪೂಜೆ ಉಂಟು, ಸತ್ಯವು ಹೇಳ್ತಾನೆ, ಜಪತಪಾದಿ ಅನುಷ್ಠಾನಗಳಿಲ್ಲ, ಪ್ರಯೋಜನ ಇಲ್ಲ. ಸತ್ಯ ಹೇಳ್ತಾನೆ, ಜಪತಪಾದಿ ಅನುಷ್ಠಾನ ಉಂಟು, ದೇವರ ಪೂಜೆ ಮಾಡುವುದಿಲ್ಲ, ಪ್ರಯೋಜನ ಇಲ್ಲ. ಮಾತಿನಲ್ಲಿ ಸತ್ಯ ಭಗವಂತನ ಪೂಜೆ, ನಿತ್ಯ ಮಾಡುವ ಜಪತಪಾದಿ ಅನುಷ್ಠಾನಗಳು ಭಗವಂತನ ಪೂಜೆ, ಭಗವಂತನ ಉಪಾಧಿಯನ್ನು ಪೂಜೆ ಮಾಡುವುದು ಭಗವಂತನ ಪೂಜೆ. ನಮ್ಮ ಪೂಜಾ ಪರಂಪರೆ, ಪೂಜಾ ಪದ್ಧತಿಗಳಿಗೆ 3 ರೀತಿಯಲ್ಲಿ ಉಂಟದಕ್ಕೆ. ಸತ್ಯ ಹೇಳಬೇಕು, ಧರ್ಮಾನುಷ್ಠಾನ ಮಾಡಬೇಕು, ದೇವರ ಪೂಜೆ ಮಾಡಬೇಕು. ಇದು ನಮ್ಮ ಸನಾತನ ಭಾರತೀಯ ಪರಂಪರೆ. ಇದು ಭಾರತದ ಅಸ್ಮಿತೆ. ಅವ ನಾನು ಸತ್ಯವಂತನಾಗಿದ್ದರೆ, ಸೂರ್ಯನ ಮೊಮ್ಮಗನಾದರೆ, ಔರಸ ಪುತ್ರನಾದರೆ, ತಾನು ಕಾಮಪುತ್ರನಲ್ಲ, ತಾನು ಕರ್ಮಪುತ್ರ. ಬೇರೆ ಬೇರೆ ವಿಧದಿಂದ ಮಕ್ಕಳನ್ನು ಪಡೀಲಿಕ್ಕುಂಟು. ತಾನು ಔರಸನಾಗಿದ್ದರೆ ಬಹಳ ಮುಖ್ಯ. ತಂದೆಯ ಪಿತೃಕಾರ್ಯಗಳು, ನಂಬಿಕೆ, ನಡವಳಿಕೆಗಳು, ಆಶ್ರಯ, ಕೌಟುಂಬಿಕ ಪರಂಪರೆಗಳು ಏನಿದೆ ಅದು ಔರಸ ಪುತ್ರನಿಗೆ, ಕರ್ಮಪುತ್ರನಿಗೆ ಕರ್ತವ್ಯ. ಅವನ ಚಿರಂಜೀವಿ ಅಲ್ವೋ, ಅವನ ಚಿರಂಜೀವಿ, ಅವನ ಉತ್ತರಾಧಿಕಾರಿ ಅಂದರೆ ಅರ್ಥ ಏನು? ತಂದೆಯ ಸಂಪತ್ತಿಗೆ ಪೆಟ್ಟಿಗೆ ಇಟ್ಟುಕೊಳ್ಳಿಕ್ಕೆ ಅಂತ ಅರ್ಥ ಅಲ್ಲ. ಕುಟುಂಬದ ನಂಬಿಕೆ, ನಡವಳಿಕೆ, ದೇವರ ಪೂಜೆ, ಅನುಷ್ಠಾನಗಳು, ಆ ಪರಂಪರೆಗೆ ಉತ್ತರಾಧಿಕಾರಿ. ಸಾಲಕ್ಕಾಗುವಾಗ ನಾನಲ್ಲ, ಡೆಪಾಸಿಟಿಗಾಗುವಾಗ ನಾನು ಅಲ್ಲ. ಹೀಗೆ ವೃಷಕೇತು ಹೇಳ್ತಾನೆ, ಮೈ ಮರೆದು ಎದ್ದನಂತೆ ಯವನಾಶ ಬಿದ್ದವ. ಎದ್ದು ಕಣ್ಣು ತೆರೆಯುವಾಗ ವೃಷಕೇತು ಓಡಿ ಹೋಗಿ ಧನುಷ್ಟೇಂಕಾರ ಮಾಡಿ, ತಾನು ಯೋಧ, ನೀನು ಯುದ್ಧಕ್ಕೆ ಬರುವುದಿದ್ರೆ ನಾನು ಯುದ್ಧಕ್ಕೆ ತಯಾರಾಗಿದ್ದೇನೆ ಅಂತ ತೋರಿಸಿದ. ಅದು ಕ್ಷಾತ್ರ. ಆದರೆ ಯೌವನಾಶ್ವನು ಕಣ್ಣು ತೆರೆದು ನೋಡುವಾಗ ಒಟ್ಟಿಗೆ ಯಾರೂ ಇಲ್ಲ. ಚದುರಂಗ ಸೇನೆ ಇತ್ತು, ಒಬ್ಬರೂ ಇಲ್ಲ. ಬೀಳುವಾಗ ಯಾರಿದ್ದಾರೆ ಹೇಳಿ? ಯಾರೂ ಇಲ್ಲ. ವೈರಾಗ್ಯ ಬಂದಂತೆ ಯೌವನಾಶ್ವನಿಗೆ, ಬೇಡ ಈ ಯುದ್ಧ, ಯಾರೂ ಇರುವುದಿಲ್ಲ.
ಎಲ್ಲರೂ ಹೇಳ್ತಾರೆ ಸ್ಮಶಾನಕ್ಕೆ ಹೋಗುವಾಗ, ನಾಳೆ ನಾವು ಹೀಗೆ ಅಲ್ವೋ ಹೆಗಲು ಕೊಡ್ತಾರೆ, ರಾಮನಾಮ ಸತ್ಯ ಹೇ. ಕಣ್ಣೀರು ಹಾಕ್ಲಿಕ್ಕುಂಟು, ಶವದಹನ ಆಯಿತು, ಮನೆಗೆ ಬಂತು, ದುಃಖ ಮಾತಾಡಿಸಿ ಆಯಿತು, ಮೆಲ್ಲ ಪೆಟ್ಟಿಗೆ ಬಾಗಿಲು ತೆಗೆದು ಡೆಪಾಸಿಟ್ ರಿಸೀಟ್ ಉಂಟು ಅಂತ ಕಾಷ್ಟದಲ್ಲಿ ಇಟ್ಟ ಮುಟ್ಟು ಸೊಂಟಕ್ಕೆಲ್ಲ ಕೈ ಹಾಕೋದು. ಬೀಗದ ಕೀಲಿ ಎಲ್ಲರೂ ಹೊತ್ತಿ ಹೋದರೆ ಅಥವಾ ಎಲ್ಲಿಯಾದರೂ ಉಂಟ ಬೆಳ್ಳಿಯದ್ದು ಏನಾದರೂ, ಇದನ್ನೆಲ್ಲ ನೋಡುವುದು. ಸರ್ವೇ ಜನ ಕಾಂಚನಮಾಶ್ರಯಂತಿ. ಮತ್ತು ಜಗಳ ಮಾಡೋದು. 2 ತೆಂಗಿನ ಮರ, ಅಣ್ಣ ತಮ್ಮಂದರಿಗೆ ಜಗಳ ಆಯಿತು, ನ್ಯಾಯಾಲಯಕ್ಕೆ ಹೋಯಿತು, ತೀರ್ಪು ಬರಲಿಲ್ಲ. ತೀರ್ಪು ಬರುವಾಗ 2 ತೆಂಗಿನ ಮರ ಸತ್ತಿತ್ತು. ಯಾರಿಗೆ ಅಂತ ಆಗಲಿಲ್ಲ, ನೀರು ಗೊಬ್ಬರ ಹಾಕಲೇ ಇಲ್ಲ. ತೀರ್ಪು ಬಂತು, ಒಂದು ಅಣ್ಣನಿಗೆ ಒಂದು ತಮ್ಮನಿಗೆ ಅಂತ, ಗೊಬ್ಬರ ನೀರು ಹಾಕಲಿಲ್ಲ, ತೆಂಗಿನ ಮರ ಸತ್ತೋಗಿದೆ. ಇದಲ್ಲ, ಇದನ್ನು ನಮ್ಮ ಪುರಾಣ ಕಾವ್ಯಗಳು ಹೇಳ್ತದೆ. ಮನುಷ್ಯನ ಬದುಕಿಗೆ ಆದರ್ಶ. ಹಾಗೆ ಅವ, ನೀನು ಯಾರೋ, ನಾನು ಮತ್ತೊಮ್ಮೆ ಹೇಳ್ತಾನೆ, ನಾನು ವೃಷಕೇತು ಕರ್ಣನ ಮಗನಿದ್ದೇನೆ, ನಾವು ಧರ್ಮರಾಯ ಅಶ್ವಮೇಧ ಮಾಡ್ತಾ ಇದ್ದಾನೆ ಬಂಧು ಹತ್ಯಾ ದೋಷಕ್ಕೆ ಬೇಕಾಗಿ, ಕೃಷ್ಣ ನಿರ್ದೇಶನದಲ್ಲಿ ನಿಮ್ಮಲ್ಲಿರುವಂಥ ಉತ್ತಮಾಶವನ್ನು ಕೊಂಡೋಗಲಿಕ್ಕೆ ನಾವು ಬಂದದ್ದು ಕತೆ ಹೇಳ್ತಾರೆ. ಆವಾಗ ಸಂತೋಷದಿಂದ ಎಂದೊಡೆ ಎಲೆ ಕುವರ ಅಂತ ಮಾತಾಡ್ತಾನೆ, ಕೇಳೋಣ. ಎಂದೊಡೆಲೆ ಕುವರ ನೀ ನಿನ್ನೆಗಂ ತನ್ನೊಳಿಂತೆಂದುದಿಲ್ಲ ಕಡ, ಧರ್ಮದ ರೂಪು ತಾನೀತನೆಂದೆಂಬರು ಆಯುಧಿಷ್ಠಿರ ಮಹೀಪತಿಯ ನವ ನಿಮ್ಮ ಖಂಗೈಸುವವನೇ. ಆಯುಧಿಷ್ಠಿರ ಮಹೀಪತಿಯ ನವ ನಿಮ್ಮ ಖಂಗೈಸುವವನೇ. ಇಂದಿರಾ ವಲ್ಲಭನ ಪದಕ್ಕೆ ನಮ್ಮೀ ಹಯವನೊಂದ ನೊಯ್ವರೇ. ತನ್ನ ಸರ್ವಸ್ವಮಂ ತಾನೆ ತಂದು ಹರಿಪದ ಕರ್ಪಿಸುವೆನೆಲ್ಲಿ ಭೀಮನಂ ತೋರು. ಇಂದಿರಾ ವಲ್ಲಭನ ಪದಕ್ಕೆ ನಮ್ಮಿ ಹಯವನೊಂದ ನೊಯ್ವರೆ. ತನ್ನ ಸರ್ವಸ್ವಮಂ ತಾನೇ ತಂದು ಹರಿಪದ ಕರ್ಪಿಸುವೆನು ಎಲ್ಲಿ ಭೀಮನೋ ತೋರೆಂದನ ಭೂಪನು. ಎಲ್ಲಿ ಭೀಮನಂ ತೋರು ತೋರೆಂದನ ಭೂಪನು. ಭೂಪನು ಲಕ್ಷ್ಮೀಶನ ಕವಿಯ ಸಾಹಿತ್ಯದಲ್ಲಿರುವ ಗತಿ, ಲಯಪ್ರಜ್ಞೆ, ಅದು ಕಾವ್ಯ ಅದನ್ನು ಗ್ರಹಿಸಿ ಹಾಡಿದ್ದು ಖುಷಿ ಆಯ್ತಮ್ಮ. ಧರ್ಮರಾಯನ ಕಡೆಯಿಂದ ನಾವು ಬಂದವರು, ಕೃಷ್ಣಾನುಗ್ರಹದಿಂದ ಬಂದಿದ್ದೇವೆ, ವ್ಯಾಸ ನಿರ್ದೇಶನದ ಬಂದಿದ್ದೇವೆ ಅಂತ ವೃಷಕೇತು ಹೇಳಿದ. ಒಬ್ಬ ಸನಾತನಿ ಕೃಷ್ಣ ಭಕ್ತ ಆವಾಗ ಚುರುಕಾಗಬೇಕು. ಧರ್ಮರಾಯನಿಗೆ ಲೋಕವಿಶ್ರಾಂತವಾದಂತಹ ಕೀರ್ತಿ ಉಂಟು. ಕೃಷ್ಣಸ್ತು ಸ್ವಯಂ ಭಗವಾನ್, ವ್ಯಾಸರು ಅವತಾರಿಗಳು. ಇಷ್ಟು ಗೊತ್ತಾದ ಮೇಲೆ ಕುದುರೆಯನ್ನು ಕೊಡುವುದೋ ಕಾಣಿಕೆ ಕೊಡುವುದಕ್ಕೆ ನಿಧಾನ ಮಾಡುವುದಲ್ಲ. ದೇವರು ಮನೆ ಬಾಗಿಲಿಗೆ ಬಂದಾನಂದರೆ ಅವಸರವಾಗಿ ಹೋಗಬೇಕು. ಈ ಷಡ್ಪದಿಯಲ್ಲಿ ಪ್ರಯೋಗ ಮಾಡಿದ ಸಾಹಿತ್ಯಗಳು ಲಯದ ತ್ವರಿತ ಗತಿಯನ್ನು ಹೇಳುತ್ತದೆ. ಅದು ಭಗವಂತನ ಕಡೆಗೆ ಹೋಗುವಾಗ ಇರುವ ವೇಗ, ಅದನ್ನು ಕಾವ್ಯಶ್ರೀ ವೇಗವಾಗಿ ಹಾಡಿದರು. ಇದು ಲಕ್ಷ್ಮೀಶನ ಸಾಹಿತ್ಯ ಪ್ರಜ್ಞೆ ಮತ್ತು ಪ್ರಯೋಗ ಪ್ರಜ್ಞೆ. ಲಕ್ಷ್ಮೀಶನಂತು ಕಲ್ಲಿಲ್ಲ ಮುಳ್ಳಿಲ್ಲ ತವರೂರ ಹಾದಿಯಲ್ಲಿ. ಮಗಳು ತವರು ಮನೆಗೆ ಹೋಗುವಾಗ ಸಂಜೆ ಆದರೂ ಅವಸರವಾಗಿ ಹೊರಡ್ತಾಳೆ. ತವರು ಮನೆಗೆ ಹೋಗುದು, ತವರು ಮನೆಯಿಂದ ಗಂಡನ ಮನೆ ಬರುವಾಗ ಬೆಳಗ್ಗೆ ಹೊರಟರು ಸಹ ಸಂಜೆ ಬಸ್ಸಿಗೆ ಆಗುವುದು. ಗಂಡನ ಮನೆಯಲ್ಲಿ ಕಲ್ಲು ಮುಳ್ಳು ಉಂಟು ಅಂತ ಶಿಕ್ಷೆ ಕೊಡ್ತಾರೆ ಅಂತ ಅರ್ಥ ಅಲ್ಲ. ನಾನು ನಿನ್ನೆ ಹೇಳಿದ್ದೇನೆ, ಹೊಳೆಯಲ್ಲಿರುವ ಹನಿ
ಯಾಕೆ ವೇಗವಾಗಿ ಸಾಗರಕ್ಕೆ ಹೋಗ್ತದೆ? ಆ ಸಾಗರದಿಂದ ಆವಿಯಾಗಿ ಮೋಡವಾಗಿ ಬಿದ್ದದ್ದು ಆ ನೀರಿನ ಹನಿಗಳಿಗೆ ತವರು ಮನೆ ಸಾಗರ, ಹಾಗೆ ಅದು ಓಡ್ತದೆ ತವರು ಮನೆಗೆ. ಇದು ಭಾರತೀಯ ಪರಂಪರೆ. ಈ ಲಯವನ್ನು ಲಕ್ಷ್ಮೀಶ ಇದನ್ನು ತೋರಿಸ್ತಾನೆ. ನೀನು ನನಗಿನ್ನು ಇದನ್ನು ಹೇಳಲೇ ಇಲ್ಲಲ್ಲ ವೃಷಕೇತು, ಧರ್ಮರಾಯ ಅಶ್ವಮೇಧ ಮಾಡ್ತಾನೆ, ಕೃಷ್ಣಾನುಗ್ರಹ ಉಂಟು ಅಂತ ನೀವು ಮೊದಲೇ ಹೇಳ್ಬೋದಿತ್ತಲ್ಲ, ನಾನು ಯುದ್ಧವೇ ಮಾಡ್ತಿರ್ಲಿಲ್ಲ ಹೇಳ್ತಾನವ. ಏನಿದು? ಇದು ಮಹಾತ್ಮರು, ರಾಜಋಷಿಗಳು, ಧರ್ಮಾಧಿಕಾರಿಗಳು, ಪಟ್ಟಾಧಿಕಾರಿಗಳು ಅಥವಾ ಚಕ್ರವರ್ತಿಗಳು ಮಾಡುವಂತಹ ಧಾರ್ಮಿಕ ಕಾರ್ಯ ವೈಯಕ್ತಿಕ ಅಲ್ಲ, ಅದು ಸಾಮೂಹಿಕವಾದದ್ದು, ಸಮಷ್ಟಿಯದ್ದು. ಧರ್ಮರಾಯ ಮಾಡುವಂಥ ಅಶ್ವಮೇಧ ಒಂದು ಧರ್ಮರಾಯನಿಗಲ್ಲ, ಚಕ್ರವರ್ತಿ, ವಸುದೈವ ಕುಟುಂಬಿ, ಇದು ಲೋಕಕ್ಕೆ ಕ್ಷೇಮವನ್ನು ಕೊಡುವಂತಹದ್ದು. ಆ ಕಾರಣದಿಂದ ಶ್ರೀಕೃಷ್ಣನ ಪಾದಕಮಲಗಳಿಗೆ ಅರ್ಪಿಸಲಿಕ್ಕೆ ಕುದುರೆಯನ್ನು ಒಯ್ಯಬಹುದು. ನನ್ನ ಸರ್ವಸ್ವವನ್ನು ಶ್ರೀಹರಿಗೆ ಪಾದಕ್ಕೆ ಅರ್ಪಿಸ್ತೇನೆ ಅಂತ ಹೇಳ್ತಾನೆ. ಅರ್ಪಿಸುವಲ್ಲಿ ಅವನಿಗೆ ತುಡಿತ ಉಂಟು, ವೇಗ. ಕವಿ ಪ್ರಯೋಗ ಮಾಡಿದ್ದಾನೋ, ಹಾಡುಗಾರರು ಅರ್ಥವಿಸಬೇಕು, ಅದನ್ನು ಅರ್ಥವಿಸಿಕೊಂಡ್ರು. ಅದು ಮುಖ್ಯ. ಸಾಹಿತ್ಯವನ್ನು ಅರ್ಥವಿಸಬೇಕಾದ್ದು ಮುಖ್ಯ. ಇದು ಗಮಕದಲ್ಲಿ ಗೊತ್ತಾಗಬೇಕಾದ್ದು ಮುಖ್ಯ. ಅದು ಗಮಕ, ಮತ್ತೆ ಮತ್ತೆ ಅದು ಆಗುವಂತಹದ್ದು. ನಮ್ಮ ಯಕ್ಷಗಾನದ ಪಾರ್ಥಿಸುಬ್ಬ ಕವಿ ಶೂರ್ಪನಖಿಯ ಬೊಬ್ಬೆಯನ್ನು ಹೇಳಿದ್ದಾನೆ, ನಿರ್ಘೋಷದಬ್ಬರದ ಗಮಕದ ಅರ್ಪಟೆ. ನಾವು ಶಂಖಧ್ವನಿ ಮಾಡಿದರೆ ಒಂದು ಎಲ್ಲಿಯಾರು ಗುಹೆಯಲ್ಲಿ ಅದು ಮತ್ತೆ ಮತ್ತೆ ಶಬ್ದ ಕೇಳ್ತದೆ, ಶಬ್ದ ಕೇಳ್ತದೆ. ಅಥವಾ ದೇವರಿಗೆ ನಾವು ಜಯಗಂಟೆಯನ್ನು ಬಾರಿಸಿದರೆ ಮತ್ತೆ ಮತ್ತೆ ಕೇಳ್ತದೆ. ಗಂಟೆ ಬಾರಿಸಿದರೆ ತುಂಬ ಹೊರ್ತ ಅಂತ ಇರ್ತದೆ, ಅದು ಗಮಕ. ಮತ್ತೆ ಮತ್ತೆ ಅದುವೇ ಅನುರಣಿಸುವಂತಹದ್ದು ಗಮಕ. ಅದರ ಹಿಂದೆ ಅನುಕ್ರಮಣದಲ್ಲಿ ಬರುವಂತಹದ್ದು. ಆ ಕಾರಣದಿಂದ ಅವ ಕಪ್ಪ ಕಾಣಿಕೆಯನ್ನು ಕೊಡ್ತಾನಂತೆ, ಭೀಮನನ್ನು ತೋರಿಸು ಅಂತ ಹೇಳ್ತಾನಂತೆ. ಕೇಳೋಣ. ಎನಲಚ್ಯುತನ ಪದಕ್ಕೆ ಸರ್ವಸ್ವಮೊಪ್ಪಿಸುವ ಮನಮುಳ್ಳನಾವನು. ಎನಲಚ್ಯುತನ ಪದಕ್ಕೆ ಸರ್ವಸ್ವಮೊಪ್ಪಿಸುವ ಮನವುಳ್ಳನಾವನು. ಆತಂಗೆ ಪಾಂಡವರೊಳೆರವು ಎನಿತಿಲ್ಲ. ಪಾರ್ಥಿವರ ಸಖ್ಯ ಮಾವಂಗೆ ದೊರೆಯುವುದು ಆತಂಗೆ ಹರಿಯ ಮುನಿಸಿಲ್ಲ. ಅವರಿಂದೆ ಭೀಮನಂ ಕಾಣ್ಬುದೀಗ ಅನುನಯಂ ನಿನಗೆಂದು ಕರ್ಣಜೋ ನುಡಿದೊಡೆ. ಅವರಿಂದೆ ಭೀಮನಂ ಕಾಣ್ಬುದೀಗ ಅನುನಯೋ ನಿನಗದು ಕರ್ಣಜಂ ನುಡಿದೊಡೆ. ಜನಪನುತ್ಸವದೊಳ್ ಅಳವಡಿಸಿದಂ ತನ್ನ ಮಣಿರಥವನು ಇರುವರು ಮೈದಲೋ. ಜನಪನುತ್ಸವದೊಳ್ಳಳವಡಿಸಿದಂ ತನ್ನ ಮಣಿರಥವನು ಇರುವರು ಮೈದಲೋ. ಅಚ್ಯುತನ ಪದಕ್ಕೆ ಭಗವಂತನಿಗೆ ಸರ್ವಸ್ವವನ್ನು ಸಮರ್ಪಿಸುವವರಲ್ಲಿ ನಮಗೆ ಸ್ನೇಹ ಇದೆ ಅಂತ ವೃಷಕೇತು ಹೇಳಿದ. ಯಾರೇ ಇರಲಿ, ಎಲ್ಲರ ಉದ್ದೇಶವು ಒಂದೇ ಅಲ್ವೋ, ಭಗವದ್ ಲಕ್ಷ್ಯ. ಅದರಲ್ಲಿ ಜಾತಿ ಮುಖ್ಯ ಅಲ್ಲ, ಅದಕ್ಕೆ ನೀತಿ ಮುಖ್ಯ. ಯಾವ ತರತಮವೂ ಇಲ್ಲ, ಅಂದರೆ ತಾರತಮ್ಯ ಇಲ್ಲ. ನಮ್ಮದು ಭಗವತ್ ಲಕ್ಷ್ಯ. ಅಶ್ವಮೇಧ ಯಾಕೆ? ಭಗವತ್ ಸಂಪ್ರೀತಿಗಾಗಿ. ಈಗ ನೀನು ಶ್ರೀಕೃಷ್ಣನ ಬಗೆಗೆ, ಧರ್ಮರಾಯನ ಬಗೆಗೆ ಗೌರವ ಉಂಟು ಅಂತಾದರೆ ನಮ್ಮ ಇಬ್ಬರದ್ದು ಕಬ್ಬಿನಲ್ಲಿ ಜೇನು ಕಟ್ಟಿದಾಗೆ ಅಂತ ಹೇಳಿದಾಗೆ. ಕಬ್ಬು ಮೊದಲೇ ಸಿಹಿ, ಜೇನು ಕಟ್ಟಿದರೆ ಹಾಗಾದ ಕಾರಣ ಇಲ್ಲಿ ಧರ್ಮರಾಯ ಆಗಲಿ ಕೃಷ್ಣ ಪರಮಾತ್ಮ ಆಗಲಿ ದ್ವೇಷಿಸಲಿಕ್ಕಿಲ್ಲ, ಬೇಸರ ಮಾಡಲಿಕ್ಕಿಲ್ಲ. ಭೀಮಸೇನನನ್ನು ಕಾಣಬೇಕು ಅಂದರೆ ಏನು? ಅವ ಹಸ್ತಿನಾವತಿಯ ಯುವರಾಜ. ಧರ್ಮರಾಯನ ಪ್ರಾತಿನಿಧ್ಯ ಇದೆ ಭೀಮಸೇನನಿಗೆ, ಅವನನ್ನು ಕಾಣುವಂಥದ್ದು ಉಚಿತ. ಇಬ್ಬರು ಏಕರಥರಾಗಿ ಒಂದೇ ರಥದಲ್ಲಿ ವೃಷಕೇತು ಮತ್ತು ಯವನಾಶ್ವ ಕುಳಿತರಂತೆ. ಭೀಮನಿಗೆ ಶರಣಾಗಿ ಈ ಉತ್ತಮಾಶ್ವವನ್ನು ಕೊಡುವ ಬಗೆಗೆ ಅವರು ಹೊರಟು ಬರ್ತಾರೆ. ಆದರೆ ಇಲ್ಲಿ ಭೀಮನಿಗೂ ಸುವೇಗನಿಗೂ, ಯವನಾಶ್ವನ ಮಗ ಬಹಳ ವಿಕ್ರಮಿ, ಹೋರಾಟ ನಡೀತಾ ಇದೆ. ಒಂದು ಕಡೆಯಲ್ಲಿ ಯುದ್ಧ ನಡೀತಾ ಉಂಟು ಈ ಕುದುರೆಯ ವಿಷಯದಲ್ಲಿ. ಆದರೆ ಯವನಾಶ್ವ ಮತ್ತು ವೃಷಕೇತುವಿನಲ್ಲಿ ಒಂದು ಮೈತ್ರಿ ಭಾವ ಹುಟ್ಟಿದೆ.
ಅವರು ಸುಖಾಂತಿ ಆಗಬೇಕು ಎನ್ನುವುದಕ್ಕೆ ಬೇಕಾಗಿ ಭೀಮನನ್ನು ಹುಡುಕುತ್ತಾ ರಥದಲ್ಲಿ ಬರ್ತಾರೆ. ಇಲ್ಲಿ ಯುದ್ಧ ನಡೀತಾ ಇದೆ. ಆ ಸಂದರ್ಭದಲ್ಲಿ ಏನಾಯಿತು ಕೇಳೋಣ. ತನಯ ದಿವ್ಯಾಶ್ವಮಂ ಪಿಡಿದರಿವರೆಂಬ ಮನದನುತಾಪಮಂ ಬಿಡು ಸರೋಜಾಂಬಕಂ ಪಾಂಡುಜನಪನಂದನ ಯುಧಿಷ್ಠಿರ ನರೇಶ್ವರ ನಮಖಕೆಂದು ನಮ್ಮೀ ಕುದುರೆಗೆ ಅನಿಲ ಸುತನಂ ಕಳುಹಿದೊಡೆ ಬಂದನಾತಂಗೆ ವಿನಯದಿಂದೆನ್ನ ಸರ್ವಸ್ವಮಂ ಕೊಡುವೆ ನಿನ್ನು ಅನುವರವದೇಕೆ ನಿಲ್ಲೆನಲು ಅವಂ ಶರಧನುವ ನಿಳುಹಿ ಪಿತನಂ ಸಾರ್ಧನು ನಮ್ಮೀ ಕುದುರೆಗೆ ಅನಿಲ ಸುತನಂ ಕಳುಹಿದೊಡೆ ಬಂದನಾತಂಗೆ ವಿನಯದಿಂದೆನ್ನ ಸರ್ವಸ್ವಮಂ ಕೊಡುವೆನು ಅನುವರವದೇಕೆ ನಿಲ್ಲೆನಲ್ ಅವಂ ಶರಧನುವ ನಿಳುಹಿ ಪಿತನಂ ಸಾರ್ಧನು ತನಯ ರಥದಲ್ಲಿ ಬಂದು ಅವಸರವಾಗಿ ಯೌವನಾಶ್ವ ಮಗ ಸುವೇಗನ ಬಳಿಗೆ ಬರ್ತಾನೆ. ಯುದ್ಧ ಮಾಡ್ತಾ ಇರುವಾಗ ಇವರು ನಮ್ಮ ದಿವ್ಯಾಶ್ವವನ್ನು ಹಿಡಿದಿದ್ದಾರೆ ಅಂತ ಸಿಟ್ಟು ಮಾಡಬೇಡ ಮಗ. ಅವರು ಯಾರು? ಧರ್ಮರಾಯನ ಅಶ್ವಮೇಧಕ್ಕೆ ಉತ್ತಮಾಶ್ವವನ್ನು ಬಯಸಿ ಬಂದವರು. ನಮ್ಮ ಅಶ್ವಮೇಧ ಅವರು ಮಾಡೋದು ಅಂದರೆ ನಮ್ಮ ಲಾಯದಲ್ಲಿರುವಂತಹ ಶ್ರೇಷ್ಠವಾದಂತಹ ಕುದುರೆಯನ್ನು ಈ ಲೋಕೋತ್ತರವಾದಂತಹ ಯಜ್ಞಕ್ಕೆ ಕೊಂಡೋಗ್ತಾರೆ ಅಂತ ಆದರೆ ಅದಕ್ಕಿಂತ ದೊಡ್ಡ ನಮಗೆ ಹೆಮ್ಮೆ ಏನು? ಯಾವುದೋ ದೇವಸ್ಥಾನಕ್ಕೆ ಕೊಡಿಮರಕ್ಕೆ ಅಂತ ಮರ ಕೇಳ್ತಾರೆ. ಹೋಗಿ ದೇವಸ್ಥಾನದ ಎದುರೊಂದು ಫಲಗಳನ್ನು ಕಟ್ಟುವಂತಹದ್ದು, ಧ್ವಜಾರೋಹಣ ಅವರೋಹಣ ಮಾಡುವಂತಹದ್ದು ಇರ್ತದೆ. ಮರ ಕೇಳುತ್ತಾರೆ. ಅದು ಒಂದೇ ಮರ ಆಗಬೇಕು. ಅದು ಸಾಗುವಾನಿ, ತೇಗ. ಬಾಡಿ ಪುಣ್ಯದ ಕೆಲಸ ಅದು. ಆವಾಗ ಯಾರೂ ಕೊಡುವುದಿಲ್ಲ ಅಂತ ಹೇಳೋದಿಲ್ಲ. ಯಾಕೆಂದರೆ ಅದು ಶಾಶ್ವತವಾಗಿ ದೇವಸ್ಥಾನದಲ್ಲಿ ಇರುವಂತಹದ್ದು. ಅದೇ ರೀತಿ ಧರ್ಮರಾಯ ಅಶ್ವಮೇಧಕ್ಕೆ ನಮ್ಮ ಊರಿನ ಕುದುರೆ, ಅಬ್ಬಾ ಇದನ್ನು ಕೊಡಬೇಕಾದ್ದು, ಯುದ್ಧ ನಿಲ್ಲಿಸು. ಆ ಭೀಮಸೇನನಿಗೆ ನಮಸ್ಕರಿಸಬೇಕು. ನಾವು ಯುದ್ಧ ಮಾಡೋದಲ್ಲ ಭೀಮನ ಜೊತೆಗೆ. ಮಗನನ್ನು ಕರೆದು ಹೇಳ್ತಾನೆ. ಹಾಗೆ ಭೀಮನ ಪಾದಕ್ಕೆ ಆನತರಾಗ್ತಾರೆ ಸುವೇಗ ಮತ್ತು ಯೌವನಾಶ್ವ, ತಂದೆ ಮಕ್ಕಳಿಬ್ಬರು. ಭೀಮಸೇನ ಕೇಳಿದನಂತೆ, ಯಾರಿವ, ಏನು ಕತೆ? ವೃಷಕೇತು ಹೇಳ್ತಾನೆ, ಇಲ್ಲ, ನಮಗೆ ಶರಣಾಗಿದ್ದಾರೆ. ಕೃಷ್ಣಾನುಗ್ರಹದಲ್ಲಿ, ವ್ಯಾಸ ನಿರ್ದೇಶನದಲ್ಲಿ, ವ್ಯಾಸ ಪ್ರೇರಣೆಯಲ್ಲಿ ಮಾಡುವಂಥ ಅಶ್ವಮೇಧಕ್ಕೆ ಇವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ, ಸಹಕಾರ ಕೊಡ್ತಾ ಇದ್ದಾರೆ ಧರ್ಮ ಕಾರ್ಯಕ್ಕೆ. ಅಧಾರ್ಮಿಕರಲ್ಲ ಅವರು, ಪರಮಧಾರ್ಮಿಕರು. ಅವರು ಕೊಡ್ತಾ ಇದ್ದಾರೆ. ಹಾಗೆ ಇವರು ಶ್ರೀಕೃಷ್ಣನ ಪಾದ ದರ್ಶನವನ್ನು ಹಾತೊರೆಯುವವರು. ಇವರು, ಅವರಿಗೆ ಕೃಷ್ಣಾನುಗ್ರಹ ಬೇಕು, ಭಗವಂತನ ಅನುಗ್ರಹವನ್ನು ಬೇಡ ಅಂತ ಯಾರು ಹೇಳ್ತಾರೆ? ಹಾಗಾದ ಕಾರಣ ಅವರು ಶರಣಾಗ್ತಾ ಇದ್ದಾರೆ. ಯೌವನಾಶ್ವ ಭೀಮಸೇನ ಅಂತ ಹೇಳ್ತಾರೆ. ಪ್ರಪಂಚದಲ್ಲಿ ಅನೇಕ ವೀರರಿದ್ದಾರೆ. ಭೀಮಸೇನ ಅವರನ್ನು ನಾವು ತಿಳಿದಿದ್ದೇವೆ, ಯುದ್ಧ ಮಾಡಿದ್ದೇವೆ, ಹೋರಾಟ ಮಾಡಿದ್ದೇವೆ. ಆದರೆ ಈ ವೃಷಕೇತು ಅಸಾಮಾನ್ಯ ವೀರ. ನಾನು ಬಿದ್ದಲ್ಲಿಗೆ ಕಲ್ಲು ಎತ್ತಿ ಹಾಕಿದ್ದಲ್ಲ, ತಲೆಯನ್ನು ಹೊಡೆದದ್ದಲ್ಲ, ಉಪಚಾರ ಮಾಡಿದ್ದಾನೆ. ವಿರೋಧಿಯೇ ಆಗಲಿ ಸಹೃದಯತೆಯಿಂದ ಬಿದ್ದ ನನಗೆ ಉಪಚಾರ ಮಾಡಿ ನನ್ನನ್ನು ಮೂರ್ಛೆಯಿಂದ ಎಬ್ಬಿಸಿದ್ದಾನೆ. ಅಂತಹ ಶ್ರೇಷ್ಠ ವೃಷಕೇತು ಸಜ್ಜನನಿದ್ದಾನೆ, ಧರ್ಮಾತ್ಮನಿದ್ದಾನೆ. ಇದು ಧರ್ಮರಾಯನ ಕುಟುಂಬದವರಿಗಲ್ಲದೆ ಮತ್ತೆ ಯಾರಿಗೆ ಸಾಧ್ಯ? ದೇವತೆಗಳಾಗಲಿ ದಾನವರಾಗಲಿ ಯಾರೇ ಆಗಲಿ ಯುದ್ಧದಲ್ಲಿ ಬಿದ್ದರೆ ಹೊಡೆಯುವುದೇ ಅಲ್ಲ. ಇವ ಉತ್ತಮ ಮನುಷ್ಯ, ಒಳ್ಳೆಯವ, ಹೊಗಳುತ್ತಾನೆ. ಹಾಗೆ ಭಗವಂತನ ಬಗೆಗೆ ಹೇಳ್ತಾನೆ, ಕೇಳೋಣ. ಅವನ ವಿನೋದ್ರ ಮಾತ್ರದೊಳು, ಅವನ ವಿನೋದ ಮಾತ್ರದೊಳ್ ಈ
ಸಮಸ್ತ ಭುವನಾವಳಿಗಳಾಗಿ ಬಾಳ್ದಳಿವು. ಆ ವಿಭು ನಿಮ್ಮ ಸೇವೆಯಾಳ್ಗಡ ನಾನದೇ ಸರವನೆಂದೆನ್ನ ಮೇಲೆ ಸಾಹಸವನೆಸಗಿ. ಈ ವಾಜಿಯಂ ಪಿಡಿದರ ಕಟ, ಈ ವಾಜಿಯಂ ಪಿಡಿದಿರ ಕಟ ತಪ್ಪಿದಿರಿ ಲಕ್ಷ್ಮೀ ವರನ ಕಿಂಕರರ್ಗೀಯದನೆ ತಾನೆನ್ನ ಜೀವಮಂ ಸಮರದುಳ್ಳಾದುಳಿಪಿದಂ ಕರ್ಣತನಯನದನೆ ಬೇಳ್ವೆನು. ಇದನೇನ ಬೇಳ್ವೆನು. ಯಾವ ಭಗವಂತನ ಲೀಲಾ ವಿನೋದದಿಂದ ಬ್ರಹ್ಮಾಂಡ ಹುಟ್ಟುತ್ತದೆ, ಅಳಿಯುತ್ತದೆ, ಮತ್ತೆ ಹುಟ್ಟುತ್ತದೆ. ಹುಟ್ಟು, ಇರವು, ಅಳಿವು ಯಾರಿಂದ? ಭಗವಂತನ ಲೀಲೆ. ಸೃಷ್ಟಿ ಸ್ಥಿತಿ ಯಾರಿಂದ? ಭಗವಂತನ ಲೀಲೆಯಿಂದ. ಅವನು ಬ್ರಹ್ಮಾಂಡೋದರ ಭರಿತ, ಅವ ವಿಶ್ವನಾಯಕ, ಅವ ವಿಶ್ವನಾಥ. ಅಂತಹ ಭಗವಂತ ನಿಮ್ಮ ಸೇವೆಯಲ್ಲಿದ್ದಾನೆ. ಪಾಂಡವರ ಮನೆಯಲ್ಲಿ ಕುದುರೆಗಳ ತೊಳೆಯುವ ಪುಂಡರೀಕಾಕ್ಷ ಹುಲ್ಲು ತಂದು ಹುರುಳಿ ವೇಯಿಸಿದ್ದಾನೆ. ಪಾಂಡವ ಪ್ರತಿಷ್ಠಾಪನಾಚಾರ್ಯ ಕೃಷ್ಣ ಮಮ ಪ್ರಾಣ ಪಾಂಡವಾಹ, ಪಂಚಪ್ರಾಣಗಳು ಪಾಂಡವರಂತೆ ಅಂತ ಹೇಳಿದ ಕೃಷ್ಣ. ಮಮ ಪ್ರಾಣಾಹಿ ಪಾಂಡವ. ಈ ದೇವರ ಭಕ್ತರು ನೀವು ಕುದುರೆಗೆ ಬೇಕಾಗಿ ಹೋರಾಟ ಮಾಡಬೇಕಾ? ನೀವು ಕುದುರೆಯನ್ನು ಮಾಯೆಯಿಂದ ಅಪಹರಿಸಬೇಕಾ? ನನ್ನ ಹತ್ರ ನೇರ ಬಂದು ಅಶ್ವಮೇಧಕ್ಕೆ ಕುದುರೆ ಬೇಕು, ನಾವು ಕೃಷ್ಣ ಭಕ್ತರು ಅಂತ ಹೇಳಿದರೆ ಕೊಡುವುದಿಲ್ಲ ಅಂತ ಕೇಳಿದ ಯಮನಾಶ್ವ. ಯಾಕೆ ನೀವು ಮಾಯೆಯಿಂದ ಅಪಹರಿಸಿದ್ರಿ? ಯಾಕೆ ನೀವು ಯುದ್ಧ ಮಾಡಿದಿರಿ? ಯಾಕೆ ಆ ಸನ್ನಿವೇಶವನ್ನು ನಿರ್ಮಾಣ ಮಾಡಿದಿರಿ? ಕೇಳ್ಬೋದಿತ್ತಲ್ಲ, ನನ್ನ ಹತ್ರ ನಾ ಕೊಡ್ತೇನೆ. ದೇವರಿಗೆ ಕೊಡದೇ ಇದ್ದದ್ದು ನಮ್ಮ ಹತ್ರ ಯಾಕೆ? ದೇವರೇ ನಮಗೆ ಕೊಟ್ಟದ್ದಲ್ವೋ? ನಾವು ಕೃಪಣರಾಗಬೇಕು ಯಾಕೆ ದೇವರ ಮುಂದೆ? ಯುದ್ಧದಲ್ಲಿ ನನ್ನನ್ನು ಕಾಯದಿದ್ದರೆ ನಾನು ಸತ್ತೋಗ್ತಿದ್ದೆ. ಕುದುರೆಯನ್ನು ಕೊಡಲಿಕ್ಕೆ ನಾನೇ ಇರ್ತಿರಲಿಲ್ಲ. ಹೀಗೆ ತನ್ನ ಭಕ್ತಿಯನ್ನು, ಧರ್ಮರಾಯನ ಕುರಿತಾದಂತಹ ಗೌರವವನ್ನು, ಅಶ್ವಮೇಧದಲ್ಲಿರುವಂತಹ ಶ್ರದ್ಧೆಯನ್ನು ಯೌವನಾಶ್ವ ಹೇಳ್ತಾನೆ. ತಮ್ಮ ಪರಿಚಯವನ್ನು ಹೇಳಿದ ಭೀಮಸೇನ, ನಾವು 5 ಜನ ಅಣ್ಣ ತಮ್ಮಂದಿರಿದ್ದೇವೆ. ಧರ್ಮರಾಯ ಹಿರಿಯವ, ನಾನು 2ನೇಯವ, ಭೀಮಸೇನ ನನ್ನ ತಮ್ಮ ಅರ್ಜುನ, ಆಮೇಲೆ ನಕುಲ ಸಹದೇವರು, ನಾವು ಇದ್ದೇವೆ ಅಂತ ಹೇಳಿದವ. ಕೃಷ್ಣ ದರ್ಶನಕ್ಕೆ ಬೇಕಾಗಿ ನಾವಿದ್ದೇವೆ. ಹಾಗೆ ಇಡೀ ಭದ್ರಾವತಿಯನ್ನು ಶೃಂಗರಿಸಿದ್ರಂತೆ. ಭೀಮ, ಮೇಘನಾದ, ವೃಷಕೇತುವನ್ನು ಸ್ವಾಗತಿಸಿದ ಉಪಚಾರ ಮಾಡಿದ್ರಂತೆ. ಕಪ್ಪ, ಕಾಣಿಕೆ ಇದನ್ನೆಲ್ಲ ಹಿಡ್ಕೊಂಡು ಹಸ್ತಿನಾವತಿಗೆ ಹೊರಟ್ರಂತೆ ಅವರು. ಯೌವನಾಶ್ವ, ಮಗನಾದ ಸುವೇಗ, ಭೀಮಸೇನ, ಮೇಘನಾದ, ವೃಷಕೇತು ಇವರೆಲ್ಲ ಹೊರಟರು. ಧರ್ಮರಾಯನನ್ನು ಕಾಣಬೇಕಲ್ಲ, ಆಶೀರ್ವಾದ ತಕ್ಕೊಳ್ಬೇಕಲ್ಲ, ಸುಖಾಂತಿ ಆಗಬೇಕಲ್ಲ, ಮಂಗಳಾಗಬೇಕಲ್ಲ. ಹಾಗೆ ವಸಂತವನ ಬರವನ್ನು ಕಾಣುವ ಮಲಯ ಮಾರುತದಂತೆ ಅಂತ ಹೇಳ್ತಾರೆ ಕವಿ. ಅವರು ಭದ್ರಾವತಿಗೆ ಹೋಗಿ ಕುದುರೆಯನ್ನು ತಂದರು ಅಂತ ಧರ್ಮರಾಯನಿಗೆ ಸುದ್ದಿ ಆಯಿತು, ಸಂತೋಷ ಆಯಿತು. ಎಲ್ಲರನ್ನು ಸ್ವಾಗತ ಮಾಡಬೇಕಲ್ಲ. ಕೇಳೋಣ, ನೃಪನ ಉತ್ಸವ ಏನು ಅಂತ ಕೇಳೋಣ. ಕೇಳಿ ನೃಪನುತ್ಸವದೊಳ್ ಅನುಜನಂ ತಕ್ಕೈಸಿ ಬೀಳ್ಗೊಡಲು. ಕೇಳಿ ನೃಪನುತ್ಸವದೊಳ್ ಅನುಜನಂ ತಕ್ಕೈಸಿ ಬೀಳು ಕೊಡಲ್. ಅರಸಿಯರ ತಂಡದಾರದಿಗಳ ನೀವಾಳಿಗಳ ಸಡಗರದುಳು ಅರಮನೆಗೆ ಬಂದು ಪಾಂಚಾಲಿಗೆ ಸಂಗತಿಯನು ಹೇಳಿ. ಅರಮನೆಗೆ ಸಡಗರದುಳ್ ಬಂದು ಪಾಂಚಾಲಿಗೆ ಸಂಗತಿಯನು ಹೇಳಿ. ಮುರಹರನ ಮಂದಿರಕ್ಕೆ ನಡೆತದು ನಿಜ ಭಾಳಮಂ ಚರಣದುಳ್ ಚಾಚಿ. ಮುರಹರನ ಮಂದಿರಕ್ಕೆ ನಡೆತದು
ನಿಜ ಭಾಳಮಂ ಚರಣದುಳ್ಚಾಚಿ ತಮ್ಮಯ ವಿಜಯದೇಳಿಗೆಯ ನೊರೆಯಲ್ಕೆ ಮನ್ನಿಸಿದ ತಾತನಂ ದೇವಪುರ ಲಕ್ಷ್ಮೀಶನೋ ಕೇಳಿನೃಪನುತ್ಸವದುಳ್ ಅನುಜನಂ ತಕ್ಕೈಸಿ ಬೀಳ್ಕೊಡಲ್ ಅರಸಿಯರ ತಂಡದಾರತಿಗಳ ನಿವಾಳಿಗಳ ಸಡಗರದುಳ್ ಅರಮನೆಗೆ ಬಂದು ಪಾಂಚಾಲಿಗೆ ಸಂಗತೆಯನು ಹೇಳಿ ಮುರಹರನ ಮಾದಿರಕ್ಕೆ ನಡೆದದು ನಿಜ ಭಾಳಮಂ ಚರಣದುಳ್ ಚಾಚಿ ತಮ್ಮಯ ವಿಜಯದೇಳಿಗೆಯ ನೊರೆಯಲ್ಕೆ ಮನ್ನಿಸಿದ ತಾತನಂ ದೇವಪುರ ಲಕ್ಷ್ಮೀಶನೋ ದೇವಪುರ ಲಕ್ಷ್ಮೀಶನೋ ದೇವಪುರ ಲಕ್ಷ್ಮೀಶನೋ ಭದ್ರಾವತಿಯ ಯೌವನಾಶ್ವ ಮಗನಾದಂತಹ ಸುವೇಗ, ಭೀಮ, ವೃಷಕೇತು ಹಾಗೆ ಮೇಘನಾದಾದಿಗಳು ಯಾರಿದ್ದಾರೆ ಇವರ ಜೊತೆಗೆ ಕಪ್ಪ ಕಾಣಿಕೆಯೊಂದಿಗೆ ಉತ್ತಮಾಶ್ವವನ್ನು ಹಿಡ್ಕೊಂಡು, ಯಾಕಂದರೆ ದೇವತೆಗಳ ಸಾನ್ನಿಧ್ಯ ಕೊಡಲಿಕ್ಕೆ ಉಂಟು ಅದಕ್ಕೆ, ಮತ್ತು ಅಶ್ವಮೇಧಕ್ಕೆ ಹೋಗುವಾಗ ಮುಂದಿಟ್ಟುಕೊಂಡು ಇವರೆಲ್ಲರೂ ಹಸ್ತಿನಾವತಿಯ ಪುರಪ್ರವೇಶ ಮಾಡಿದರು. ಧರ್ಮರಾಯನಿಗೆ ಸಂಭ್ರಮದ ಸುದ್ದಿ ಬಂತು. ಅಶ್ವಮೇಧ ತೊಡಗಲಿಕ್ಕೆ ಬೇಕಾದಂತಹ ಕುದುರೆ ಶ್ರೇಷ್ಠವಾದದ್ದು, ಪುನೀತವಾದದ್ದು, ಪಾವನವಾದದ್ದು, ದೇವತಾ ಸಾನ್ನಿಧ್ಯವುಳ್ಳದ್ದು ಅದು ಬಂತು. ಹಸುಗಳಲ್ಲಿ ಕಪಿಲೆ ಹಸು ಶ್ರೇಷ್ಠ, ದೇವರಿಗೆ, ಗುರುಗಳಿಗೆ ಅಥವಾ ನಮಗೂ ಕಪಿಲೆ ಹಸುವಿನ ಹಾಲು ಶ್ರೇಷ್ಠ. ಕುದುರೆಯಲ್ಲಿ ಯಾವುದು ಶ್ರೇಷ್ಠ? ವ್ಯಾಸರ ಸ್ವಚ್ಛತರ ಧವಳಾಂಗದ ಅತಿ ಮನೋಹರ ಪೀತಪುಚ್ಚದ ಒಂದೇ ಕಿವಿಯಳು ಎಸೆಯುವ ನೀಲಚ್ಚವಿಯ ಸುಗಮನದ ಮನೋಹರ ಕುದುರೆ, ಕೋಮಲದ ಕುದುರೆ, ಅದು ಶ್ರೇಷ್ಠ. ಯಾವುದರಲ್ಲಿಯೂ ಶ್ರೇಷ್ಠ ಯಾವುದು ಅಂತ ಉಂಟು, ಜ್ಯೇಷ್ಠ ಯಾವುದು ಅಂತ ಇದೆ. ಹಾಗೆ ಧರ್ಮರಾಯನ ಪಾದಕ್ಕೆ ಎಲ್ಲರೂ ನಮಸ್ಕರಿಸಿದರು, ಮನ್ನಿಸಿದ್ರಂತೆ. ಭೀಮ ಇವರೆಲ್ಲ ಬರುವಾಗ ದ್ರೌಪದಿಯೇ ಮುಂದೆ ನಿಂತು ಆರತಿ ಬೆಳಗಿದ್ರಂತೆ. ನಮ್ಮಲ್ಲೆಲ್ಲ ಮಂಗಲ ಮುಹೂರ್ತದ ಮದುವೆ ಮಕ್ಕಳು ಬರುವಾಗ, ತೊಟ್ಟಿದ ಮಗು ಬರುವಾಗ ಆರತಿಯನ್ನು ಬೆಳಗಿ ಕುಂಕುಮದ ತಿಲಕ ಇಟ್ಟು ಸ್ವಾಗತಿಸುವಂತಹದ್ದು ನಮಗೆ ಕ್ರಮ. ಅದು ನಮ್ಮ ಭಾರತೀಯ ಪರಂಪರೆ, ಅದು ಬೆಳಕು ತೋರಿಸುವಂತಹದ್ದು. ಮಂಗಲ ದ್ರವ್ಯಗಳನ್ನು ಅರಸಿನ ಕುಂಕುಮ ತೋರಿಸುವಂತಹದ್ದು ಇದೆಲ್ಲ ನಮ್ಮಲ್ಲಿ ಭಾರತೀಯ ಪರಂಪರೆಗಳು. ಅಲಂಕಾರ ಮಾಡುವಂಥದ್ದು ಇತ್ಯಾದಿ ಇತ್ಯಾದಿ. ಹಾಗೆ ಅದೆಲ್ಲ ಮಾಡಿದ್ರಂತೆ. ಶ್ರೀಕೃಷ್ಣನಲ್ಲಿಗೆ ಹೋದ್ರಂತೆ. ಶ್ರೀಕೃಷ್ಣನೂ ವಸತಿ ಮಾಡಿದ್ದಾನೆ ಹಸ್ತಿನಾವತಿಯಲ್ಲಿ. ನಾವಿದ್ದು ನಡೆಸಿಕೊಂಬೆವು, ನಾನೇ ಇದ್ದು ಇದನ್ನು ನಡೆಸಿಕೊಡ್ತೇನೆ ಅಂತ ಕೃಷ್ಣ ಹೇಳಿದ್ದಾನೆ. ಹಾಗೆ ಎಲ್ಲರೂ ಶ್ರೀಕೃಷ್ಣ ಪರಮಾತ್ಮನಲ್ಲಿಗೆ ಹೋಗಿ ಅವನ ಪಾದಕ್ಕೆ ಬಿದ್ದರಂತೆ. ಯವನಾಶ್ವ ಕಾಣಿಕೆ ಎಲ್ಲ ಕೊಟ್ಟ, ನಮಸ್ಕಾರ ಮಾಡಿದ, ಆಶೀರ್ವಾದ ತಕ್ಕೊಂಡ. ದೇವರನ್ನು ಕಾಣುವಾಗ, ಚಕ್ರವರ್ತಿಯನ್ನು ಕಾಣುವಾಗ, ಧರ್ಮಾಧಿಕಾರಿಯನ್ನು ಕಾಣುವಾಗ, ಮಠಾಧಿಪತಿಗಳನ್ನು ಕಾಣುವಾಗ, ಮಕ್ಕಳನ್ನು ಕಾಣುವಾಗ, ಗರ್ಭಿಣಿಯರನ್ನು ಕಾಣುವಾಗ, ಯಾರಾದರೂ ಏನಾದರೂ ಸ್ವಲ್ಪ ಆರೋಗ್ಯ ಇಲ್ಲದೆ ಸ್ವಲ್ಪ ಅಸಹಾಯಕತೆಯಿಂದ, ಆರೋಗ್ಯದಿಂದ, ಅನಾರೋಗ್ಯದಿಂದ ಇರುವಾಗ ಇವರನ್ನೆಲ್ಲ ನೋಡಲಿಕ್ಕೆ ಹೋಗುವಾಗ ನಾವೇನಾದರೂ ಕೊಂಡೋಗಬೇಕಂತೆ. ಸುಮ್ಮನೆ ಮಕ್ಕಳನ್ನು ನೋಡಿ ಬರುವುದಲ್ಲ, ಏನಾದರೂ ಸಿಹಿ ಕೊಡುವುದಾ ಕೊಡಬೇಕು, ಕಾಣಿಕೆ ಕೊಟ್ಟು ಬರಬೇಕು, ಅದು ಕ್ರಮ. ಹಾಗೆ ಕೃಷ್ಣನಿಗೆ ಕಾಣಿಕೆಯನ್ನೆಲ್ಲ ಕೊಟ್ಟು ನಮಸ್ಕಾರ ಮಾಡಿದ್ರಂತೆ. ಅಶ್ವಮೇಧಕ್ಕೆ ಬೇಕಾದಂಥ ಕುದುರೆಯನ್ನು ಯಶಸ್ವಿಯಾಗಿ ಕೃಷ್ಣಾನುಗ್ರಹದಿಂದ ಆ ಕುದುರೆಯ ಒಡೆಯನ ಸ್ನೇಹವನ್ನು, ಪ್ರೀತಿಯನ್ನು ಸಂಪಾದಿಸಿದರು. ದೊಡ್ಡ ಸೈನ್ಯದೊಂದಿಗೆ ಯವನಾಶ್ವ ಮುಂದಿನ ಅಶ್ವಮೇಧದ ದಿಗ್ವಿಜಯಕ್ಕೆ ತನ್ನ ಕಾಣಿಕೆ ಅಂತ ಸಮರ್ಪಣೆ ಮಾಡ್ತಾನೆ. ಒಳ್ಳೆ ಕೆಲಸ ಮಾಡುವಾಗ, ಧಾರ್ಮಿಕ ಕೆಲಸ ಮಾಡುವಾಗ ಎಲ್ಲರೂ ಸಹಕಾರ ಮಾಡಬೇಕಾದ್ದು ಮುಖ್ಯ. ಅದು ನಮ್ಮ ಧಾರ್ಮಿಕತೆ, ನಮ್ಮ ಸನಾತನ ಸಂಸ್ಕೃತಿಯ ದ್ಯೋತಕ. ಅದು ಆಯಿತು ಅಂತ ಜೈಮಿನಿ ಲಕ್ಷ್ಮೀಶ, ದೇವನೂರಿನ ಲಕ್ಷ್ಮೀನಾರಾಯಣ ಅಥವಾ ಲಕ್ಷ್ಮೀಕಾಂತ ಅವನ ಆರಾಧ್ಯ ದೇವರು. ಹಾಗೆ ಅವನಿಗೆ ಸಮರ್ಪಿಸಿದರು. ಅವ ಕೃಷ್ಣಾವತಾರಿಯಾಗಿದ್ದಾನೆ ಅಂತ ಕವಿ ಹೇಳ್ತಾನೆ. ಬಂಧುಗಳೇ, ಹಾಗೆ 4ನೇ ಸಂಧಿ
ಇವತ್ತಿಗೆ ಮುಗಿಯಿತು. ನಾಳೆ ಅಶ್ವಮೇಧದ ದಿಗ್ವಿಜಯ ಹೇಗೆ ಹೊರಡುತ್ತದೆ ಏನು ಅಂತ ನಾವು ವಿಚಾರ ಮಾಡೋಣ. ಕ್ಷೇತ್ರದಲ್ಲಿ 53ನೇ ವರ್ಷದ ಪುರಾಣ ವಾಚನ ಪ್ರವಚನದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಇದೆಲ್ಲವೂ ಕ್ಷೇತ್ರಾಧಿವಾಸ ಮಂಜುನಾಥ ಸ್ವಾಮಿಗೆ ಸಮರ್ಪಿಸಲ್ಪಡ್ತದೆ. ಇದು ವಿದ್ವಾಂಸರದ್ದು, ಇದು ದೇವರ ಸೇವೆ ಸಂಪನ್ನಗೊಳ್ಳುವಂಥದ್ದು. ಇಲ್ಲಿ ತಾವೆಲ್ಲ ಯಾರು ದೇವರ ದರ್ಶನಕ್ಕೆ ಬಂದಿದ್ದೀರಿ, ತಮ್ಮ ಪುಣ್ಯ ಸಂಪಾದನೆ ಮಾಡಿಕೊಂಡು ಮತ್ತು ಊರಿಗೆ ಹೋಗುವರಿದ್ದೀರಿ, ತಾವು ಈ ಪುರಾಣದ ಆಖ್ಯಾನದ ವ್ಯಾಖ್ಯಾನವನ್ನು ಕೇಳಿ ನಿಮಗೂ ಹಾಗೆ ಇದನ್ನು ಕೇಳುವುದರಿಂದ ಇಂದ್ರಿಯಗಳಲ್ಲಿ ಒಂದು ಕಿವಿ, ಕಣ್ಣು, ಕಿವಿ, ಮೂಗು, ಬಾಯಿ ಮತ್ತು ಚರ್ಮ, ಇಲ್ಲಿ ದೇವರ ದರ್ಶನದಿಂದಲೋ ಕಣ್ಣಿಗೆ, ಪ್ರಸಾದ ಸೇವನೆಯಿಂದ ನಾಲಿಗೆಗೆ, ಗಂಧವದ ಗ್ರಾಣದಿಂದ ಮೂಗಿಗೆ, ಹಾಗೆ ಪುರಾಣ ವಾಚನದಿಂದಲೋ ದೇವರ ಮಂತ್ರದಿಂದ ಕಿವಿಗೆ, ಇಲ್ಲಿಯ ವಾತಾವರಣದ ಹಿತವಾದ ವಾತಾವರಣದ ಸ್ಪರ್ಶ ಇರ್ಬೋದು, ಆರತಿ ತಗೊಳ್ಳೋದಿರ್ಬೋದು, ಇದರಿಂದ ಚರ್ಮಕ್ಕೆ, ನಮ್ಮ ಇಂದ್ರಿಯಗಳಿಗೆ ಇದು ಒಳ್ಳೆಯ ಸಂಗತಿಗಳು, ಧಾರ್ಮಿಕ ಸಂಗತಿಗಳು. ತಾವೆಲ್ಲರೂ ಮಾತಾ ಭಗಿನಿಯರು ತಾವು ಪಾಲ್ಗೊಂಡಿದ್ದೀರಿ, ಮಹನೀಯ ಮಹೋದಯರು ಉಪಸ್ಥಿತರಿದ್ದೀರಿ, ಶ್ರದ್ಧೆಯಿಂದ ಕೇಳಿದಿರಿ. ನಿಮಗೆ ಮಂಜುನಾಥ ಸ್ವಾಮಿ, ಧರ್ಮದೇವತೆಗಳು ಮತ್ತು ನಿಮ್ಮ ಮನೆಯ ದೇವರು ನಿಮಗೆ ಆಯಸ್ಸು, ಆರೋಗ್ಯಾದಿ ಸಕಲ ಸೌಭಾಗ್ಯಗಳನ್ನು ಅನುಗ್ರಹಿಸಲಿ. ಈ ಅವಕಾಶವನ್ನು ಮಾಡಿ ಈ ಜ್ಞಾನಯಜ್ಞದಲ್ಲಿ ದೊಡ್ಡ ಸೇವಾ ಕೈಂಕರ್ಯ ನಿರತರಾದ ಪರಮಪೂಜ್ಯ ಧರ್ಮಾಧಿಕಾರಿಗಳಿಗೆ, ಮಾತೃಶ್ರೀಯವರಿಗೆ ನಮ್ಮ ಅಭಿನಂದನೆಗಳನ್ನು ಸಮರ್ಪಿಸಿ, ಮತ್ತೊಮ್ಮೆ ಎಲ್ಲ ಭಕ್ತ ಬಂಧುಗಳಿಗೆ, ಧರ್ಮ ಬಂಧುಗಳಿಗೆ, ಆಸ್ತಿಕ ಬಂಧುಗಳಿಗೆ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳಿ ಸೋದರಿ ಕಾವ್ಯಶ್ರೀ ನಾಯಕ್ ಒಳ್ಳೆ ರಾಗಬದ್ಧವಾಗಿ ಮತ್ತು ಲಯಪ್ರಜ್ಞೆಯಿಂದ ಹಾಡಿದ್ದಾರೆ. ಅದನ್ನು ನೆನಪಿಸಿಕೊಂಡು ಮತ್ತೊಮ್ಮೆ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಭಗವಂತನನ್ನು ಪ್ರಾರ್ಥಿಸಿ, ಮಂಗಲಕ್ಕೆ ಇವತ್ತಿನ ಈ ಸಂಚಿಕೆಗೆ, ಇವತ್ತು ನಾವು 3ನೇ ದಿವಸದಲ್ಲಿದ್ದೇವೆ, 3ನೇ ಸಂಚಿಕೆಯಲ್ಲಿದ್ದೇವೆ, ಇದಕ್ಕೆ ಮಂಗಲವನ್ನು ಹಾಡೋಣ. ಲೋಕದುಳ್ಳಖಿಳ ಪುಣ್ಯ ಕರ್ಮದಿಂ ಧರ್ಮದಿಂ ಏಕಾಗ್ರಮಾಗಿರ್ದ ಯೋಗದಿಂ ಯಾಗದಿಂ ಭೂಕನಕ ಮಣಿಧೇನು ದಾನದಿಂ ಧ್ಯಾನದಿಂ ಪಡೆವ ಸದ್ಗತಿಯ ನೀವ. ಈ ಕಥೆಯ ನೊಲವಿಂದ ಕೇಳ್ದರ್ಗೆ ಪೇಳ್ದರ್ಗೆ ಶೋಕ ಭಯ ದುಃಖ ಸಂತಾಪಮಂ ಪಾಪಮಂ ನೂಕಿ ನಿರ್ಮಲದರ ಸುಬುದ್ಧಿಯಂ ಸಿದ್ಧಿಯಂ ಹರಿ ಕೊಡುದಿಹಂ ಕೃಪೆಯೋಳು ಸಿದ್ಧಿಯಂ ಹರಿ ಕೊಡುದಿಹಂ ಕೃಪೆಯೋಳು